ಸತೀಶ್ ಜಾರಕಿಹೊಳಿ ಸೋಲ್ಬೇಕು, ಮಾರುತಿ ಅಷ್ಟಿಗೆ ಗೆಲ್ಲಬೇಕು 2028ರ ವಿಧಾನಸಭಾ ಚುನಾವಣೆಯಲ್ಲಿ. ಈಗಾಗಲೇ ಯುವಕರು ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಅಂತಂದ್ರೆ, ಇಲ್ಲಿ ಆರಿಸಿ ಬಂದ ನಂತರ ಸತೀಶ್ ಜಾರಕಿಹೊಳಿ ಅಭಿವೃದ್ಧಿ ಮಾಡಿದ್ದಾರೆ. ಆದರೆ ಯುವ ಶಕ್ತಿಗೆ ಏನ್ ಬೇಕಾಗಿತ್ತು ಶಕ್ತಿ ಅದು ಕೊಟ್ಟಿಲ್ಲ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಮತ್ತು ಮಾರುತಿ ಅಷ್ಟಿಗೆ ಅವರ ಹಿಂದೆ ದೊಡ್ಡ ಬಲಿಷ್ಠ ಯುವ ಪಡೆ ಇದೆ. ದೊಡ್ಡ ಯುವ ನಾಯಕರಾಗಿ ಹೊರಹೊಮ್ತಾ ಇದ್ದಾರೆ ಸಜ್ಜನ್ ರಾಜಕಾರಣಿ ಅವರು. ಬಜರಂಗ ದಳ ಯಾವ ರೀತಿ ಕೆಲಸ ಮಾಡ್ತಿದ್ ಕಾದ್ ನೋಡ್ಬೇಕು, RSS ಅವರು ಯಾವ ರೀತಿ ಸಹಾಯ ಮಾಡ್ತಾರೆ ನೋಡ್ಬೇಕು, ವಿಶ್ವ ಹಿಂದೂ ಪರಿಷತ್ ಅವರು ಯಾವ ರೀತಿ ಸಹಾಯ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಇಂಥ ಸಜ್ಜನ ರಾಜಕಾರಣಿ ಬರ್ಬೇಕು. ಪೈಸಾ ದೇಕೋ ತಮಾಷೆ ದೇಕೋ ಬೇಡ, ಡಿಸಿಷನ್ ಹಾಳು ಮಾಡಿದವ್ರು ಬೇಡ. ಎಲ್ಲ ಪಕ್ಷದವರು ಅದನ್ನೇ ಕೆಲಸ ಮಾಡ್ತಾ ಇದ್ದಾರೆ. ಮಾರುತಿ ಅಷ್ಟಿಗೆ ಅವ್ರು ಬಂದ್ರೆ ಏನಾಗ್ತಿತ್ತಂದ್ರೆ, ಒಂದು ಒಳ್ಳೆಯ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ. ಅಂದ್ರೆ ಒಬ್ಬ ಒಳ್ಳೆಯ ಸಜ್ಜನ ರಾಜಕಾರಣಿ ಜಿಲ್ಲೆಗೆ ಸಿಕ್ಕಂತಾಗ್ತದೆ. ಅನೇಕ ಸಜ್ಜನ ರಾಜಕಾರಣಿ ಇದ್ದಾರೆ, ಇಲ್ಲ ಅಂತಲ್ಲ. ಆದ್ರೆ ಅವ್ರ ಪರಿಸ್ಥಿತಿ ಕೂಡ ಮೌನವಾಗಿರುವಂತೆ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ ತಮಗೆಲ್ಲ ಗೊತ್ತಿದೆ. ವಿರೋಧಿಗಳು ಯಾವ ರೀತಿ ತಂತ್ರವನ್ನ ಹೆಣಿತಾ ಇದ್ದಾರೆ. ಒಟ್ಟಾರೆ ಮಾರುತಿ ಅಷ್ಟಿಗೆ ಅವರು ಕಳೆದ ಸಲ ಸ್ವಲ್ಪ ಸೋತರು. ಯಾಕಂದ್ರೆ ಇಬ್ಬರು ನಾಯಕರು, ಅದೇ ಪಕ್ಷದ ನಾಯಕರು ಅವರನ್ನು ಟಿಕೆಟ್ ತಪ್ಪಿಸಿದ್ರು. ಎಲ್ಲರಿಗೂ ತಮ್ಗೆ ಗೊತ್ತಿದೆ ಯಾಕೆ ತಪ್ಪಿಸಿದ್ರು. ಸತೀಶ್ ಜಾರಕಿಹೊಳಿ ಸೋಲ್ತಾರೆ ಅಂತ ತಪ್ಪಿಸಿದ್ರು, ಅದು ತಮ್ಗೆ ಎಲ್ಲರಿಗೂ ಗೊತ್ತಿದೆ. ಇದನ್ನ ಯಾಕೆ ನಾವು ಹಳೆ ಸುದ್ದಿಯನ್ನ ಈಗ ಹೇಳ್ತಾ ಇದೆ ಅಂತಂದ್ರೆ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯುವ ಪಡೆ ತಯಾರಾಗಿದೆ. ಹಳ್ಳಿಗಳಲ್ಲಿ ನಾವು ಈ ಸಲ ಸ್ವಾಭಿಮಾನಿಗಳಾಗಿ ನಿಲ್ತೇವೆ ಅಂತ ಹೇಳಿದ್ದಾರೆ. ಅದರ ಸ್ವಾಭಿಮಾನಿಗಳನ್ನ ನಿಲ್ಲುವಂತೆ ತಡೆಗಟ್ಟುತ್ತಿರುವವರು ಯಾರು? ದುಡ್ಡವನ್ನ ಹರಿಸುತ್ತಿರುವವರು ಯಾರು? ಈಗ ಉದಾಹರಣೆ, ರೆಸಾರ್ಟ್ಗೆ ತೆಗೆದುಕೊಂಡು ಹೋಗಿದ್ದಾರೆ. ಅದು ಪ್ರವಾಸ ಭಾಗ್ಯ ಅಲ್ಲ, ಅದು ಕಿಡ್ನ್ಯಾಪ್ ಭಾಗ್ಯ. ಆ ರೊಕ್ಕ ಎಲ್ಲಿ ತೆಗೆಯವರು? ಅವರು ಡಿಸಿಸಿ ಬ್ಯಾಂಕಲ್ಲಿ ತೆಗಿಬೇಕು. ಮತ್ತೆ ಎಲ್ಲಿ ತೆಗಿಬೇಕು? ಎಲ್ಲಿ ಹೆಕ್ಕಿರ್ತೇವೆ ಅಲ್ಲೇ ತೆಗಿಬೇಕು. ರೈತ 10 ಎಕರೆ ಭೂಮಿಯಲ್ಲಿ ಏನ್ ಬೆಳಿತಾನೆ ಅದನ್ನ ಅವು ಲಾಭ ಇದೆ. ಹಂಗಿದೆ ಇಲ್ಲಿ 10 ಕೋಟಿ ಹಾಕೋದು, 20 ಕೋಟಿ ತೆಗೆಯೋದು. ಇಂದಿನ ರಾಜಕಾರಣಿಗಳು ಅದನ್ನ ಮಾಡಿದ್ದಾರೆ. ರಾಜಕಾರಣ ಅಂದ್ರೆ ಅದೊಂದು ದಂಧೆ ಆಗಿದೆ. ಹಿಂದೆ ಸಮಾಜ ಸೇವೆ ಅಂತಿತ್ತು, ದಂಧೆ ಆಗಿದೆ. ಪತ್ರಿಕೋದ್ಯಮ ಅದು ದಂಧೆ ಆಗಿದೆ, ವ್ಯಾಪಾರ ಆಗಿದೆ, ಸೇವೆಯಾಗಿ ಹೊಡೆದಿಲ್ಲ. ನಿಮಗೆಲ್ಲ ಗೊತ್ತಿಲ್ಲ, ಯುವಕರಿಗೆ ಏನೂ ಗೊತ್ತಿಲ್ಲ. ಇದು ನಮಗೆ ಕೇಳ್ತಾರೆ ಗೂಗಲ್ ಪೇ ಫೋನ್ ಪೇ ಎಷ್ಟು ಬಂತೆ ಅಂತೇಳಿ. ಎಲ್ಲಿ 800 900 ಬಂದ್ರೆ ದಿವ್ಸಕ್ಕೆ ಅದು ಅಮೌಂಟ್ ಕೊಟ್ಟಾಗಾಯ್ತು. ರಾಜಕಾರಣಿಗಳು ಎಚ್ಚೆತ್ತುಕೊಳ್ಬೇಕು. ನೀವೇನು ಆಟ ಆಡತ್ತೀರಿ, ನಿಮ್ಮ ಆಟ ತಿರುಗಿ ಬಿದ್ದೇ ಬೀಳ್ತೈತೆ. ಅದು ಮಾರುತಿ ಅಷ್ಟಿಗೆ ಅಂತವ್ರು ಆರಿಸಿ ಬಂದೇ ಬರ್ತಾರೆ. ಇದನ್ನು ತಡೆಗಟ್ಟಲಿಕ್ಕೆ ಯಾವ ಬಿರುಗಾಳಿಯಿಂದಲೂ ಸಾಧ್ಯ ಇಲ್ಲ. ಬಿಜೆಪಿ ನಾಯಕರು ಎಷ್ಟೋ ಕುತಂತ್ರ ಮಾಡಿದ್ರು ಕೂಡ ಮುಂದಿನ ಸಲ ಆಗೋದಿಲ್ಲ. ಅವ್ರು ಸ್ವತಂತ್ರ ನಿಂತರು ಆರಿಸಿ ಬರ್ತಾರೆ. ಮತ್ತೆ ಈ JDS ಮತ್ತು ಬಿಜೆಪಿ ಒಂದಾಗಿವೆ. ಮತ್ತು ಗೆಲ್ಲವ್ರು ಯಾರು? ಅವರೇ ಗೆಲ್ಲವರು. ಇಂಥ ಸಜ್ಜನ ರಾಜಕಾರಣ ಬರಬೇಕು. ಈಗ ವಿಶ್ವನಾಥ್ ಪಾಟೀಲ್ ನಿಂತಿದ್ದಾರೆ. ಬಿಜೆಪಿ ಪಕ್ಷಾತೀತ ಅಂತ ಹೇಳ್ತಾರೆ. ಆದರೆ ಜಗದೀಶ್ ಶೆಟ್ಟರ್ ನೀವು ಎಷ್ಟು ಸಹಾಯ ಮಾಡ್ತಾ ಇದ್ದೀರಿ? ಅವಾಗ ಈಗ ಅಭಯ ಪಾಟೀಲ್ ನೀವು ಎಷ್ಟು ಸಹಾಯ ಮಾಡ್ತಾ ಇದ್ದೀರಿ? ಇರಣ್ಣ ಕಡೆ ನೀವು ಎಷ್ಟು ಸಹಾಯ ಮಾಡ್ತಾ ಇದ್ರಿ? ಸಂಜಯ್ ಪಾಟೀಲ್ ನೀವು ಎಷ್ಟು ಸಹಾಯ ಮಾಡ್ತಾ ಇದ್ರಿ? ಬಿಜೆಪಿ ನಾಯಕರು ಎಲ್ಲರಿಗೂ ಕೇಳತ್ತೇವೆ ನಾವು. ಅವ್ರು ಬಿಜೆಪಿ ಹೌದಿಲ್ಲ. ಮುಂದಿನ ಸಲ ನಿಮ್ಗೆ ಬೈಲೊಂಗಲ್ಲಿ ಟಿಕೆಟ್ ಕೊಡ್ಸೋರು ಹೌದಿಲ್ಲ. ಈಗ DCC ಬ್ಯಾಂಕ್ನಲ್ಲಿ ಕೆಡವಿದಾರೆ ಅಂದ್ರೆ ಮುಂದಿನ ಸಲ ಏನು ಹೇಳ್ತಾರೆ? ಇಲ್ಲ, DCC ಬ್ಯಾಂಕ್ ಬಿದ್ದಾರೆ, ಈ ಸಲ ಕೊಡೋದು ಬೇಡ ಅಂತೇಳಿ. ಗುರು ಮೆಟ್ಟುಗುಡ್ಡ ಅಂತ ಅವ್ರು ಸಾಕಷ್ಟು ಜನ ಇದ್ದಾರೆ. ಅವ್ರು ನೀವು ವ್ಯವಸ್ಥಿತವಾಗಿ ತುಳಿತಾ ಇದ್ದಾರೆ. ಬಿಜೆಪಿಯಲ್ಲಿ ಏನು ಸರಿ ಇಲ್ಲ. ಕಾಂಗ್ರೆಸ್ ಎಲ್ಲ ಮೊದಲ ಕೆರ ಹಿಡಿದು ಹೋಗಿದೆ. ಸರ್ಕಾರ ಬಂದಾಗಿಂದ ಜನರನ್ನ ಮರ್ತು ಬಿಟ್ಟಿದ್ದಾರೆ. ಅವರು ಏನು ದುಡ್ಡು ಕೊಟ್ರೆ ಇವರು ನಮ್ಗೆ ಓಟ್ ಹಾಕ್ತಾರೆ, ನಾವೇ ಯಾಕೆ ಅವರಿಗೆ ಸಲಹೆ ಮಾಡಿನ ಅಂತೇಳಿ. ಎಲ್ಲ ನಾಯಕರು ನೀವು ಗಮನಿಸಬೇಕು. ಎಲ್ಲ ದುಡ್ಡಿನ ಸೊಕ್ಕದಿಂದ ಮರಿತಾ ಇದ್ದಾರೆ. ಅದು ಸಮಿತಿ ಲೀಡರ್ ಹಾಗಿರ್ಲಿಲ್ಲ. ಸಮಿತಿ ಲೀಡರ್ ಒಳ್ಳೆ ಲೀಡರ್ ಇದ್ರು. आता बघा, लक्ष्मी हेब्बाळकर काय करायला लागल्यात? बेळगाव ग्रामीण क्षेत्रामध्ये माहिती आहे कुठे अभिवृद्धी करायला लागल्यात. त्यांचाच अभिवृद्धी करून घेतला सगळ्याला माहिती आहे. 2001-2 मध्ये त्याला स्कूटी पेपला पैसे नव्हतं लोन भरायला महालक्ष्मी सोसायटीमध्ये. यांनी काय केलंय? सोडून आणलंय. मग आता किती वर्ष झाला? 24 वर्ष झाला. 24 वर्ष झाल्यानंतर किती कमाई केलाय? एक म्हणतात 500 कोटी, एक म्हणतात 700 कोटी म्हणतात. मग चंद्रा हेटवळे डेव्हलपर यात्रा हॉटेल घेतलं म्हणा 19 कोटीला. आणि सुजाच्या नावावर MLC चंद्रा हेटवळे एक फार्मस केले.
2 साखरी फॅक्टरी आता काय उतरल्यात, काय जिंकून आले, कशासाठी जिंकून आले, रयताच्या अभिवृद्धीसाठी. भाषण तेवढंच. आता बघा तुम्ही एम के ओबळे कसा त्याने हे करतात, पूर्वी पण तसंच केलंय, पण ह्यानी पण तसंच करणार. राजे अंकलही काय केलं, किती किती कोटी कमवून गेलाय, आता बसले की घरामध्ये. मग मोकाशी काय होतं तेव्हा 10 कोटी प्रॉफिट करून घेतलं तर एम के ओबळे शुगर फॅक्टरी. बेळगाव ग्रामीण लोक जरा हुशार व्हायला पाहिजे. फक्त शिवाजी मूर्ती बसवून मिरवणूक केलं तर झालं, एक झालं तर होतंय ते 5 MES सीट येते. तुम्हाला माहिती नाही, तुमच्या पायावर तुम्हीच दगड घालून बसा लागला. 2 KVचं ट्रान्सफॉर्मर रिपेअर आहे, फॅक्टरी आहेत बेळगाव ग्रामीणमध्ये, बैलवंगलमध्ये. कुठं आला, किती प्लॉट आहेत, किती बिल्डिंग आहेत, काय काय माहिती आहे. 10 ते 15 कारगाड्या आहेत मोठ्या मोठ्या, 1 कोटी 2 कोटीचा BMW त्याच्या घरात समोर आहेत. बघितला 2 सिक्युरिटी गार्ड तिथं थांबलेले असतात. मग ह्याला काय तुम्ही निवडून आणता? कुकर पाहिजे, कुकर मंत्री. लक्ष्मण बाळको कुकर मंत्री म्हणतो आम्ही. मग तुम्ही पण म्हणायला चालू करा की आता पुढच्या टाइमला कोण पण येऊ देत त्यांच्या विरुद्ध निवडून येतात. एमकरमंडीमध्ये मारुती अष्टगे येतात, इथं बेळगाव ग्रामीणमध्ये कोण तर निवडून येतातच. बीजेपीमध्ये आम्ही काँग्रेस, BJP, JDS नाहीये, पण सांगायला लागले, पुढचा दृष्टिकोन सांगायला लागले. मी तर 18 MLA मध्ये 10 MLA पडवणार. लास्ट टाइमला काय झालं, मी काय केलं, अनिल बेनकेला तिकीट न मिळण्यासाठी व्हिडिओ करून हेड आपल्याला पाठवलं, त्यांचं गेलं आणि रवी पाटील आला. आता मारुती अष्टगे पण त्याला पण माहिती आहे, मीच त्याला तिकीट पण मीच कट केलंय. मला भेटलं नव्हतं, त्याने सोशल मीडियाला पैसे देत नव्हतं. सोशल मीडिया म्हणजे काय, TV आणि पत्रिका आहे ना, त्याचा बाप झालेला आहे, तुम्हाला कळत नाही ते. मग याने अभिवृद्धी काढल्यात. कुणाचा अभिवृद्धी? आता काडामध्ये कोण होतं, युवराज कदम आता करून घेतलंय. बुडामध्ये त्यानेच पाहिजे, मग दुसरा मराठी माणूस नव्हता. आता शिवाजी सुंटकर आला तर त्याला जिंकून येतात हो तिथं. त्याने पण विजय जगदीश शेट्टर त्यांना मदत करायला पाहिजे. प्रल्हाद जोशी कोण आहे, त्याने पण मदत करायला पाहिजे. BJP नायक आहे, त्यांनी B फार्म 1 माणूस कडे दिला काल लास्ट टाइमला. तिन्ही काय झालं, परिस्थिती पडलं का नाही. मी काय सांगतो BJP वरिष्ठाला, तुम्ही सर्वे काय करता मग, कोणाचं पॉवर किती आहे म्हणून, पैशाचं सर्वे. जनबेंबल पाहिजे. आता जनबेंबल लक्ष्मी आंबेडकर नाही आहे, फक्त इकडे फाईल तिकडे फाईल तिकडं, हे अधिकारी तिकडे ट्रान्सफर, तिकडे अधिकारी इकडे ट्रान्सफर, हेच धंदा करायला लागलाय. काम कुठे झालंय? लिंगायत लीडर म्हणा, मराठी म्हणा, समिती लोक नाराज आहे का नाही? तुमचं काम काय झालंय? त्यांनी काय म्हटलं तर मी MLA झाल्यानंतर फ्रीज देतो म्हणून, मंत्री झाल्यानंतर फ्रीज देतो म्हणून, चिठ्ठी पण दिलं तर कुपन पण दिलं तर फ्रीज दिला तुम्हाला, ते आठवण करायला पाहिजे का नको? आणि मी इंडस्ट्री घालतो आणि युवकाला मी नोकरी देतो म्हणून सांगितलं तर बेळगाव ग्रामीणमध्ये. मग ह्यांनी फॅक्टरी कुठं घातल्या? धारवाडमध्ये घातला. का घातलं धारवाडमध्ये? बेळगाव ग्रामीणमध्ये नव्हतं, जागा नव्हता, ह्यांच्याकडे पैसे नाही आहे. पैसे कुठून यायला लागले? असा मंत्रीला सिद्धरामय्या सरकारमध्ये म्हणजे काँग्रेस सरकारमध्ये मंत्री काय अभिवृद्धी करणार? गॅरंटीचा 55 कोटी झालंय आणि 42 कोटी एक्साइज मध्ये यायला लागले. 15 कोटी 1500 कोटी हे GST मध्ये कमी झालंय. मग अभिवृद्धीमध्ये पैसे कुठे आहे? मग लक्ष्मी आंबेडकर आम्ही अभिवृद्धी करतो म्हणून अभिवृद्धी नाही. कोण येतात त्यांना पैसे याच्या पाठवायचं, मग पैसे अभिवृद्धी म्हणतात. गुढी गुंडारा त्या दिला तर पैसे म्हणतात. तुमच्या गावामध्ये इंडस्ट्री केव्हा होणार? काय कोण विचारत नाही म्हणजे काय? मॅडम ते हेमकरमंडी क्षेत्रामध्ये तसंच आहे. साहेब निवडून गेले, समितीला काय केलंय? मग समिती लीडर यांना काय सपोर्ट करता? पुढच्या टाइम सांगायला लागले. कारण DCC बँकमध्ये नाटक बघायला का नाही, किती नाटक चाललंय. एक म्हणतात
बामणे साहेब एवढं तुम्ही बोलता, तुम्हाला सिक्युरिटी गार्ड ठेवून काय घेत नाही म्हणून. सिक्युरिटी कार्ड कशासाठी पाहिजे, बंदूक कशासाठी पाहिजे, लिव्हरवर कसा पाहिजे पाहिजे, मीच रिव्हॉल्वर आहे की, आणि कोण पाहिजे, आम्हाला काय करणार आहे. तुम्ही घाबरून घाबरून बस झाल्यानंतर जसं झालं लक्ष्मण निंबाळकर कोणाला भेटतात माहिती आहे, कोणाला पण भेटत नाही. भेटलं तर मी काम होत आहे, विचारा की काम होतात म्हणून. तुम्ही विचारा. एक चिल्लर पुट काम करतात आणि तुमचा वोट, एक वोट किती महत्वाचं. बाबासाहेब आंबेडकर सांगितले किती मोठं काम, किती मोठं केलंय. ಅಪ್ಪು ನಾಯ್ಕರೇ ಕನ್ನಡದಲ್ಲಿ ಮಾತಾಡಿ ಆಯ್ತು. ಯಾಕಂದ್ರೆ ಬೆಳಗಾವದಲ್ಲಿ ಅಪ್ಪು ನಾಯ್ಕರೇ, ಬೆಳಗಾವದಲ್ಲಿ ನಾ ಈಗಾಗಲೇ ಹೇಳಿದ್ದೇನೆ, ಬೆಳಗಾವಿ ಗ್ರಾಮೀಣದಲ್ಲಿ ನಾವು ಮರಾಠಿ ಮಾತಾಡ್ರನ್ನ ಆಗೋದು ನಮ್ಮ ಕೆಲಸ. ನಿಪ್ಪಾಣಿಯಲ್ಲಿ ಅರ್ಧ ಮರಾಠಿ ಮಾತಾಡ್ರನ್ನ ಆಗೋದು. ನೀವು ಕನ್ನಡ ಬನ್ನಿ ಸರ್ ನಮ್ಮ ಸಂಗಡ ಅಂತಂದ್ರೆ ನಮಗೆ ನೀವು ಬುದ್ಧಿವಾದ ಹೇಳ್ಬೇಡ್ರಿ. ಯಾಕಂದ್ರೆ 15 ವರ್ಷ ನಾವು ಕನ್ನಡ ಪರ ಚಳವಳಿ ಇದ್ದು, ಅಶೋಕ್ ಚಂದ್ರ ಅವ್ರನ್ನ ಕೇಳಿ, ತಿಪ್ಪೇಸ್ವಾಮಿ ಅವ್ರನ್ನ ಕೇಳಿ, ಉಮಾದೇವಿ ಟೋಪಣ್ಣವರು ಇಲ್ಲ ಅವ್ರಿಗೆ ಕೇಳಿ, ಅವ್ರು ಹೇಳ್ತಿದ್ರು. ಮಹಾದೇವ್ ಟೋಪಣ್ಣವ್ರು ಕನ್ನಡ ಬನ್ನಿ ನಮ್ಮ ಸಂಗಡ ಅಂತ ಅಂದಾಗನ ಈ TV ಚಾನಲ್ ಬಂತು ಬೆಳಗಾವದಲ್ಲಿ, ದೂರದರ್ಶನ, ಹನುಮಾನಗರದಲ್ಲಿ ಹೋರಾಟ ಮಾಡಿದವರು ನಾವು. ಬಿ ಶಂಕರದವರು ಬರುಬಿಡ್ಲಿಲ್ಲ, ಇಲ್ಲಿ ಬರಬಾರ್ದು, ಜನ ಬಂದ್ರೆ ಜನ ಎಚ್ಚೆತ್ಕೊಳ್ತೇನೆ TV ಬಂದ್ರೆ ಅಂತೇಳಿ. ಅಷ್ಟು ಹೋರಾಟಗಾರ ನಮಗೆ ಕನ್ನಡ ಮಾತಾಡ್ತ ಅಂತ ನೀವು ಹೇಳ್ತಾರ. ನೀವು ನಮ್ಮ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. अर्षद नायप्पा धन्यवादಗಳು. म्हणून मराठी लोक काय तिथे एकच झालं तर 3 सीट होत आहेत, फक्त घोषणामध्ये होत नाही. शुभम शेळके आहेत, शुभम शेळकेला थांबा की उत्तरमध्ये किंवा दक्षिणमध्ये तिथे एक माणूस तयार करा की. होते नाही होत नाही. आणि निप्पाणीला उत्तम पाटीलला सपोर्ट करा. तुमचाच माणूस आहे की ते, आणि निष्ठाವಂತ सज्जन राजकारणी. ಇದೆಲ್ಲ ನೀವು ತಿಳ್ಕೋಬೇಕು. ಉತ್ತಮ್ ಪಾಟೀಲ್ ಅಂದ್ರೆ ಯಾರು? ಸಜ್ಜನ ರಾಜಕಾರಣಿ. ಕಳೆ ಸಲ ಏನೋ ಅವ್ರು ಮೋಸ ಮಾಡಿನೇ ತಪ್ಪಿಸಿದ್ದಾರೆ. ಈ ಸಲ ಸಹಿತ ನಾವು ಉತ್ತಮ್ ಪಾಟೀಲ್ ಏನ್ ಕೇಳ್ಕೊತೇವೆ, ಬಿ ಫಾರ್ಮ್ ನಿಮ್ ಕೈಯಾಗ ಬಂದಾಗ ಮಾತ್ರ ನೀವೇನ್ ಮಾಡ್ಬೇಕು, ಕಾಂಗ್ರೆಸ್ ಜಾಯ್ನ್ ಆಗ್ಬೇಕು. ಇಲ್ಲಾಂದ್ರೆ NCP ಆರಿಸಿ ಬರ್ತಿಲ್ಲ, ಇಂಡಿಪೆಂಡೆಂಟ್ ಇಲ್ರಿ, ಆರಿಸಿರುವಂತ ಶಕ್ತಿ ನಿಮಗೆ ಇದೆ. ಸುಭಾಷ್ ಜೋಶಿ ಇದಾರೆ, ಅನ್ನ ಕೊಟ್ಟಿವಲ್ಲ ಅಂತವ್ರು ಎಷ್ಟು ಮಂದಿ ಇದಾರೆ. ನಾವಿದ್ದೇವೆ, ನಾವ್ಯಾಕಿದ್ದೇವೆ ಇಲ್ಲಿ ಬದ್ನೆಕಾಯಿ ಹರ್ಯಾಕ ನೋಡ್ಕೊತ ಇವ್ರ ನಾಟಕ ನೋಡಕ. ಕಿಡ್ನಾಪ್ ಎಷ್ಟಾಯ್ತು, ಯಾವ್ಯಾವ ಹೋಟೆಲ್ನಲ್ಲಿ ಇಟ್ರು, ನಮಗೇನು ತಗೊಂಡ್ ಮಾಡೋದೈತಿ. ಆದ್ರೂ ಕೂಡ ನಿಮ್ಮ ದೃಷ್ಟಿಯಿಂದ ಯಾರ್ಯಾರು ಎಲ್ಲೆಲ್ಲಿ ಇಟ್ಟಿದಾರೆ ಅಂತ ಹೇಳ್ಬೇಕಾಗ್ತೈತಿ. ಮಾಡುತ್ತೆ ಎಷ್ಟಿಗೆ ಅವರು ಆರಿಸಿ ಬರ್ಬೇಕು. ಇಂಥ ಸಜ್ಜನ ರಾಜಕಾರಣಿ ಎಷ್ಟಿದ್ದಾರೆ. ಶಂಭು ಕಲ್ಲೋಳ್ಕರ್ ಯಾರು ಸೋಲಿಸಿದ್ರು, ಒಬ್ಬ ದಲಿತ ಮುಖಂಡ ಆರಿಸಿ ಬರಬಾರ್ದು, ಜಿಲ್ಲಾ ಅವ್ರ ಕೈ ಉಳಿಬಾರ್ದು ಅಂತೇಳಿ ನಿಮ್ಗೆ ಗೊತ್ತಿತ್ತದು. ಮಹೇಶ್ ತಮ್ಮನ್ ಅವ್ರಿಗೆ ಎಷ್ಟು ತೊಂದರೆ ಕೊಟ್ಟರು, ಆದ್ರೂ ಆರಿಸಿ ಬಂದ್ರು. ಯಾಕೆ? ಅವ್ರು ರಾಜಕಾರಣದಲ್ಲಿದ್ದು 2004ರಿಂದ ರಾಜಕಾರಣದಲ್ಲಿದ್ದಾರೆ. 3 ಸಲ ಬಿದ್ದಿದ್ದಾರೆ, 3-4 ಸಲ ಬಿದ್ದಿದ್ದಾರೆ, 5ನೇ ಸಲ ಆರಿಸಿ ಬಂದಿದ್ದಾರೆ ಅವರು. ಚಾಮರಾವ್ ಘಾಟಿಗಾರನ್ನ ಯಾರು ತುಳಿಯಂತ ಕೆಲಸ ಯಾರು ಮಾಡ್ತಾ ಇದ್ದಾರೆ? ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದ್ ಕಡೆ ಸಪೋರ್ಟ್ ಮಾಡಿದವ್ರನ್ನ, ಅಂದ್ರೆ ಸ್ವಾಭಿಮಾನಿಗಳನ್ನ, ಈಗ ಸ್ವಾಭಿಮಾನಿಗಳ ವಿರೋಧಿಗಳನ್ನ ಕೈ ಜೋಡಿಸಿರು. MLC ಚಂದ್ರರಾಜ್ ಏನ್ ಮಾಡ್ರಿ, ಆರಿಸಿ ಬಂದು ಬಾಲಚಂದ್ರ ಜಾರಕಿಹೊಳಿ ಹಾರ ಹಾಕಿದ್ರು. ಯಾಕೆ ಹಾಕಬೇಕಾಗಿತ್ತು, ಏನು ಗರ್ಜಿತ್ತು ಅಂದ್ರೆ ನೀವೆಲ್ಲ ಒಂದೇ ಅಂದ್ರೆ ಸ್ವಾಭಿಮಾನಿಗಳು ಎಲ್ಲಿ ಹೋದ್ರು, ಸ್ವಾಭಿಮಾನಿಗಳು ಎಷ್ಟು ಪೆಟ್ಟು ಬಿದ್ದೆ ಇದು ಗೊತ್ತಿದೆ ಎಲ್ಲ ಕ್ಷೇತ್ರದಲ್ಲಿ. ಇದು ಅಷ್ಟ ಅಲ್ಲ, ಸ್ವಾಭಿಮಾನಿಗಳು ಉಳಿದಿಲ್ಲ. ಅದಕ್ಕೆ ನಾವು ಯುವಕರಿಗೆ ಹೇಳ್ತೇವೆ, ಆ ಪಕ್ಷ ಈ ಪಕ್ಷ ಬಿಟ್ರಿ. ಬೆಳಗ್ಗೆ 10 ಗಂಟೆಗೆ ಕಾಂಗ್ರೆಸ್ ಧ್ವಜ ಇಡ್ರಿ, 12 ಗಂಟೆಗೆ BJP ಧ್ವಜ ಇಡ್ರಿ, ರಾತ್ರಿ JDS ಧ್ವಜ ಇಡ್ರಿ. ಯಾಕಂದ್ರೆ ರಾತ್ರಿ ರೊಕ್ಕ ಇರಂಗಿಲ್ಲ ಅವ್ರ ಕಡೆ, ಮತ್ತು ಹಗಲಿನ ಚೇನಿ ಮಾಡ್ಬೇಕಾಗೈತೆ. ಚೇನಿ ಮಾಡಕ್ಕೆ ಇವು 2 ಪಕ್ಷ ಅದ. ಜನಾರ್ದನ್ ರೆಡ್ಡಿ ಬಂದನಿಲ್ಲ, ಹಾಳು ಹಿಡಿಸಿಬಿಟ್ರು ಅವ್ರು. BSYನ ಮುಖ್ಯಮಂತ್ರಿ ಮಾಡಿದ್ರು, 100 ಕೋಟಿ ತೆಗೆದಿಟ್ಟಿದ್ರು ಅವ್ರು. ಬೆಳಗಾವ್ ಸಂಕಮ್ ಹೋಟೆಲ್ ಬಂದು ಬೆಳಗಾವ್ ಗ್ರಾಮೀಣ ಪ್ರದೇಶದ ಸಂಜಯ್ ಪಾಟೀಲ್ ಸಹಿತ ಗೊತ್ತಾಗ್ಲಿಲ್ಲ. ಅವ್ರ ಕ್ಯಾಂಡಿಡೇಟ್ ಆರಿಸಿ ಬಂದ್ರು, ಆ ಮಾತು ಬೇರೆ. ಅಲ್ಲಿ ಲೀಡರ್ ಅಂತ ತೆಗೆದುಕೊಂಡು ಇವರು ಎಲ್ಲ ಕಡೆ ಗೆದ್ದು ಬಂದ್ರು. ರೊಕ್ಕ ಬೇಕೋ ಅಥವಾ ಏನ್ ಬೇಕೋ, ಮತದಾರರಿಗೆ ಸ್ವಾಭಿಮಾನ ಆಗ್ರಿ ನೀವು. ಸ್ವಾಭಿಮಾನ ಆದ್ರೆ ಇವ್ರದ್ದು ಏನೂ ನಡೆಯೋದಿಲ್ಲ. ಈಗ ಕಿಡ್ನಾಪ್ ಆಗಿದ್ದಾರೆ, ಪಾಪ ಅನಿವಾರ್ಯವಾಗಿ ಆಗಿದ್ದಾರೆ ಅವರು. ಅದಕ್ಕೆ PKPS ಸೆಕ್ರೆಟರಿಗಳು ನಮ್ಗೆ ದುಡ್ಡು ಹಾಕಾತಾರ. ಅದು ಇಂಪಾರ್ಟೆಂಟ್. ನೀವು ಕರೆಕ್ಟಾಗಿ ವರದಿ ಮಾಡತ್ತೀರಿ, ನಮ್ಮನ್ನು ಎಲ್ಲ ಅಧಿಕಾರ ಕಸ್ಕೊಂಡಾರಂತ. ಮತ್ತು ಸೆಕ್ರೆಟರಿಗಳನ್ನ ಯಾಕೆ ಮಾಡಿದ್ರಿ? PKPS ಅಭಿವೃದ್ಧಿ ಆಗ್ಬೇಕಂತ ಮಾಡಿದ್ರಿ. ಎಲ್ಲ PKPS ಸೆಕ್ರೆಟರಿ ನಾರಾಜ್ ಆಗಿದ್ದಾರೆ. ಒಬ್ಬ ನಾಯಕ ಬರ್ತಾನೆ, ನಿಮ್ಮ ಮನ್ಯಾಗ ಇರ್ರಪ್ಪ, ನೀವು ಯಾರಿಗೂ ನಮ್ಮ ಪರವಾಗಿ ಬೇಡ, ಅವ್ರ ಪರವಾಗಿ ಬೇಡ. ಯಾಕೆ ಹೇಳಿದ್ರಂದ್ರೆ ದುಡ್ಡು ಪರವಾಗಿ ನಾವಿದೆ, ದುಡ್ಡು ಕೊಡ್ತೇವೆ, ಆಚೆ ಬರ್ತೇವೆ, ನೀವೇನು ರಾಜಕಾರಣ ಮಾಡತ್ತೀರಿ, ನೀವು ಸೇವೆ ಮಾಡ್ಬೇಕಂತ. ಅದಕ್ಕೆ PKPS ಏನು ಕೆಲವೊಂದು ಸೆಕ್ರೆಟರಿಗಳು ನಮ್ಗೆ
500 200 100 ಹಾಕಾತಾರ ದಿವಸ. ನಮ್ದು ಕಲೆಕ್ಷನ್ ಅಂದ್ರೆ 800 900 ರೂಪಾಯಿ ಆಗತೈತಿ. ನಮ್ಮನ್ನ ಚಿಲ್ಲರ್ ಅಂತ ತಿಳ್ಕೊಬೇಡ್ರಿ. ನಾವು ಯಾಕೆ ಕೇಳ್ತೇವೆ, ನಿಮ್ಮ ತಾಕತ್ತು ಎಷ್ಟೈತಿ, ನನ್ನ ಎಷ್ಟು ಗಟ್ಟಿ ಮಾಡ್ತೀರಿ, ನಾನು ಎಷ್ಟು ಗಟ್ಟಿ ಮಾಡ್ತಾರೆ, ನೀವು ಅಷ್ಟು ಗಟ್ಟಿ ಆಗ್ತಾರೆ. ನಾವಿನ್ನು ಮುಂದೆ कारगडीने केळावर उत्तम पाटील रे, तुम्ही काय करला, आम्हाला बरोबर समजून घेतला नाही. 10,000 घे, 20,000 घे, याला फोन कर, त्याला फोन कर, मॅनेजरला फोन कर, इरगोडला फोन कर, धुळगोडला फोन कर. का करू? तुमचं भजनी करायचं आणि आम्ही उपाशी यायचा. तुम्हाला राजकारण माहिती नाही हो. सदानंद बामणे म्हणजे काय, कोण? तुम्हाला तेवढं नव्हे, ಎಲ್ಲ ರಾಜಕಾರಣ ಗೊತ್ತಿಲ್ಲ. ಸದಾನಂದ ಬಾಂಬೆ ಅಂದ್ರೆ ಇರ್ಲಿ ಬೇಡ ಅಂತ. ಈ ಬೆಳಗಾವಿ ಜಿಲ್ಲಾದಾಗ ನೋಡ್ರಿ, ನಮ್ದ ಹವಾ, ನಾವೇ ಎಲ್ಲ ಹೌದು ಹುಲಿ ಅಂತಾರ. ಹೌದು ಹುಲಿ ಅನ್ಬೇಕಾದ್ರೆ ಎಷ್ಟು ತಾಕತ್ ಬೇಕು. ಸಿದ್ದರಾಮಯ್ಯ ಆದ ನಂತರ ನಮ್ಗೆ ಹೌದು ಹುಲಿ ಅನ್ನತ್ತಾರ. ಏನು ಪುಕ್ಕಟ ಅನ್ನತ್ತಾರ, ಅವ್ರು ಏನು ರೊಕ್ಕ ಕೊಟ್ಟಿದ್ನೋ. ಸಿದ್ದರಾಮಯ್ಯನೋ ಮುಖ್ಯಮಂತ್ರಿ ಅದು ಅಂದಿರ್ಬೇಕು. ಒಬ್ಬ ಬಂದ ಅದನ್ನ ಪ್ರಸಾರ ಮಾಡ್ರಿ. ನಮ್ಗೆ ಹೌದು ಹುಲಿ ಅನ್ರಲ್ಲ, ಹೌದು ಹುಲಿ ಅನ್ನೋ ಟೈಪ್ ವರದಿ ಮಾಡತ್ತೇವೆ. ಮತ್ತೆ ಮಿಲಾದ್ ಕುಸ್ತಿ ಇಲ್ಲ, ಒಳ ಹೊಂದಾಣಿಕೆ ಇಲ್ಲ, ಏನೂ ಇಲ್ಲ. ಏನ್ರ ನಿಮ್ಮ ಕಡೆ ಕೇಳ್ತೇವೆ, ಎಷ್ಟು ರೊಕ್ಕ ಕಲೆಕ್ಷನ್ ಮಾಡಂತ ಒಬ್ಬ ಕೇಳ್ತಾನ, ಭಿಕ್ಷಾ ಬೇಡತ್ತೆ ಅಂತ ಕೇಳ್ತಾನೆ. ಒಬ್ಬ ಗೂಗಲ್ ಪೇ ಮತ್ತು ಫೋನ್ ಪೇ ಎಷ್ಟು ಬಂದು ನೀ ಅದಕ್ಕಾಗಿ ವಿಡಿಯೋ ಮಾಡತ್ತೆ ನಾವು ಒಬ್ಬ ಹೇಳ್ತಾನೆ. ಒಬ್ಬ ಕಾಂಗ್ರೆಸ್ ಪಕ್ಷ ಅಂತಾನ, ಒಬ್ಬ ಬಿಜೆಪಿ ಪಕ್ಷ ಅಂತಾನೆ. ನಾವು ಯಾವ ಪಕ್ಷ ಇದ್ದೇವೆ ಎಲ್ಲರಿಗೂ ಗೊತ್ತಿದೆ. ಬಸವರಾಜ್ ಅವ್ರಿಗೆ ಗೊತ್ತಿದೆ, ಜಿ.ಬಿ. ಖಾನಗೌಡರನ್ಗೆ ಮೊದಲು ಗೊತ್ತಿದೆ. ಗುಡಾಸ್, ವೀರಭದ್ರ ಗುಡಾಸ್ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಪ್ರಚಾರ ಮಾಡಲ್ಲ. ಮತ್ತೆ ಅಜ್ಜ ಅಂತಾರೆ. ಯಾಕೆ ಅಜ್ಜ ಅನ್ಬೇಕು? ನಿಮ್ಗಿಂತ ಶಕ್ತಿ ಹೆಚ್ಚಿದೆ. ಮುತ್ಯ ಯಾಕೆ ಅನ್ಬೇಕು? ವಯಸ್ಸು ಹೆಚ್ಚಾದ ಮುತ್ಯ ಮತ್ತು ಅಜ್ಜ ಅನ್ಬೇಡ್ರಿ. ನಿಮ್ಗಿಂತ ನಾವು 12 ಕಿಲೋಮೀಟರ್ ವಾಕಿಂಗ್ ಬರ್ತೇವೆ. ಇದು ವಿಡಿಯೋ ಮುಗಿಸ್ಕೊಂಡು ವಾಕಿಂಗ್ ಹೋಗ್ತೇವೆ. ನಿಮ್ಮ ಸಲ ನಾವು ಇಲ್ಲಿ ಕೊದ್ದೇವೆ. ಸಮಿತ್ ಕೋತ್, ಗುಡ್ ಇನ್ಫಾರ್ಮೇಶನ್ ಸರ್, ಗುಡ್ ಇನ್ಫಾರ್ಮೇಶನ್ ತಗೊಂಡು ಏನು ಮಾಡೋರು? ಮತ್ತೆ ನೀವು 500 ರೂಪಾಯಿ ತಗೋರ್ಲ ಓಟ. ಎಟ್ಟ 7 ಮಂದಿ ಇತ್ತಂತ. 500 ರೂಪಾಯಿ ಎಷ್ಟಾಯ್ತು? 3,500. ಮತ್ತು ಅದ ಡಬಲ್ ಕೊಟ್ಟಿದ್ರೆ 7,000. 7,000ಗೆ ಡಬಲ್ ಕೊಟ್ರೆ 14,000. ಒಬ್ಬ ಹೇಳ್ತಾನೆ, ನಿರ್ಲಜ್ಜ ಮನುಷ್ಯ ಒಬ್ಬ ಹೇಳ್ತಾನೆ, 24 ಮಂದಿ ಇದ್ದು ನಮಗೆ 17,000 ಬಂದು ಅಂತ. ನಿರ್ಲಜ್ಜ ಮಕ್ಕಳು. ಅಂಬೇಡ್ಕರ್ ಇದನ್ನ ಮಾಡಿದ್ರು ಸಂವಿಧಾನದಲ್ಲಿ. ಸಂವಿಧಾನವನ್ನ ಯಾವ ರೀತಿ ಗಟ್ಟಿಗೊಳಿಸ್ಬೇಕಾಯ್ತು, ಅದೇ ನಾಯಕರ ಸಂವಿಧಾನವನ್ನ ಎಷ್ಟು ದುರ್ಬಲಗೊಳಿಸ್ತಾ ಇದ್ದಾರೆ. PKPS ಮೆಂಬರ್ ಏನು ಡೆಲಿಗೇಷನ್ ಫಾರ್ಮ್ ಕಸ್ಕೊಂಡ್ರು, ಅವ್ರನ್ನ ಉದ್ಧಾರ ಮಾಡಲಿಲ್ಲ, ಅವ್ರನ್ನ ಹಿಡಿದು ಇಟ್ಟಿದ್ದಾರೆ. ಈಗ ಇವ್ರಂತರ ಟಿವಿದವರು ಮತ್ತು ಪೇಪರ್ದವರು ಪ್ರವಾಸ ಬಗ್ಗೆ ಅಂತ. ಏನು ಪ್ರವಾಸ? ಈಗ ಈ ಪ್ರವಾಸ ಯಾರು ದುಡ್ಡು ಕೊಡ್ತಾರೆ ಪ್ರವಾಸಕ್ಕೆ? ಲಾಸ್ಟ್ಗೆ ಏನು ಹೇಳ್ತಾರೆ ಗೊತ್ತೇನು ಅವ್ರ ಕಡೆಯಿಂದ? ಇಲ್ಲ, ನಮ್ಮ ಪ್ರವಾಸ ನಾವೇ ಖರ್ಚು ಮಾಡ್ಕೊಂಡು ಅಂತ. ಆಯ್ತು, ನೀವು ನಂಬ್ತೀರಿ. ಮಾಧವ್ ಕಲೂತಿ, ಧನ್ಯವಾದಗಳು ಸರ್. ಫುಲ್ ಕಡಕ್ ಬೆಂಕಿ ಅಲ್ಲೋ, ಬೆಂಕಿ ತಗೊಂಡು ಏನು ಮಾಡಾರ ನೀವು? ನಮ್ಮನ್ನ ಬೆಂಕಿ ಹಾಕಿ ಸುಡ್ತಾರ. ಅವಾಗ ಬರ್ತಾರೆ ಜಿ.ಬಿ. ಖಾನಗೌಡ್ರ. ಬೆಂಕಿ ಅಂದ್ರೆ ಏನು? ಬರಂಗಿಲ್ಲ ನೀವು, ನಮಗೆಲ್ಲ ಗೊತ್ತೈತೆ. ಚಪ್ಪಾಳಿ ಹೊಡ್ಯವ್ರ, ಲಾಸ್ಟಿಗೆ ಬಂದ್ರೆ ಓಡಿ ಹೋಗಾರ. ಕಿಚ್ಚ ಹಾಯಸವ್ರ ನಮ್ಮನ್ನ. ನಂತರ ಮೋಜ ನೋಡೋಣ. ಒಂದು ಜಾತ್ರೆ ಕಿಚ್ಚ ಎಷ್ಟಾಯ್ತು ಮಂದಿ ಆಯ್ತಿರ್ತೈತಿ? 7-8 ಮಂದಿ. ನಮ್ಮನ್ನ ಕಿಚ್ಚ ಹಾಕಿ ಬಿಡವ್ರ. ಮತ್ತು ನೀವ ಜಾತ್ರೆ ಭಾರಿ ಆಯ್ತಂದ, ಕಿಚ್ಚು ಜಾತ್ರೆ ಭಾರಿ ಆಯ್ತಂದ. ನೀವು ಕಿಚ್ಚ ಹಾಕಿ ಕಲಿಬೇಕಂದ್ರೆ ಸ್ವಾಭಿಮಾನ ಊಟಗಳನ್ನ ಮಾರ್ಕೊಳ್ಬೇಡ್ರಿ. ಮತ್ತು ಇವರು MLA ಫಂಡ, MP ಫಂಡ, ಸಾಗರ್ ಕುಲ್ಕರ್ ಕೇಳ್ತಾರೆ, MP ಫಂಡ, MLA ಫಂಡ್ ಐತಿ ಏನಂತ ಕೇಳ್ರಿ ಅಂತ. ಯಾಕೆ ನೀವು ಯಾಕೆ ಕೇಳಂಗಿಲ್ಲ? ನೀವು ಯಾಕೆ ಸೋಷಿಯಲ್ ಮೀಡಿಯಾ ನಾವೇ ಬೇಕು? ನಮ್ಮ ಹೆಗಲ ಮೇಲೆ ಬಂದಕ್ಕಿಟ್ಟು ಇನ್ನೊಬ್ರು ನೋಡಿ ಅವರು ಸಾಗರ. ಕೇಳ್ತೇವೆ ನಿಮ್ಮ ಪ್ರಶ್ನೆ, ಪ್ರತಿಯೊಬ್ಬರ ಪ್ರಶ್ನೆ ಕೇಳ್ತೇವೆ ನಾವು ಉತ್ತರ. MLA ಫಂಡ್, MP ಫಂಡ್ ಎಲ್ಲಿ ಹೋತು, ಎಲ್ಲಿ ಹೊಂಟೈತೆ? ಇವ್ರು ಒಂದು ಕಾಮಗಾರಿ ತರಾಕ ನಾವು ಗುತ್ತಿಗೆದಾರ ಪಾಪ ಒದ್ದಾಡತ್ತವ. ಅದು ತಂದು ಕೂಡಲೇ ಇವ್ರಿಗೆ ಪರ್ಸೆಂಟೇಜ್ ಒಳಗನ ಪೂಜಾಕ್ಕೆ ಹೋಗಿಲ್ಲ ಅಂತ. ಪೂಜಾಕ್ಕೆ ಹೋಗ್ಲಿಲ್ಲ ಅಂದ್ರೆ ಅವು MB ಬರಂಗಿಲ್ಲ. ಸೂಪರ್ಡೆಂಟಿಂಗ್ ಬಂದ ಮೊದಲು ಪೂಜಾ ಮಾಡ್ಸಪ್ಪ ಮಾಡ್ದಂತಾರ. ಆ ದುಡ್ಡು ಎಲ್ಲಿ ಹೊಂಟೈತೆ? ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಕಷ್ಟು ಜನ. ವಿಶ್ವನಾಥ್ ಪಾಟೀಲ್ ಆರಿಸ್ತಾರಲ್ಲ, ಅವ್ರು ಎಂಥ KL ನಿರ್ದೇಶಕರು ಬೈಲೊಂಗಲದಲ್ಲಿ. ಯಾರು ಬೇಕಾದವ್ರು ಮುಖ ನೋಡಂಗಿಲ್ಲ. ಅವರು ಲೆಟರ್ ಕೊಡ್ತಾರೆ ಅಡ್ಮಿಷನ್ಗೆ, ಸಹಾಯ ಮಾಡ್ತಾರೆ. ಮಧು ಪಾಟೀಲ್ ಕರಾಟೆ ಅವ್ರು ರಸ್ತಾಕ್ ತಂದ್ರು, ಪ್ರಭಾಕರ್ ಕೋರೆ ಅವರು. ಅವ್ರ ಜಾಗ ಅಲ್ಲ, ಏನೂ ಅಲ್ಲ. ಆದ್ರೆ ಏನಾಯ್ತು ಮುಂದೆ? ಅವ್ರು ಹೊರಗೆ ತೆಗೆದ್ರು. ಈಗ ರಸ್ತೆ ಮೇಲೆ ಕರಾಟೆ ಮಾಡತ್ತಾರ ಅವ್ರು. ನಾವು ವಿಡಿಯೋ ಕಳಿಸಿದಾರ ಅವ್ರು. ಸರ್ ವಿಡಿಯೋ ಹಾಕ್ರಿ ಅಂತ. ಅವ್ರ ಮಗ ಅಂತಾನೆ, ಇವ್ರ ಮಗ ವಿಡಿಯೋ ಹಾಕಿ ಏನು ಮಾಡೋದೈತಿ? ಶರತ್ ಪವಾರ್ ಕಡೆ ಹೋಗಂತ ಹೇಳಿದಾನೆ. ಶರತ್ ಪವಾರ್ ಕಡೆಯಿಂದ ಪ್ರಭಾಕರ್ ಕೋರೆ ಫೋನ್ ಮಾಡಿಸಿ, ತಾನ ನಿಮಗೆ ಒಂದು ರೂಮ್ ಕೊಡ್ತಾರೆ, ಅಲ್ಲಿ ಕರಾಟೆ ಮಾಡಂತ. ಇವ್ರು ಹೋಗೋರಿಲ್ಲ, ಶರತ್ ಪವಾರ್ ರೆಡಿ ಅವ್ರಲ್ಲ. ನಮ್ಮಂತಾರೆ ವರದಿ ಮಾಡ್ರೆ ಪ್ರಭಾಕರ್ ಕೋರೆ ನೋಡ್ತಾರ? ಅವ್ರೇನು ಸಹಾಯ ಮಾಡೋರ್ದಾರ? ವಿಶ್ವನಾಥ್ ಪಾಟೀಲ್ ಅಂದ್ರು, ಕೋರೆ ಅವ್ರು ಬಿಟ್ಟು ಕೊಡ್ರಿ, ಪ್ರೀತಿ ಕೋರೆ ಅವ್ರು ಬಿಟ್ಟು ಕೊಡ್ರಿ ಅಂತಂದ್ರು. ದೇಸಾಯಿ ಬಿಟ್ಟು ಕೊಡ್ರಿ ಅಂತಂದ್ರು. ಕೌಟಿ ಮಾಡಿ ಹೇಳಿದ್ರು. ಕೌಟಿ ಮಾಡ್ರಿ
ಕೇಳದಂತೆ ನೋಡದಂತೆ ಮಾಡದಂತೆ ಅವ್ರು ಸುಮ್ಮಿದ್ರು. ಯಾಕೆ ಕೌಟಿ ಮಠವ್ರು ನಿಮಗೆ ಮಾಡಕ್ ಬರಂಗಿಲ್ಲ? ಬಿಟ್ಕೊಡ್ರಿ, ಬೆಳಿಗ್ಗೆ 2 ತಾಸ, ಸಂಜೆ ಹೊತ್ತು 2 ತಾಸ ಕರಾಟೆ ಕ್ಲಾಸ್ ಬಿಟ್ಕೊಡಕ್ಕೆ ಆಗ್ಲಿಲ್ಲ. ಕೇಳಿ ಹಾಸ್ಟೆಲ್ ವಿದ್ಯಾರ್ಥಿನಿಗಳು ಕರಾಟೆ ಕ್ಲಾಸ್ ಕಲಿತಾರೆ ಬೆಳಗಾವಿಯಲ್ಲಿ. 1972ರಿಂದ ಮಧು ಪಾಟೀಲ್ ದೊಡ್ಡ ಕರಾಟೆ ಪಟು, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, 108 ಪ್ರಶಸ್ತಿ ಬಂದ ಅವ್ನ ರಸ್ತೆ ಮೇಲೆ ಓಡಿಸ್ತಾ ಇರ್ತಾರೆ, ನೀವು ನೋಡ್ಕೊತ ಕೂದ್ರಿ. ಮತ್ತು ಕ್ರೀಡಾಪಟುಗಳ ನಾವು ಇದನ್ನಂತ ದೊಡ್ಡ ಕುಸ್ತಿ ಮೈದಾನ ಆಡಿಸ್ತಾರ ಅಂಕ್ಲಿಯಲ್ಲಿ ಪ್ರಭಾಕರ್ ಕೋರೆ ಅವರು. ಇದನ್ನೆಲ್ಲ ಹೇಳಬಾರ್ದ? ಒಳಗಿನ ಕುಸ್ತಿಗಳು ದುಡ್ಡು ಹಂಚಾತಾರ, ಎಟ್ಟೆ ಹಂಚಿರು. ಅನಸಬ್ ಜಲಿ ಏನ್ ಮಾಡತ್ತಾರ? ಅನಸಬ್ ಜಲಿ ಲೀಡರ, ದುಡ್ಡಿದೆ, ದುಡ್ಡಿನ ಮೇಲೆ ಸೊಕ್ಕನೂ ಇದೆ. ಹಿಂಗಾಗಿ MP ಚುನಾವಣೆ ಸೋಲಿಸಿರ ಆ ಮಾತು ಬೇರೆ. ಇವು ಕೂಡ ನಾನೇ ಆರಿಸಿ ಬರ್ತೇನೆ, ನನ್ನಿಂದ ಇಲ್ಲ. ಆ ಸಹೋದರನ ನಂಬಿ ಈ ಸಹೋದರ ಏನು ಯಾವ ಕಡ್ಡದಾಗ ಯಾವ ನೀರನ್ನ ಮುಳಿಸ್ತಾರ ಗೊತ್ತಿಲ್ಲ, ಈಗಾಗಲೇ ಮುಳಿಸಿದಾರ. ಮತ್ತು ಅವ್ರ ಕೂಡ ಮತ್ತೆ ಇಜಾಕ್ ಹೋಗುದು, ಮತ್ತು ಲೀಡರ್ ಅಲ್ಲ, ಬರೇ ರೊಕ್ಕ ಹಂಚೋದು, ಆರಿಸಿ ಬರೋದು ಇವ್ರ ಕೆಲಸ. ಅದಕ್ಕೆ 500 ರೂಪಾಯಿ 1000 ರೂಪಾಯಿ ಯಾಕೆ ಮಾಡಿದ್ರು ಅಂತಂದ್ರೆ ಇನ್ನೊಬ್ಬ ನಿಲ್ಲಬಾರದಲ್ಲಿ, ಇನ್ನೊಬ್ಬ ಬಡವ, SC ST OBC ಕೆಲವು ಮಂದಿ ಅಂತ ನಾನು ಲಿಂಗಾಯತ, ನಾವು ಪರವಾಗಿ, ನಾವು ಅವ್ರ ಪರವಾಗಿ ಇವ್ರ ಪರವಾಗಿಲ್ಲ, ಲಿಂಗಾಯತ ಪರವಾಗಿನೂ ಇಲ್ಲ, ಯಾರ ಪರವಾಗಿನೂ ಇಲ್ಲ, ಮರಾಠಿ ಪರವಾಗಿನೂ ಇಲ್ಲ, ಸಮಿತಿ ಪರವಾಗಿಲ್ಲ, ಕನ್ನಡ ಪರವಾಗಿನೂ ಇಲ್ಲ, ಕನ್ನಡ ಹೋರಾಟಗಾರ ಕನ್ನಡ ಪರವಾಗಿಲ್ಲ, ಸತ್ಯದ ಪರವಾಗಿನ, ನಿಮ್ಮ ಪರವಾಗಿನ, ಧ್ವನಿ ಇಲ್ದವ್ರ ಧ್ವನಿ ಇದ್ದವ್ರ ಪರವಾಗಿನ. ಧ್ವನಿ ಯಾರಿಗಿಲ್ಲ ಅವ್ರಿಗೆ ಧ್ವನಿ ಕೊಡವನ. ಕಡಕ್ ಸಂದೇಶ ಅಂತ ಹೌದು ಒಲೆ ಅಂತ ಆಯ್ತು, ಚಪ್ಪಾಳೆ ಹೊಡೆದ್ರಿ, ಸೋಷಿಯಲ್ ಮೀಡಿಯಾ ಬಂತು, ಏನು ಒಂದು ಬಟನ್ ಹೊಡೆದ್ರೆ ಡಿಲೀಟ್ ಆಗಿ ಹೋಗ್ತೈತಿ. ಸದಾ ಮಮ್ಮಿ ಯಾರ ಗೊತ್ತಿಲ್ಲ, ಯಾಕೆ ನಮ್ಮ ಮೇಲೆ ಹಲ್ಲೆ ಆದಾಗ ಬಂದ್ರಿ, ಯಾರಾದ್ರು ಒಬ್ಬರು ಮಾಡಿರಿ. ಅಪ್ಪ ಸಾಬ್ ಕುರ್ನವ್ರು ಹೇಳ್ತಿದ್ರು, ಸರ್ ನಿಮ್ಮ ಮೇಲೆ ಹಲ್ಲೆ ಆದಾಗ ಯಾರು ಬರ್ಲಿಲ್ಲ ಅಂತ. ಅವ್ರು ನೆನೆಸ್ತಾರ, ಹೌದು. ಅವ್ರು ಮನವಿ ಕೊಡ್ರಿ ಚಿಕ್ಕೋಡಿಯಲ್ಲಿ, ಒಂದು 7-8 ಜನ ಪತ್ರಕರ್ತ ತೆಗೆದುಕೊಂಡು, ಉಳಿದ ಪತ್ರಕರ್ತರ ಅನ್ಕ ನಮಗೆ ಅವ್ರಿಗೆ ಆಗಿ ಬರಂಗಿಲ್ಲ. ಯಾಕಂದ್ರೆ ಅವರು ಹುಡುಕೆಲ್ಲ ತೆಗಾರು 8-10 ವರ್ಷದಿಂದ ಬಂದಾರ, ಮಾರುತಿ ಕಾರ, ದೊಡ್ಡ ಕಾರ್ ತಗೊಂಡಾರ, ದೊಡ್ಡ ಹೋಟೆಲ್ದಲ್ಲಿ ಊಟ, ಪೊಲೀಸರ ಜೊತೆ ಸಂಪರ್ಕ, ಪೊಲೀಸ್ ಜೊತೆ ಮೆಲಾಪಿ ಕುಸ್ತಿ. ಶಿವ ಹೋಟೆಲ್ಗೆ ಹೋಗಿ ನೋಡ್ರಲ್ಲ, ಅಲ್ಲಿ ಯಾರ್ಯಾರ್ತಾರ ಅಧಿಕಾರಿಗಳು ಮತ್ತು ಈ ಪತ್ರಕರ್ತರ ಹಳೆ ಮಾವನ ಸಂಬಂಧಿ ಅವ್ರದ್ದು ಎಷ್ಟು ಕೊಡೋದು ತಗೋ ಸಂಬಂಧ ಇಲ್ಲ. ನಾ ಇಷ್ಟು ವರದಿ ಮಾಡಲಿ, ಈಗ ಬಿಟ್ಟಿದಾರ ಅವರು 7-8 ಮಂದಿ TV ಪತ್ರಕರ್ತರಲ್ಲಿ ಶಿವ ಹೋಟೆಲ್ಗೆ ಹೋಗಂಗಿಲ್ಲ ಅಂಜಿ. ರಸ್ತೆ ಮೇಲೆ ಒಂದು ಚಾ ಕುಡಿಯತ್ತಾರ, ಆ ರಸ್ತೆ ಮೇಲೆ ತಂದವ್ರು ಯಾರು? ನಾವು ತಂದೇವೆ, ಧೈರ್ಯವಾಗಿ ಹೇಳ್ತೇವೆ. ಅದಕ್ಕೆ 8ರಿಂದ 10 MLA ಸೀಟನ್ನು ಕೆಡುತ್ತೀವಂತ ಅದನ್ನೂ ಧೈರ್ಯದಿಂದ ಹೇಳ್ತೇವೆ. ಯಾವ ಕ್ಷೇತ್ರನೂ ಹೇಳ್ತೇವಲ್ಲ. ಅವ್ರಿಗತ್ಲೆ ಲಾಸ್ಟ್ ಮೂಮೆಂಟ್ಗೆ 2 ಸೀಟ್ ತಂದ್ರು. ಗೋಕಾಕದಿಂದ ಒಂದು, ಯಮಕನ್ಮಡಿ ಒಂದು. ಈಗ ಆ ಥರ ಪರಿಸ್ಥಿತಿ ಏನು? ರಾಜೇದ್ ಅಂಕಲಿ ಅವ್ರ ಪರಿಸ್ಥಿತಿ ಏನು? ಅವ್ರು ಯಾವ ಒಂದು ಏರಿಯಾಗೆ ತಂದು ಹೇಳೋರು ಅವ್ರು ಮಾಡಲ್ಲ. ನೋಡೋಣ, ಅಪೆಕ್ಸ್ ಬ್ಯಾಂಕ್ದಿಂದ 17ನೇ ಮೆಂಬರ್ಸನ್ನು ಮಾಡಲ್ಲ ಅಪೆಕ್ಸ್ ಬ್ಯಾಂಕ್ದಿಂದ. ಆದ್ರೆ ಸಿದ್ದರಾಮಯ್ಯ ಅವರು ಕುರುಬರನ್ನು ತರಬೇಕು, ಅಲ್ಲಿ ಒಂದು ಮಾಡ್ಬೇಕಂತ ಅವ್ರಿದ್ದಾರ ಏನು ಬಾಲಚಂದ್ರ ಒಂದು ಪ್ಲಾನ್ ಮಾಡಿದ್ರೆ ಗೊತ್ತಿಲ್ಲ. ವಿರೋಧಿಗಳ ತಂತ್ರಕ್ಕೆ ನಾವು ಪ್ರತಿತಂತ್ರವನ್ನು ಹೂಡಬೇಕು. ಅದು ಉತ್ತಮ್ ಪಾಟೀಲ್ ಗೊತ್ತಿಲ್ಲ, ನಮ್ಮಂತರ ಕೇಳಂಗಿಲ್ಲ. 10,000 ಕೊಡ್ಬೇಕಾದ್ರೆ त्यांना फोन करा. का करू फोन? तुम्हाला काय MLA करायचं आहे? आम्हाला काय गरज आहे? आम्हाला किती हेल्प केला? एक तुमचा वाढदिवसमध्ये आम्ही हे केलो, काय केलो, व्हिडिओ केलो, आमचा भाऊ गेला, तुम्ही किती दिला? 500 दिला. तुमचं हे सचिन त्याला काढून टाका. सचिन कोण पी आहे ते काय सांगितलं, नंतर ಬರೀ 4,000 ಕೊಡ್ತೆ ನಾನು. ಕೊಟ್ರೆ ಕೊಡ್ಲಿಲ್ಲ, ಆಯ್ತು ಮುಗೀತು, ಇದ್ರ ಮೇಲೆ ಹೋಗಿತ್ತು. ದೀಪಾವಳಿ ಬರ್ರಿ ಅಂತ. ಏನ್ ದೀಪಾವಳಿ ಬರ್ಬೇಕಾದ್ರೆ ಬಾಲಚಂದ್ರ ಕಡೆ ಹೋಗಂತೇವೆ ನಾವು ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಏನು ಮಾಡೋದಿದೆ. ಗುಡ್ ಮಾರ್ನಿಂಗ್ ಬಾಳಪ್ಪ, ಏನ್ ಪ್ರಶ್ನೆ ಇದ್ರೆ ಕೇಳ್ರಿ. ಜಿಲ್ಲಾ ರಾಜಕಾರಣ ಹದಿಗೆಟ್ಟು ಹೈದರಾಬಾದಿ, ಇದನ್ನ ಸುಧಾರಿಸ್ಬೇಕಾದ್ರೆ ಮುಂದಿನ ಸಲ ಹೀಗಾಗಿ ಆಗಿ ಹೋತ್ಲ ಎಲ್ಲ. ನಾವು ಜಾರಕಿಹೊಳಿ ಸಹೋದರ ಕೈಗೆ DC ಬ್ಯಾಂಕ್ ಅನ್ನಂಗನ ಇಲ್ಲ, ಲಿಂಗಾಯತರ ಕೈಗೆ ಸಾಹಿಬಾನ ಕೈಯಲ್ಲಿ ಹೋಯ್ತು ಅಂತ ಹೇಳ್ತೇವೆ. ಸಾಹಿಬಾನ ಅನ್ನಂಗಿಲ್ಲ, ಲಿಂಗಾಯತರ ಕೈಲಿ DC ಬ್ಯಾಂಕ್ ಹೋಯ್ತು ಅಂತ ಹೇಳ್ತೇವೆ ನಾವು. ಅವ್ರು ಹೇಳ್ಬೇಕು, ಯಾಕಂದ್ರೆ ಇವರೆಲ್ಲ ಆರಿಸಿ ಬರೋರು, ಅವ್ರು ನಾವು ಆರಿಸ್ತಿದ್ದೇವೆ, ಅವ್ರು ಹೇಳೋರು. ಯಾರು? ಲಕ್ಷ್ಮಣ ಚೌಧರಿ ಇವ್ರವ್ರ, ರಾಜೀವ್ ಕಾಗಿ ಇವ್ರವ್ರ, ಅನಸಬ್ ಜಲಿ ಇವ್ರವ್ರ, ಮುಂದೆ ಯಾರು ಆರಿಸಿ ಬರ್ತಾರೆ ಇವ್ರವ್ರ, ನಂತರ ಖಾನಾಪುರ ಅರವಿಂದ್ ಪಾಟೀಲ್ ಇವ್ರವ್ರ, ಯಾರು ಇವ್ರವರು? ಎಷ್ಟಿದಾವ ಎಲ್ಲಾನ ವಿಶ್ವನಾಥ್ ವೈದ್ಯನ ಹಿಡ್ಕೊಂಡು 9 ಅವಿರೋಧ ಅಂತ 7ಕ್ಕೆ ಚುನಾವಣೆ ಅಂತ. ಚುನಾವಣೆ ನಾವಾಗ ಗೆಲ್ತೇವಂತ. ನೀವಂದ್ರೆ ಯಾರು? ನೀವು ಹೆಂಗೆ ಗೆಲ್ತೀರಿ? ಯಾರ ಕಡೆ ರೊಕ್ಕ ಐತಿ ಅವ್ರನ್ನ ನಿಲ್ಲಿಸಿದಾರೆ. ಅಲ್ಲಿ ಶ್ರೀನಿವಾಸ್ ಪಾಟೀಲ್ ಹಿಂದೆ ತೆಗೆದುಕೊಂಡವ್ರು ಯಾರು? ಹಂಗಾದ್ರೆ ನಮಗೆ ಕುಮಟಳ್ಳಿ ಅವ್ರು ಹಿಂದೆ ಯಾಕೆ ತೆಗೆದುಕೊಳ್ಳಿಲ್ಲ? ಯಾಕಂದ್ರೆ ಲಕ್ಷ್ಮಣ ಸಹೋದರಿ ನಿಮಗೆ ಬೇಡ, ಕಕ್ಕಾ ಪಾಟೀಲ್ ಬೇಕು, ಸಾರಿ ರಾಜು ಕಾಗಿ ಬೇಕು. ರಾಜು ಕಾಗಿ ಆಗ್ಬೇಕು ನಿಮಗೆ.
ಮತ್ತು ಶ್ರೀನಿವಾಸ ಪಾಟೀಲ್ ಯಾಕೆ ಹಿಂತುಕೊಂಡ್ರ ಅಂದ್ರೆ ಅಪ್ಪಣ ಫುಲ್ ಅಪ್ಪಣ ಆಗ್ತಿತ್ತು. ಯಾಕಂದ್ರೆ 24ರಲ್ಲಿ ಕೇವಲ 20 ರಾಜಕೀಯ ಕುಡ್ದು ಕೇವಲ 4 ಇದ್ದು ಶ್ರೀನಿವಾಸ ಪಾಟೀಲ್ ಅಪ್ಪಣ ಅವರ ಹಿಂತುಕೊಂಡಾರ. ಇಲ್ಲದ ಅರ್ಧ ಇದ್ದವ್ರು ಕುಸ್ತಿ ಆಡೋರ ಅಲ್ಲಿ. ಇವರಿಗೆ ರೊಕ್ಕ ಮಹತ್ವದ ಮನುಷ್ಯ ಮಹತ್ವ ಅಲ್ಲ, ರೊಕ್ಕ ಮಹತ್ವ ಅಲ್ಲ. ಇವರಿಗೆ ನಾವು ಪ್ರತಿಷ್ಠೆ ಮಹತ್ವದ್ದು. ಏನು ಹೇಳಿದ್ರು ಆ ಹುಬ್ಬಳ್ಳಿ ಇದು ಹುಕ್ಕೇರಿ ವಿದ್ಯುತ್ ಸಹಕಾರದಲ್ಲಿ ಮುಖಭಂಗ ಆಗಿಲ್ಲ, ಸೋತಿದೇವ ಅಂತೇಳಿ. ಸೋಲು ಮತ್ತು ಮುಖಭಂಗ ಅಂದ್ರೆ ಏನು, ಅದ್ರ ವಿಶ್ಲೇಷಣೆ ಬೇಕಲ್ಲ. ಬಿದ್ರು ಮಿಷೆ ಮಣ್ಣಾಗಲಿಲ್ಲ ಅಂತ. ಇನ್ನ ಪ್ರವಾಸವ ಅದು ರಾಜಕೀಯದಲ್ಲಿ ಸಾಮಾನ್ಯ ಅಂತ ಹೇಳ್ತಾರ. ಅದು ರೆಸಾರ್ಟ್ ರಾಜಕಾರಣ ಸಾಮಾನ್ಯ ಅಂತ ಒಬ್ಬ ನಾಯಕರು ಹೇಳ್ತಾರ. ದೊಡ್ಡ ಪ್ರಭುತ್ವ ನಾಯಕರವರು ಮುಂದೆ ಕುರ್ಚಿ ಟಾವೆಲ್ ಅದಕ್ಕೆ CM ಕುರ್ಚಿಗೆ ಹಾಕೋರು ಅವ್ರೇನು ಹೇಳ್ತಾರ, ಇದೆಲ್ಲ ಸಾಮಾನ್ಯ ಅಂತ. ಅದೇ ಎಷ್ಟು ಈಜಿ ಹೇಳತ್ತೀರಿ ನೀವು, ಸಾಮಾನ್ಯ ಎಲ್ಲಿದು, ಪ್ರಜಾಪ್ರಭುತ್ವ ಕಗ್ಗೊಲೆ ಮಾಡಿದಂಗೆ ಇದು. ಮತ್ತು ಚಿಂತಕರು ಹೋರಾಟಗಾರರು ಎಲ್ಲಿದ್ದಾರೆ ನೀವು? DC ಅವ್ರ ಮನೆಗೆ ಕೊಟ್ಟು, SP ಅವ್ರ ಮನೆಗೆ ಕೊಟ್ಟು ಇಂಥದ್ದು ನಡೆದಿದೆ ಸರ್, ಇದು ಅನ್ಯಾಯ ಆಗ್ತಾ ಇದೆ, ಇದನ್ನು ಪ್ರತಿಬಂಧ ಮಾಡ್ಬೇಕಂತ ಕೊಡ್ರಲ್ಲ ನೋಡೋಣ. ಅವ್ರು ಒಂದು ಹಿಡಿದು ಬಿಡ್ತಾರೆ. ಇವರು ಎಲ್ಲ ಅಂಜಿ ಏನು ಮಾಡ್ತಾರೆ, 19 ತಾರೀಕು ನೇರವಾಗಿ ಏನು ವೋಟಿಂಗ್ ತರೋರಲ್ಲ ಅವ್ರನ್ನ ಅವಾಗ ಈಗ ಬಿಟ್ಟು ಬಿಡ್ತಾರೆ. ಅವ್ರಿಗೆ ಸ್ವತಂತ್ರ ಸಿಗ್ತೈತಿ. PKP ಸೆಕ್ರೆಟರಿಗಳು ಆನಂದ ಪಡ್ತಾರ. ಸಾಗರ್ ಕೋಲ್ಕರ್, ಸಿದ್ಧ ಬಿರಾದಾರ, ಟಾಟಾ ಸಾವಧಾನ್ಗೆ ಏನು ರೇ ಹೇಳ, ಸಾವಧಾನ ಅಂದ್ರೆ ಏನು, ಸಾವಧಾನದನ್ನೇ ಹೇಳ್ತಾವ. ಅದಕ್ಕೇನೈತೆ, ಈ ರಾಜಕಾರಣ ಹೋಗ್ಬೇಕು. ಒಂದು ಸಜ್ಜನ ರಾಜಕಾರಣ ಆರಿಸಿ ಬರ್ಬೇಕು. ಸಜ್ಜನ ರಾಜಕಾರಣ ಸದ್ಯದಲ್ಲಿ ಯಾರು ನಿಮ್ಗೆ ಕಾಣ್ತಾರೆ, ನಮಗೆ ಕಾಣ್ತಾರೆ. ಯಾಕಂದ್ರೆ ರಾಜಕಾರಣದಲ್ಲಿ ಸಾಕಷ್ಟು ಅನುಭವಗಳನ್ನ ನಾವು ಪಡೆದಿದ್ದೇವೆ. ನಮ್ಮನ್ನು ಪ್ರಭಾಕರ್ ಕೋರೆ ಸೋಲಿಸಿದ್ದಾರೆ. 2 ಸಲ ಗ್ರಾಮ ಪಂಚಾಯತ್ ಸೋಲಿಸಿರು, 1 ಸಲ ತಾಲೂಕ್ ಪಂಚಾಯತ್ ಸೋಲಿಸಲಿ. ಅವಾಗ ನಮ್ಮ ವಿರುದ್ಧ 40,000 50,000 ಖರ್ಚು ಮಾಡಿದ್ದಾರೆ. ನಮ್ಮ ಕಡೆ 2,200 ಇರಲಿಲ್ಲ. ನಮ್ಮ ಕಾಕನ ಮಗನ ಕಡೆ ಏಟೋ 250 ರೂಪಾಯಿ ಏನೋ ತೆಗೆದುಕೊಂಡು ನಾಮಿನೇಷನ್ ಮಾಡಿದ್ದು. ಅವಾಗ 250 ರೂಪಾಯಿ ಇತ್ತು, ಅದು ಇರಲಿಲ್ಲ. ಅವ ಆ ಕಡೆ ಈ ಕಡೆ ಕೂಡಿ ಬಾಳು ಮಾಮ ಅಂತ ಅವರು ಅಂದ್ರೆ ನಮ್ಮ ಪರಿಸ್ಥಿತಿ ಅಲ್ಲಿಂದ ಇಲ್ಲಿ ತುಳ್ಕೋತ ಬಂದಾರ. ಇನ್ನು ನಾವು ತುಳಿತೇವೆ, ಇವ್ರನ್ನ ತುಳಿಯೋಂಥ ವ್ಯವಸ್ಥಿತ ಸಂಡೆ ಅಂತ ನಾವು ಮಾಡ್ತೇವೆ. ಹೆಂಗೆ ತುಳಿಬೇಕನ್ನೋದು ನನಗೆ ಗೊತ್ತಿದೆ. ಶಿವಾನಂದ್ ಬದ್ಮನ್ನವರ ಥ್ಯಾಂಕ್ ಯು ಸರ್. ಲಕ್ಷ್ಮಣ್ ಬುದ್ಯಾಳ ಥ್ಯಾಂಕ್ ಯು ಸರ್. ನೀವೇನು ಕೇಳೋದು ಕೇಳ್ರಿ. ಯಾಕಂದ್ರೆ ರಾಜಕಾರಣದಲ್ಲಿ ಏನೇನು ಬೇಕು ಎಲ್ಲ ನನ್ನ ಕಡೆ ಇದೆ. ತಂತ್ರ ಜಂತ್ರ ಮಂತ್ರ ಕುತಂತ್ರ ಎಲ್ಲ ಇದೆ. ನಮ್ಮನ್ನು ಉಪಯೋಗ ಮಾಡ್ಕೋದ್ರಲ್ಲ. ಬಂದ ಕೂಡಲೇ ಚಚ್ಚಗಡಜ ಏನು ನಾವೇನು ಭಿಕ್ಷುಕರ ತಿರುಗಾಡ್ಲಿಕ್ಕೆ? ಒಮ್ಮೆ ಹೋಗಿ ಕುಂತೀವಪ್ಪ, ಚಾ ಸಹಿತ ಕೊಡಲಿಲ್ಲ ಅವ್ರು. ಯಾರು? ಉತ್ತಮ್ ಪಾಟೀಲ್ ಹೋಟೆಲ್ ಇದಕ್ಕೆ ಹೋಗಿದ್ದು, ಸೊಸೈಟಿಗೆ ಚಾ ಸಹಿತ ಕೊಡಲಿಲ್ಲ ಅಂದ್ರೆ ಏನು ಅರ್ಥ? ನೀರು ಕೊಡಲಿಲ್ಲ ಏನು ಅರ್ಥ? ಯಾವ ಬಂದ ಯಾವ ಹೋದ? ಇಲೆಕ್ಷನ್ದಾಗ ನಿಮ್ಗೆ ವಿಡಿಯೋ ಮಾಡಬೇಕು, ನಿಮ್ಮ ಪರವಾಗಿ ನಿಲ್ಬೇಕು. ನಾವು ಬಂದಾಗ ತೆಲ ಫೋನ್ ಕರ್ ಅದ್ಯಾಕೆ ಮಾಡಬೇಕು? 10,000 20,000 ನಿಮ್ಮ ಭಿಕ್ಷೆ ಕೇಳೋರು ಇಂಥ ಭಾಳ ಮಂದಿ ನಾವು ನೋಡಿದೆ. ನೀವು ಗೆಲ್ಲಬೇಕಾದ್ರೆ ಉತ್ತಮ್ ಪಾಟೀಲ್ರು ನಮ್ಮ ಮಾತು ಕೇಳಬೇಕು ಅಂತ. ಅನ್ನ ಕೊಟ್ಟಿವಲ್ಲ ಮಾತು ಕೇಳಬೇಕು. ಸುಭಾಷ್ ಜಯಶ್ರೀ ಮಾತು 3 ಮಂದಿ ಮಾತು ಕೇಳಲ್ಲ. ನಾವು ನಮ್ಗೆ ಗೊತ್ತಿದೆ ಹೆಂಗೆ ಆರಿಸ್ತಿರ್ಬೇಕು ಅನ್ನೋದು. ನೀವು ಇವರ ಕೇಳೋರು ಅಮ್ಮಲ್ಕಾಯಿ ಮಾಹಿತಿ ತುಮಿಕಾ ಸಂಗ್ತಾ ಅಂತ ಗಾಡ್ಯಾಗ ಹೋಗುವಂತ ZP ಮೆಂಬರ್ಗೆ ಒಬ್ಬ ಕೇಳೋರು. ಹಂಗೆ ಆಗಂಗಿಲ್ಲ. ಅದು ಹಂಗಾದ್ರೆ ಆಗೋಂಗಿಲ್ಲ. ಸಿದ್ಧ ಬದೇರಿ ನೀವು ಹೇಳ್ರಿ, ಹೊಸದು ಹೇಳ್ರಿ. ಏನು ಹೊಸದು ಹೇಳೋದು? ನೀವು ಕಟ್ ಮಾಡತ್ತೀರಿ. ನೀವು ಪ್ರಶ್ನೆ ಕೇಳೋದು ಗೊತ್ತಿಲ್ಲ ನಿಮಗೆ ಯಾವ ರೀತಿ ರಾಜಕಾರಣ ನಡೆದ ಇರಲಿ. ಇಷ್ಟು ದಿನ ಎಲ್ಲಿದ್ದೀರಿ ಅಂತ ಕೇಳ್ತಾನ ಒಬ್ಬ. 2 ದಿವಸ ಇದ್ದರಪ್ಪ, ಶಕ್ತಿ ಇರಲಿಲ್ಲಲ್ಲ. ಈಗ ನೀವು ಹಾಕಾಕತ್ರಿ. ಒಬ್ರು ವೈಫೈ ಕೊಡಿಸಿರು. ಇನ್ನು ನಮ್ಮ ಡಬ್ಬಾ ಕಾರ್ ಗಡ್ಡೆ ನಾವು ಕೇಳೋರಲ್ಲ. ಡಬ್ಬಾ ಕಾರ್ ಇದೆ 2010 ಮಾಡೆಲ್. ನಾವು ಇನ್ನೊಂದು ಕಾರ್ ಕೊಡು ಅಂತ ಹೇಳೋರಲ್ಲ. ನಾವು ಕೇಳುತ್ತಪ್ಪ, ಭಿಕ್ಷೆ ಬಿಡುತ್ತಪ್ಪ. ಭಿಕ್ಷೆ ಬಿಡೋದ ಸ್ವಾಭಿಮಾನಿ ಇದ್ದಾನ ನಿಮ್ಮದು. ನೀವೇನು ಭಿಕ್ಷಾನ ತೊಗೊಂಡ್ರಲ್ಲ ಅವ್ರ ಕಡೆಯಿಂದ. ಈ ಕಡೆ ಪ್ರವಾಸ ಭಾಗ್ಯ ಆತ್, ಈ ಕಡೆ ಚೈನಿ ಆತ್, ಮೊಬೈಲ್ ಕಸ್ಕೊಂಡ್ರ ಸುದ್ದಿ. ಬಾನ್ಸರ್ಗಳು ನಿಲ್ಸ್ಯಾರಂತ ಪತ್ರಿಕೆಯಲ್ಲಿ ಬರೀತಾರೆ. ಏನದು? ಏನು ಪ್ರಜಾಪ್ರಭುತ್ವ ವ್ಯವಸ್ಥೆನ ಕಂಪ್ಲೀಟ್ ಹಾಳು ಮಾಡಿ. ಅದಕ್ಕೆ ನಾವು ಹೇಳಿದ್ವು. ಅವು ಇಬಿ ಪಟ್ಲ ಹೇಳಿದ್ರ ಕಳ್ಳರ ಕೈಯಲ್ಲಿ DC ಬ್ಯಾಂಕ್ ಕೊಡಬಾರದು. SC ಮಾಡಿದವ್ರು ಎಂಥ ಸಜ್ಜನ ರಾಜಕಾರಣಿ. ಇಬಿ ಪಟ್ಲ ಎಂಥ ಸಜ್ಜನ ರಾಜಕಾರಣಿ. ಬಿ ಶಂಕರನ್ ಹಿಂಗೆ ಮಾಡಲಿಲ್ಲ, ವೇಲ್ಪಟ್ರು ಹಿಂಗೆ ಮಾಡಲಿಲ್ಲ. ವೇಲ್ಪಟ್ರು ಮಾಡ್ತಿದ್ರು, ವೇಲ್ಪಟ್ಲ ಮಕ್ಕಳು ಮಾಡ್ತಿದ್ರು. ಆದ್ರೆ ತಮ್ಮ ಸೀಮಿತಕ್ಕೆ ಮಾಡ್ತಿದ್ರು. ಹಿಂಗಾಗಿ ಅವ್ರನ್ನ ಎಲ್ಲಿ ಮನ್ಯಾಗ ಕೂಡಿಸ್ಬೇಕಲ್ಲಿ ಕೂಡಿಸಿದ್ರು. ಆದ್ರೆ ಅಲ್ಲಿ ಕೂಡ ಪ್ರತಾಪ್ ಪಾಟೀಲ್ ಹೇಳ್ಬೇಕು, ವಿವೇಕರಾವ್ ಹೇಳ್ಬೇಕು,
ಅಮರ್ ಸಿಂಗ್ ಹೇಳ್ಬೇಕು ಇದು 3 ಮಂದಿ ಇಲ್ಲ, ಅಲ್ಲೇನೋ ಪ್ರಾಪರ್ಟಿಯಿಂದ ಅವ್ರವ್ರ ಮಧ್ಯೆ ಹತ್ತಿದೆ ಅಂತ. ಆಗ್ಬಾರ್ದು ಅದು. ಇವ್ರ ಹೆಂಗೆ 5 ಮಂದಿ ಅಲ್ಲ, ಅವರು 5 ಮಂದಿ ಅದಾರ. 2 ಹುಲಿಗಳು ಸಣ್ಣ, 3 ದೊಡ್ಡ ಹುಲಿಗಳು, 5 ಹುಲಿಗಳು ಆಗರಲ್ಲ. ರಮೇಶ್ ಕತ್ತಿಗೆ ಇದೆಲ್ಲ ಗೊತ್ತಿಲ್ಲ. ರಮೇಶ್ ಕತ್ತಿ ಅನಿಸ್ತಾರ ಜಿಲ್ಲಾ ಲೀಡರ್ ಆಗ್ಬೇಕಂತ ಚಾನ್ಸಸ್ ಲಕ್ಷ್ಮಣ್ ಸವದಿ ಇತ್ತು, ತಪ್ಸ್ಕೊಂಡ್ಬಿಟ್ರು. ಲಕ್ಷ್ಮಣ ಹೆಬ್ಬಾಳ್ಕರ್ಗಿತ್ತು, ತಪ್ಸ್ಕೊಂಡ್ಬಿಟ್ರು. ನಂತರ ಬಿಜೆಪಿ ನಾಯಕರೆಲ್ಲ ಹೊಂದಾಣಿಕೆ ಇಲ್ಲ. ಈಗೇನು ಮಾಡೋದು? ಮತ್ತು ಕಾಂಗ್ರೆಸ್ ನಾಯಕರೆಲ್ಲ ಹೊಂದಾಣಿಕೆ ಇದೆ? ಇಲ್ಲ. ತಮ್ಮನವರು ಕಾಂಗ್ರೆಸ್ ಆದ್ರೆ ಅಲ್ಲಿ ಎಷ್ಟು ಫಂಡ್ ಕೊಡ್ತಾ ಇದ್ದಾರೆ. ನೇರವಾಗಿ ಅವ್ರು ಸಚಿವ ಜಾರಕಿಹೊಳಿ ಏನು ಕೇಳಂಗಿಲ್ಲ, ಮುಖ್ಯಮಂತ್ರಿ ಕೇಳ್ತಾರ. ಅಂದ ಪರಿಸ್ಥಿತಿ ಏನು? ಲಕ್ಷ್ಮಣ ಸವದಿ ಅವರು ನೇರವಾಗಿ ಮುಖ್ಯಮಂತ್ರಿಗೆ ಅನುದಾನ ತರ್ತಾರ. ಹಂಗಾದ್ರೆ ಈ ಉಸ್ತುವಾರಿ ಮಂತ್ರಿ ಇದ್ದವರೇನು ಒಂದು ಕನಿಗೆ ಸುಣ್ಣ, ಒಂದೊಂದು ಕಡೆಗೆ ಬೆನ್ನೆ. ಒಮ್ಮೆ ಉತ್ತಮ್ ಪಾಟೀಲ್ ನಮ್ಮವ್ರು ಅಂತಾರ, ಈಗ ನಮ್ಗೇನು ಸಂಬಂಧ ಇಲ್ಲ, ಅವ್ರಿಗೆ ನಮಗೆ ಭೇಟಿಗಿಲ್ಲ, ಅವ್ರಿಗೇನು ನಮ್ಮ ಹೆಸರು ತಗೋಬೇಡ ಅಂತ ಹೇಳಿದ ಅಂತ ಹೇಳ್ತಾರ. ನಿಮ್ಮ ಹೆಸರು ಏನಾಗೋದೈತಿ? ಏನೂ ಆಗಂಗಿಲ್ಲ. ಬಾಲೇಶ್ ಹಂಜಿ ಧನ್ಯವಾದಗಳು ಸರ್. ಅದಕ್ಕೆ ಕೆಲವೊಂದು ಕ್ಷೇತ್ರಗಳಿದಾವೆ, ಪ್ರಾಮಾಣಿಕರು ಬರ್ಬೇಕು ಇಲ್ಲಿ ಕ್ಷೇತ್ರಕ್ಕೆ. ವಿಶ್ವನಾಥ್ ಪಾಟೀಲ್ ಬರ್ಬೇಕು. ನಂತರ ಶಂಭು ಕಲ್ಲೋಳ್ಕರ್ ಅವ್ರನ್ನ ಹೆಂಗ್ ಮಾಡಿದ್ರು, ಎಂಥ ಜಿಲ್ಲಾಧಿಕಾರಿ ಇಡೀ ರಾಯಬಾಗ್ ಚಿತ್ರವನ್ನು ಬದಲಿಸಿದ ಅಂತ ಹೇಳಿದ್ರು. ಅವ್ರು ಫ್ಯಾಕ್ಟ್ರಿಗಳು ಹಾಕ್ತಾ ಅಂತ ಹೇಳಿದ್ರು. ಯಾವ್ಯಾವ ಒಂದು ಫ್ಯಾಕ್ಟ್ರಿ ಇದೆ ದೊಡ್ಡ ಪ್ರಮಾಣದಲ್ಲಿ, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ರಾಯಬಾಗ್ ಎಲ್ಲಿ ಉಳಿದೈತಿ ಅಲ್ಲೇ ಉಳಿದೈತಿ. ಮತ್ತು ಅವರೇ ಬೇಕು. ಅವ್ರಿಬ್ರು ಕೂಡ ಮಿಲಾಪಿ ಮಾಡಿದ್ರು. ನಂತರ ಇವರು 600-700 ಬಿದ್ರು. ನಮ್ಮ ಮಾತು ಕೇಳಿಲ್ಲ. ನಮ್ಮ ಫೋನ್ ಹಿಡಿದ್ರೆ ಫೋನು ಸಹಿತ ಹೇಳಂಗಿಲ್ಲ. ಶಂಭು ಕಲ್ಲೋಳ್ಕರ್ ಇನ್ನತ್ತು ವಾಟ್ಸಪ್ದಲ್ಲಿ ಮೆಸೇಜ್ ಮಾಡ್ತೇವೆ, ಒಂದು 10 ರೂಪಾಯಿ ಕೊಡ್ರ, 20 ರೂಪಾಯಿ ಕೊಡ್ರ ಅಂತ. 10 ರೂಪಾಯಿ ಅಲ್ಲ, 1 ರೂಪಾಯಿ ಕೊಟ್ಟಿಲ್ಲ ಶಂಭು ಕಲ್ಲೋಳ್ಕರ್. ಜಿಲ್ಲಾಧಿಕಾರಿ ಅವರೇ, ನಿಮ್ಮ ಅಣ್ಣನ ಮಗ ನಿನ್ನೆ ಚಿಕ್ಕೋಡಿಗೆ ಭೇಟಿಗಿದ್ರು. ಹೋಟೆಲ್ನ ಹೊರಗೆ ಬರತ್ತ, ಚಾ ಕುಡಿ ಅನ್ಲಿಲ್ಲ. ಏನದು ಚಾ ಕುಡ ಅನ್ಲಿಲ್ಲ? ಮತ್ತೆ ಏನು ನಿಮ್ಮದು ವಿಡಿಯೋ ಭಾಳ ವೈರಲ್ ಆಗಿದೆ ಅಂತ. ಆಯ್ತು, ಕುರ್ಚಿಗೆ ಬಾ ಅಂತ ತಮ್ಮನವ್ರು ಭೇಟಿಯಾಗೋನು. ನಾ ಯಾಕೆ ಕುರ್ಚಿಗೆ ಬರಲಿ? ಅಲ್ಲೇ ಕೊಟ್ಟು ಕಿಶಾಗಿಂದ ಕೈ ಕೊಡಬಹುದಿತ್ತಲ್ಲ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಒಂದು 500-1000 ಕೊಡಕ್ಕೆ ಬರಲಿ ಆಗ್ತಿತ್ತು. ಏನು ಎಂಥ ರಾಜಕಾರಣ ಮಾಡ್ತೀರಿ ನೀವು? ಹೇಳ್ಬೇಕಾಗಿತ್ತು ಅವ್ರಿಗೆ. ಯುವ ಪಡೆ ಬಲಿಷ್ಠಿದ್ದಾರೆ, ಅವ್ರಿಗೊಂದು ಕ್ಷೇತ್ರ ನಾವು ಕಂಡು ಹಿಡಿತೇವಲ್ಲ. ಅವ್ರನ್ನೂ ಕ್ಷೇತ್ರ ಎಲ್ಲಿ ರಿಸರ್ವ್ ಕೇಸ್ ಇರುತ್ತೆ ಅಲ್ಲೇ ನಿಲ್ಲಿಸ್ಬೇಕಂತಿದೆ. ಬೇರೆ ಕಡೆ ನಿಲ್ಲಿಸ್ತೇವಲ್ಲ ನಾವು. ಆರಿಸ್ತರೋ ಶಕ್ತಿ ಇದೆ. ಒಂದು ಹೋಟೆಲ್ದಾಗ ಬಂದಾಗ ನಮ್ಮಂಥವ್ರು ಹಿರಿಯರು ಸೆಲ್ಫಿ ತಗೊಂಡ್ರೆ, ಮತ್ತೆ ಅವನು ಸೆಲ್ಫಿ ಅವ್ರನ್ನ ಸೆಲ್ಫಿ ತಗೊಂಡು ಹೋಟೆಲ್ದಾಗ ಒಳಗಿದ್ದಾಗ ಚಾ ಕುಡಿ ಅಂತ ಅನ್ನಲಿಲ್ಲ ಅಂತಂದ್ರೆ ಎಂಥ ನಾಯಕರು ನಾವು ಬೆಳೆಸ್ಬೇಕು? ನಾವ್ಯಾಕೆ ಬೆಳೆಸ್ಬೇಕು? ಇಂಥ ಭಾಳ ಕಥೆಗಳಿದಾವೆ. ಶಂಭು ಕಲ್ಲೋಳ್ಕರ್ ನೀವು ವಿಚಾರ ಮಾಡ್ಬೇಕು. ನಾವು ನಿಮ್ಮ ಪರವಾಗಿಲ್ಲ, ಯಾರು ಪರವಾಗಿನಲ್ಲ. ಪ್ರಸಂಗ ಬಂದಾಗ ನಾವು ಗಟ್ಟಿ ಮಾಡೋರು. ನಮಗೂ ಗೊತ್ತಿದೆ. ಗಟ್ಟಿ ಆದ್ರೆ ಅಂಬಲಿ ಮಾಡ್ಬೇಕು, ರೊಟ್ಟಿ ಮಾಡ್ಬೇಕು, ತೆಳಗಾದ್ರೆ ಅಂಬಲಿ ಮಾಡ್ಬೇಕಂತ ನನಗೂ ಗೊತ್ತಿದೆ. ಜಿಲ್ಲಾ ರಾಜಕಾರಣ ಯಾತ್ರ ನಡೆದಿದೆ ಅಂತ ಹೇಳತ್ತೇವೆ. ಶ್ರೀಧರ್ ಕಂಪ್ತೆ ಅವರೇ ಧನ್ಯವಾದಗಳು. ಆದರೆ ಈಗೇನು ವಿರೋಧಿಗಳು ಏನು ಷಡ್ಯಂತ್ರವನ್ನು ನಡೆಸಿದ್ದಾರೆ, ಅದು ಸರಿ ಹೋಗ್ತಾ ಇಲ್ಲ. ಎಲ್ಲ ಕೆಟ್ಟ ಕೆರ ಹಿಡ್ದೈತೆ ಅಂತ ನೀನು ಹೇಳಿದ್ರು ಒಬ್ರು. ರಾಜಕಾರಣ ಏನು ಹೊಲಸಾಗಿದ್ರಪ್ಪ ಅಂತ. ಆದರೆ ಇದ್ರ ನಡುವೆ ಸ್ವಾಯ್ ಮಾಡಿಸಿಕ್ ನಳತ್ತಾರಲ್ಲ, ಅವ್ರ ಪರಿಸ್ಥಿತಿ ಏನು? 30, 40, 50 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲರೆ, ಬಿಜೆಪಿ ಪಕ್ಷದಲ್ಲರೆ, ಪಕ್ಷನೇ ನಮ್ಮ ತಾಯಿ ತಂದೆ ಅಂತ ನಡ್ಕೋತ ಬಂದಾರೆ. ಪಕ್ಷದ ಎಷ್ಟೋ ಶಾಸಕರನ್ನ ಗೆಲ್ಸ್ಕೋತ ಬಂದಾರೆ. ಅವ್ರು ಗೆಲ್ಸ್ಕೋತ ಬಂದಾರ, ಇವ್ರು ಮರ್ಕೋತ ಬಂದಾರ. ಇವ್ರು ಮರ್ಯಾವರು, ಅವ್ರು ಗೆಲ್ಸೋದು ಏನದ? ಮತ್ತು ಕಾರ್ಯಕರ್ತರು ತಳಮಟ್ಟದಿಂದ ಸಂಘಟನೆ ಆಗ್ಬೇಕಂತ ಭಾಷಣಗಳು. ಇವರು ಬೆಂಗಳೂರಾಗ ಯಾವ ಬರ್ತಾನ, ಸೋಲಿ ಮೇಲೆ ಬರ್ತಾನ, ಪಂಪ್ ಹೊಡಿತಾನ, ಬಿಜೆಪಿ ಹುಯಿ ಅಂತಾರ. ಮತ್ತೊಬ್ಬ ಯಾರೋ ಕಾಂಗ್ರೆಸ್ ನಾಯಕ ಬರ್ತಾನ, ಹುಯಿ ಹೊಡೆದು ಹುಯಿ ಅಂತ ಹೊಡ್ತಾರೆ. ಹುಡುಗರಿಗೆ ಹುಯಿ ಹಾಕ, ಸೆರೆ ಕುಡಿಯಾಕ, ಮಟನ್ ತಿನ್ನಾಕ, ರೊಕ್ಕ ಕೊಡೋದು. ಮತ್ತು 2 ದಿವಸ ಫಂಕ್ಷನ್ ಇರ್ತಾಗ ಅವ್ರನ್ನ ಮುಂದಕ್ಕೆ ಹೌದು ಹೋಲಿಯಾ ಅಂತ ಅಂದ್ಬಿಡು, ಜೈ ಅಂತ ಅಂದ್ಬಿಡು, ಮುಂದಿನ CM ನೀನಂತ ಅಂದ್ಬಿಡು. ಅವೆಲ್ಲ ಕುಣಿಸಿರ್ತಾರ ಅವ್ರು. ಪ್ರಭಾಕರ್ ಕೊರೆ ಯಾವಾಗಲೂ ಮೀಟಿಂಗ್ ಮಾಡ್ಬೇಕಾದ್ರೆ KL ಗುಂಡಾವನ್ನು ಕುಣಿಸ್ಕೊಂಡು ಮೀಟಿಂಗ್ ಮಾಡ್ತಾರೆ. ಗೊತ್ತೈತೆ ನಿಮ್ಗೆ? 8 ವರ್ಷದಿಂದ ಯಾರೇ ಅಂದ್ರೆ ಅಲ್ಲೇ ಜಗ್ಗೋದು. ದೂದಂಗ ಸಕ್ಕರೆ ಫ್ಯಾಕ್ಟ್ರಿನಲ್ಲಿ ಎಷ್ಟು ರೈತರನ್ನು ತುಳಿದಾರ ಅವರು. ಹೆಂಗಂದ್ರೆ ಪ್ರಶ್ನೆ ಕೇಳೋದಿಲ್ಲ ಇವ್ರಿಗೆ. ಯಾರ ಪ್ರಶ್ನೆ ಕೇಳಿದ್ರೆ 4 ಮಂದಿನ ಬಿಡಿತಾರೆ ಇಲ್ಲಿ ಟಾವೆಲ್ ಏನದು ಪ್ರಜಾಪ್ರಭುತ್ವ ಅಂದ್ರೆ? ಏನು? ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ಅಲ್ಲಿ ಒಂದು ಮಾಲಿನ್ಯ ಬರ್ತಾ ಇದೆ ಎಲ್ಲ ಕಡೆಗೆ. ಅದು ಬರ್ತಾ ಇದ್ದಾರೆ, ಕೊರೆಯವರ ನೀವು ಬಂದ್ ಮಾಡ್ತೀರಿ ಅಂತ. ಮತ್ತೆ ಎಕ್ಸ್ಟೆನ್ಷನ್ 15,000 ಏನೋ ಎಕ್ಸ್ಟೆನ್ಷನ್ ಮಾಡ್ತಾನೆ ಫ್ಯಾಕ್ಟ್ರಿ. ಅಲ್ಲಿ ಎಷ್ಟು ಭೂಮಿಗಳು ಹಾಳಾಗಿದಾವೆ, ಎಷ್ಟು ಮನೆಗಳು, ಒಂದು 10 ಮನೆ ಆಗಲಿ 2 ಮನೆ ಆಗಲಿ ಹಾಳಾಗಿದಾರೆ. ಅವ್ರು ಕರೆಸು ಕೊಡಿಸಿ, ನೋಡಪ್ಪ ಬೇರೆ ಕಡೆ ಜಾಗ ತೋರಿ, ಇಲ್ಲಿ ಮನೆ ಕಟ್ರಿ, ಇಲ್ಲಿ ಹಿಂಗೆ ಬೀಳೋದು, ರೈತರ ಸಲ ನಾವು ಕಾರ್ಖಾನೆ ತೆಗೆದೇವು ಇಲ್ಲ ನೋಡ್ರಿ. ಬೇರೆ ಆಗ್ತೈತಿ. ಏನೋ ಅಂದ್ರಪ್ಪ ಒಂದ ನಾ ಮನಸ್ಸು ಮಾಡ್ರೆ ತಡ್ಯಾಕಿಲ್ಲ ಬದುಕಾಕಿಲ್ಲ ಅಂದ್ ಎಷ್ಟು ಸೊಕ್ಕ. ಹಿಂಗಾಗಿ ಮತ್ತು MP ತಪ್ಸಿರು, MLA ತಪ್ಸಿರು, ರಾಜ್ಯಪಾಲನ ತಪ್ಸಿರು, ಎಲ್ಲ ತಪ್ಸವ್ರ. ನಮ್ಮಂತಾರದಲ್ಲ ನಮ್ಮಂತಾರೆ ಯಾಕೆ ಟಿಕೆಟ್ ತಪ್ಸಕ ಇದ್ದೇವೆ.
ಅಲ್ಲಿ ಬಲಿಕೆ ಅವ್ರು ಕೇಳ್ರಿ, ಫೈನಲ್ ಆಗಿತ್ತದು. ಟಿಕೆಟ್ ತಪ್ಸ್ಯಾರ ನಾವು, ಮಾರುತಿ ಅಷ್ಟಿಗೆ ಗೊತ್ತಿದೆ ನಾವು ಟಿಕೆಟ್ ತಪ್ಸಿದ ಅಂತ. ಯಾಕಂದ್ರೆ ನಾವು ಬಸವರಾಜ್ ಹುಂದ್ರಿ ವರದಿ ಮಾಡ್ಕೋತ ಕೂತು ಇವ್ರು ಕೊಟ್ರೆ ಆರಿಸಿ ಬರ್ತಾರೆ, ಇವ್ರು ಕೊಟ್ರೆ ಆರಿಸಿ ಬರ್ತಾರೆ ಅಂತೇಳಿ ನಾವೇನು ಖರೀದೇವೆ. ನಾವು ಅಷ್ಟಲ್ಲ, ಇವತ್ತಿನ ವರದಿ ಹಿಂಗೆ ಹೇಳ್ತೇವೆ, ನಾಳೆ ವರದಿ ಅನ್ನಂಗೆ ಹೇಳ್ತೇವೆ, ಹಿಂದಿನ ವರದಿ ಹೇಳತ್ತೇನ. ಅವಾಗ ಅವ್ರ ಟಿಕೆಟ್ ಸಿಕ್ತು, ಮತ್ತು ಅದಕ್ಕೆ ದಾರಿ ಕಾಯ್ತಿದ್ರು. ಎಲ್ಲ ಕಡೆ ವೈರಲ್ ಆಗಿದೆ. ನಂತರ ಇವ್ರಿಗೆ ಕೊಡ್ಬೇಕು, ಬಸವರಾಜ್ ಹುಂದ್ರಿಗೆ ಕೊಡ್ಬೇಕಂತೇಳಿ ಅವರು ಇಬ್ಬರು ಶಾಸಕರು ಭೇಟಿ ಆದ್ರು, ತಂದ್ರು, ಆರಿಸಿ ತಂದ್ರು. ಈಗೇನಾಗಿದೆ, ಎಲ್ಲೆಲ್ಲಿ ಎಲ್ಲ ಎರಡನೇ ಅಂತ ನಾಯಕರು ನೀವು ಮುಂದೆ ಬರೋರಂಗ ನೀವು ಬರಂಗಿಲ್ಲ. ಯಾಕಂದ್ರೆ ನೀವು ಹಿಂಗೆ ಮಾಡೋರು. ನಿಮ್ಗೆ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಿ ಫಾರ್ಮ್ ಕೊಡ್ತಾರೆ, ನೀವು ಸ್ಟ್ರಾಂಗ್ ಇದ್ರೆ ಮನೆಗೆ ಬಂದು ಕೊಡ್ತಾರೆ. ನೀವು ಯಾಕೆ ಅವ್ರ ಮನೆಗೆ ಹೋಗ್ತೀರಿ? ಅರ್ಜಿ ಯಾಕೆ ಸಲ್ತಾರೆ? ಕಾಂಗ್ರೆಸ್ ಪಕ್ಷದವ್ರನ್ನ ಅರ್ಜಿ ಸಲ್ಸೋ ಅಂತ ಯಾರನ್ನೆಲ್ಲ ಅಂತ ಅರ್ಜಿ ಯಾಕೆ ಸಲ್ಸೋದು? ಅರ್ಜಿ ಸಲ್ತಾರೆ ಅಂತ ಕೊಡ್ತಾರ? ಇಲ್ಲ. ಅರ್ಜಿಯಲ್ಲಿ 4 ಮಂದಿಯಾಗ ತಮಗೆ ಯಾವ ಬೇಕಲ್ಲ, ತಮಗೆ ಯಾವ ಹೆಬ್ಬಟ್ಟಿಗೆರೆ ಇರ್ತಾನಲ್ಲ, ತಮಗೆ ಯಾವ ಕೆಲಸ ಆಗ್ಬೇಕಲ್ಲ ಅವ್ರಿಗೆ ಕೊಡ್ತಾರ. ಜಿಲ್ಲಾ ಪಂಚಾಯತ್ ಏನಾಗ್ತೈತಿ ಮುಂದಿನ ಸಲ ನೋಡ್ರಿ, ಅಲ್ಲಿ ವ್ಯಾಪಾರ ಚಾಲು ಆಗ್ತೈತಿ. ಕಿಡ್ನಾಪ್ ಇದು ತಪ್ಪದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಮತ್ತು ಪ್ರವಾಸ ಭಾಗ್ಯ ಅಥವಾ ಈಗ ರೆಸಾರ್ಟ್ ರಾಜಕಾರಣ ಸಾಮಾನ್ಯ ಅಂತಾರಲ್ಲ, ಈಗ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ ಮಾಡ್ಲಿ, ಅವ್ರು ಯಾಕೆ ಅನಾಡಿ ಇರ್ತಾರ, ಸ್ವಲ್ಪ ಬುದ್ಧಿ ಕಡೆ ಬರ್ತೈತಿ, ಅವ್ರು ಮಾಡ್ಲಿ. ನೀವು ಅನಾಡಿ. ಅಂಬೇಡ್ಕರ್ ಹೇಳಿದ್ರು, ನಿಮ್ಮ ಮತವನ್ನ ಮಾರಿಕೊಂಡರೆ ನಿಮ್ಮ ಹೆಂಡತಿ ಮಕ್ಕಳನ್ನ ಮಾರಿಕೊಂಡಂತೆ ಅಂತ. ಅಯ್ಯೋ, ಎಷ್ಟು ದೊಡ್ಡ ಮಾತು ಹೇಳಿದ್ರು. ಮತ್ತು ಅವ್ರ ಅನ್ಯಾಯಗಳು ಏನು ಮಾಡತ್ತೀರಿ? ನೀವು ಮಾರ್ಕೋತಿರಲ್ಲ, ನೀವೇನು ಹಂಗ ಕರಿಕರ್ ದುಡ್ಡು ಹಾಕತ್ತೀರಿ. ನಮ್ಮ ಅಂಬೇಡ್ಕರ್ ಹೇಳಿದರೆ ನಾವು ರೊಕ್ಕ ತೆಗಿಲ್ಲಪ್ಪ ಅಂತ ಅಂದ್ರೆ ಚಿತ್ರನ ಬದಲಾಗ್ತೈತಿ. ನೀವ ಎಷ್ಟಿದ್ದೀರಿ? ಎಷ್ಟಿದ್ದೀರಿ? ನಿಮ್ಗೆ ಯಾರು ಬೇಡ, ಅವರು ಬೇಡ, ಇವರು ಬೇಡ, ಅಲ್ಪಸಂಖ್ಯಾತರು ಬೇಡ. ನಿಮ್ಮ ಹೋಟಿಂದ ಆಗ್ತೈತೆ ಅದು ಚಿತ್ರ ಬದಲಾವಣೆ. ಮಾಡ್ತೀರಿ? ಮಾಡೋಂಗೆ ಮಾಡ್ತೇವೆ ನಾವು. ಮತ್ತಟ್ಟು ನಾವು ಹೇಳ್ತೇವೆ ಮತದಾರಿಗೆ, ಸ್ವಾಭಿಮಾನಿ ಮತದಾರಾಗ್ರಿ. ಯಾಕಂದ್ರೆ ಸ್ವಾಭಿಮಾನಿಗಳು ಆಗ್ಬೇಕು. ಕೆಲವೊಂದು ಜನ ಕೆಲವೊಂದು ಟೈಮ್ದಲ್ಲಿ ನಿಮ್ಮನ್ನ ಅಪ್ಪರಿಸ್ತಾರ, ದುಡ್ಡು ಕೊಡ್ತಾರ, ಚೈನಿ ಮಾಡಿಸ್ತಾರ, ಮತ್ತು ಆಯ್ತಂದು ಕೈ ಬಿಡ್ತಾರ. ಒಬ್ಬ ನೀನು ಭಾಷಣ ಮಾಡತ್ತಿದ್ರು, ಗೋವಾಕ್ಕೆ ಆರಾಮ್ ಹೋಗಿ ಬರ್ರಿ, ನಂತರ ನೀವೇನು ಬರ್ತಿರಲ್ಲ, ಎಲ್ಲ ಕೆಲಸ ಮಾಡಿಕೊಡ್ತೇನೆ, ಹಂಗೆ ಮಾಡೋನು, ಹಿಂಗೆ ಮಾಡೋನು, ಕುದುರೆ ಮಾಡೋನು, ಕತ್ತಿ ಮಾಡೋನು, ದಿಲ್ಲಿ ಮಾಡೋನು, ದಿಲ್ಲಿ ದಿಕ್ಕಾತವು ಅಂತ ಹೇಳಿದ್ರು. ಅವ್ರು ನಕ್ಕೋತ್ ಚಪ್ಪಾಳಿ ಹೊಡೆದಾದ್ರ. ಅವ್ರು ಯಾರು? ಅವರು ಒಂದು ಕುರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿರ್ತಾರಲ್ಲ, ಅದ್ರ ಮುಂದೆ ಇದನ್ನ ಹಿಡ್ದಿರ್ತಾರೆ, ಹಸರು ಹುಲ್ಲ ಹಿಡ್ದಿರ್ತಾರೆ, ತೊಗೊಂಡು ಅಲ್ಲಿ ಬಲಿ ಕೊಡ್ತಾರೆ. ಗೊತ್ತಿಲ್ಲ ಅವರಿಗೆ. ಇದರಿಂದ ನಮಗೇನು ಲಾಭ ಆಗಿತ್ತು? ನಾವು ಬರಂಗಿಲ್ಲಪ್ಪ, ಏನು ಎಬ್ಸ್ಕೊಂಡು ಹೋಗ್ತಾರೆ. ಕಂಪ್ಲೇಂಟ್ ಕೊಡೋದು. ಪೊಲೀಸ್ ಡಿಪಾರ್ಟ್ಮೆಂಟ್ ಐತಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಲಿ ಭಾಳ ಒಳ್ಳೆಯವ್ರು ಇದ್ದಾರೆ. ಸಚಿನ್ ಗುಡ್ ಮಾರ್ನಿಂಗ್, ಮಲ್ಲಿಕಾರ್ಜುನ್ ಅಮ್ಮನಿಗೆ ಗುಡ್ ಮಾರ್ನಿಂಗ್, ರಾಜು ಒಡ್ಡರ್ ಥ್ಯಾಂಕ್ ಯು. ಮತ್ತು ಇವರು ಹೌದು ಹುಲಿ ಅಂತ. ಅಲ್ಲಿ ಸಿದ್ದರಾಮಯ್ಯಗೂ ಹೌದು ಹುಲಿ ಅನ್ನೋರು, ಈ ನಮಗೂ ಹೌದು ಹುಲಿ ಅಂತ. ಯಾವ ಹುಲಿ ಕರೆಕ್ಟ್ ಇಲ್ಲಿ? ನಾವು ಕರೆಕ್ಟು, ಅವ್ರು ಕರೆಕ್ಟು? ನೀವು ಹೆಂಗೆ ಪ್ರಸಂಗ ಬಂದಾಗ ನೀವು ಚಪ್ಪಾಳೆ, ಸತ್ಯ ಹೇಳೋಂಗೂ ಚಪ್ಪಾಳೆ ಬಿಡೋರು, ಸುಳ್ಳು ಹೇಳೋಂಗೂ ಚಪ್ಪಾಳೆ ಬಿಡೋರು. ಮತ್ತು ಚಪ್ಪಾಳೆ ಅರ್ಥೇನಿದೆ? ಮತ್ತು ನಮಗೊಂದು 500 ರೂಪಾಯಿ ಹಾಕರು ವಿಡಿಯೋ ಮುಗಿಕೋತ ಮೊದಲು ಇಲ್ಲ. ಇವ್ರು ಬರೀ ಕತ್ತಿ ಪುರಾಣ ಪುಕ್ಕಡ್ಬೇಕು. ಮತ್ತೊಬ್ಬಂತಾನ ರಾಜು ಕುಲ್ಕರ್ ಅಂತಾನೆ, ನಿಮ್ಮಂಥವ್ರು ಇದ್ರ ಜಿಲ್ಲಾ ರಾಜಕಾರಣದ ಒಳಗಿಂದ ಹೊರಗಿಂದ ಎಲ್ಲ ಗೊತ್ತಾಗ್ತೈತಿ, ಅದಕ್ಕೆ ನಿಮಗೆ ಸಹಾಯ ಮಾಡ್ಬೇಕ್ರ ಅಂತ ಹೇಳ್ತಾನೆ. ಏನು ಮಾಡೋರು ಯುವಕರು? ಇವರು ಏನಂತಾರೆ? ನಿಮ್ಮಂಥವ್ರು ಇರ್ಬೇಕು ರಾಜಕಾರಣ ಹೊಳಕ ತಳಕ ಬಳಕ ತಂತ್ರ ಜಂತ್ರ ಮಂತ್ರ ಕುತಂತ್ರ ಇದೆಲ್ಲ ಹೇಳ್ಬೇಕು, ನಾವಂತ ಸುಧಾರಿಸ್ತೇವಂತ. ನಮ್ಗೆ ಗೊತ್ತಾಗ ಹಿಂದಿನ ಪೀಳಿಗೆ ಏನು ಗೊತ್ತಿಲ್ಲ. 35 ವರ್ಷ ಇವರು ಶರ ಒಂದು ಬಾಟಲ ಮಟನ, ಆ ಹೋಟೆಲ ಈ ಹೋಟೆಲ ಭಾಳ ಮಾಡಿ ಆರಿಸಿ ಬಂದ ಕೂಡಲೇ ಅವ್ರು ಬೆಂಗಳೂರು ಕಳ್ಸಿಬಿಡು. ಈಗೇನು ಕುಕ್ಕರ್ ಮುಗಿದ ರೆಫ್ರಿಜರೇಟರ್ ಕೊಡ್ತೇನೆ, ಫ್ರಿಜ್ ಕೊಡ್ತೇನೆ ಅಂದರು. ಎಲ್ಲಿ ರಕ್ಷಣಾ ಬಾಳ್ಕರ್ 8 ಮಂದಿ ಕೊಟ್ಟರು, ಚೀಟಿ ಸಹಿತ ಕೊಡ್ರಿ ಈ ಅಂಗಡಿಗೆ ಅಂತ. ಮಂತ್ರಿ ಆದ ನಂತರ ಮಂತ್ರಿ ಆದರು, ಮರ್ತು ಬಿಟ್ರು. ನಮಸ್ಕಾರ ಸೂರಜ್ ನಾರಾಯಣ್ ಬಡಿಗಾರ, ನಮಸ್ಕಾರ. ಖುಷು ಸಿಂಗಾಲ್ ನಮಸ್ಕಾರ. ಯುವಕರನ್ನ ನಾನು ತಿದ್ದಬೇಕು. ಯುವಕರು ಉಳಾಗ 35 ಮೇಲೆ ನಾವು ನೋಡಂಗಿಲ್ಲ. ಇಲ್ಲ 18-30 ವರ್ಷ ನೀವು ಯುವಕರು ನಿಮ್ಮ ಕೈಯಲ್ಲಿದೆ. ಓಟ್ ನಿಮ್ಮ ಕೈಯಲ್ಲಿದೆ, ಜಗತ್ ನಿಮ್ಮ ಕೈಯಲ್ಲಿದೆ. ಭಾರತ ದೇಶವನ್ನ ಪ್ರಧಾನಮಂತ್ರಿ ಮಾಡಿದವರು ನರೇಂದ್ರ ಮೋದಿ ಅವರು 3 ಸಲ. ಯುವಕರು ಯುವಶಕ್ತಿ ದೊಡ್ಡ ಪಡೆ 35% ನೀವೇ ಇದ್ದಾರೆ. ನೀವು ಮುದುಕರು ಓಟ್ ಹಾಕಿದ್ದಾರೆ. ನೀವಂತವ್ರು ಮಾರುತಿ ಹೆಚ್ಚಿಗೆ ಇನ್ನು ಮುಂದಿನ ಸಲ ನಿಂತರ ಓಟ್ ಹಾಕ್ರಿ. ಯುವಕ ಮತ್ತು ಉತ್ತಮ್ ಪಟೇಲ್, ಸಜ್ಜನ್ ರಾಜಕೀಯ ಅವ್ರಿಗೆ ಓಟ್ ಹಾಕ್ರಿ. ಶಂಭು ಕಲ್ಲೂರ್ಗೆ ಓಟ್ ಹಾಕ್ರಿ. 3 ಸೀಟ್ ತನಕ ಹಚ್ಚಂದು ಇನ್ನು ಎಲ್ಲೆಲ್ಲಿ ಕೆಡಬೇಕು ಏನೇನು ಮಾಡ್ಬೇಕಂತ ಮತ್ತೆ ಹೇಳ್ತೇವೆ ನಾವು. ನಮ್ಮ ಟಾರ್ಗೆಟ್ ಐತೆ 10 ಕೆಡಬೇಕಂತ. 3 ಅದಲ್ಲ, ಈಗ ಇನ್ನು 7.
ಮತ್ತು ಈ 7 ಸೀಟಕ್ಕೆ ಏನು ಡಿಸಿಜ್ ಬ್ಯಾಂಕ್ದಲ್ಲಿ ಏನು ನಡೀತಾ ಇದೆ ನಾವು ವರದಿ ಹೇಳ್ತೇವೆ, ಎಲ್ಲೆಲ್ಲಿ ಯಾರ್ಯಾರು ಆರಿಸಿ ಬರ್ತೇವೆ ಅಂತ ಹೇಳ್ತೇವೆ, ನಮ್ಗೆ ಗೊತ್ತಿದೆ. ಅದು ಹೇಳೋದು ಪರಿಸ್ಥಿತಿ ಇಲ್ಲ. ಹೇಳ್ರಿ ಅವ್ರೆ ನಮ್ಗೆ ದುಡ್ಡು ಕೊಡ, ಲಕ್ಷ್ಮಣ ಸವದಿ ಆರಿಸಿ ಬರ್ತಾನೆ ಹೇಳಿದ್ರೆ ದುಡ್ಡು ಕೊಡ. ಲಕ್ಷ್ಮಣ ಸವದಿ ಜಿಲ್ಲಾ ಲೀಡರ್ ಆಗ್ರಪ್ಪ ಅಂತ ಹೇಳಿದ್ರ ಇವ್ರು ರಾಯಭಾಗದಲ್ಲಿ ನೀರು ಭಾಷಣ ಮಾಡತ್ತಾರ, ಆರಿಸ್ತಾರೆ ಅಲ್ಲಿ ಹೆಂಗೆ ಆರಿಸಿ ಬರಕ್ಕೆ ಸಾಧ್ಯತೆ? ಅಲ್ಲಿ ಹೆಂಗೆ ಸಾಧ್ಯತೆ? ವಿರೋಧಿಗಳಲ್ಲಿ ಗೆಲ್ಲವರು, ಯಾಕೆ ಮೊದಲಿಂದ ಅವ್ರು ಹೇಳ್ತಿದೆ. ಮತ್ತು ಮಹಾವೀರ ಮೊಯ್ತಿ ಅವರು ಸಹಕಾರ ಇದೆ. ಮಹಾವೀರ ಮೊಯ್ತಿ ಅವ್ರನ್ನ ನಿಲ್ಸರಲ್ಲ ಬೇರೆ ಕ್ಷೇತ್ರಕ್ಕೆ, ಅವರು ಒಳ್ಳೇದು. ಅವರಿಂದ ತಮ್ಮನವ್ರು ಹೇಳ್ತಾರೆ ಮಹಾವೀರ ಮೊಯ್ತಿ ಅವ್ರ ಪರಿಸ್ಥಿತಿ ಏನಾಗಿದೆ, ಕೈ ಹಾಕ್ಬಿಟ್ರಿ ಅವ್ರನ್ನ ಅಂತ. ಪರಪ್ಪ ಬಿ ಉದ್ಯಾಳ, ಮಲ್ಲಿಕ್ ಭಗವಾನ್ ಬಸು ಚುಕ್ಕಿ ಬಿಜೆಪಿ ನಾಯಕ ಯಾರು? ಮಾರುತಿ ಎಷ್ಟಿಗೆ ಇರುವುದು JDS ಅಲ್ಲಿ ಅಲ್ವಾ? ಇನ್ನು ಮುಂದೆ ಅಷ್ಟಾಗಿ ಎಲ್ಲಿದ್ದಾರೆ ಅನ್ನೋದು ತಮಗೆ ಗೊತ್ತಿಲ್ಲ. ಇನ್ನು ಮಾತಾಡ್ತೀಯಾ? ಇಲ್ಲ. ಮಾರುತಿ ಅಷ್ಟಿಗೆ ಅವರು ಭಾಷಣ ಮಾಡಿದ್ರು. ಎಲ್ಲಿ? ಶುಗರ್ ಫ್ಯಾಕ್ಟ್ರಿ ಇದಾವು ಹುಕ್ಕೇರಿ ವಿದ್ಯುತ್ತಲ್ಲಿ ಅವ್ರು ತೆಗೆದುಕೊಂಡೇ ಅಡ್ಡಾಡಿದಾರೆ ಅವ್ರು. ಒಂದು. ಎರಡನೇದು ಅವ್ರು ಬಿಜೆಪಿಲಿ ಇಲ್ಲ, ಆದ್ರೆ ಬಿಜೆಪಿ JDS ಹೊಂದಾಣಿಕೆ ಆಗಿತ್ತಲ್ಲ, ನಮ್ಗೆ ಇಷ್ಟು ಸೀಟ್ ಕೊಡಂತ ಕೇಳ್ತಾರಲ್ಲ ಅವರು ಕುಮಾರಸ್ವಾಮಿ ಅವರು. ಬಸ್ಸು ಚಿಕ್ಕವ್ರು ಕೇಳ್ತಾರಿಲ್ಲೋ? ಮತ್ತು ಆಯಿತು, ಇವ್ರಿಗೊಂದು ಹೊಂದಾಣಿಕೆ ಆಗೈತಿ, ಮತ್ತು JDS ಮತ್ತು ಬಿಜೆಪಿ ಕೂಡ ಒಂದಾಯ್ತು. ಅವರು ದೇವೇಗೌಡರು ಹೇಳಿದಾರ ಕುಮಾರಸ್ವಾಮಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತೇವೆ ಅಂತ. ಅವಾಗ ಹೇಳ್ತಾರ ಅವ್ರ ಎಂಕನ್ ಮಾಡಿ ನಮಗೊಂದು ಬಿಟ್ಟು ಕೊಡ್ರಿ, ನಮಗಲ್ಲಿ ಬಿಜೆಪಿ ಸಹಕಾರ ಮಾಡ್ರಿ ಅಂತ ಅಂತಾರೆ JDS ಅವರು. ಆಯ್ತು, ಇಲ್ಲ ಒಂದೇ ಅಂದ್ರೆ ನಿಮ್ಗೆ ಒಳಗಿನ ರಾಜಕಾರಣ ಗೊತ್ತಿಲ್ಲ ಅಂತ ಕೇಳ್ತಾರೆ. ಪಾಪ ಕೇಳ್ರಿ, ಬೇಡ ಅನ್ನಂಗಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಲ್ಲ, ಅವರು ಸಂಘಟನೆ ಒಳಗಿನ ಒಳಗೆ ಮಾಡತ್ತಾರೆ. ಯಾಕಂದ್ರೆ ಬಹಿರಂಗ ಮಾಡ್ರೆ ಇವರೆಲ್ಲ ಹೊಡ್ಯಾತಾರಲ್ಲ, ನನ್ನ ಕಡೆ ಬಾ ನಿನ್ನ ಕಡೆ ಬಾ ಅಂತ. ಗುಪ್ತ ಮಾಡ್ಬೇಕೀಗ ಏನಿದ್ರು. ಹೆಂಗೆ ಗುಪ್ತ ಮಾಡಿ ನಮ್ಮ ರಮೇಶ್ ಕತ್ತಿ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಲ್ಲ, DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನದಿಂದ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಅಧ್ಯಕ್ಷ ಅಂತ ಹೋಗಿದಾರ. ಇವ್ರು 12 ಮಂದಿ ನೀವು ರಾಜೀನಾಮೆ ಕೊಡೋಕೆ ಕೂದಾರ. ಎಚ್ಚರ ಆಯ್ತು. ಯಾಕಂತಂದ್ರೆ ಒಬ್ಬರಿಗೆ ಶುಗರ್ ಫ್ಯಾಕ್ಟ್ರಿಗೆ ದುಡ್ಡು ಕೊಡ್ಲಿಲ್ಲ ಎಷ್ಟು ಹೇಳಿದಷ್ಟು. ನಂತರ ಇವ್ರು ಇಳಿಸಿರು 80 ಕೋಟಿ ತಗೊಂಡ್ರು. ನಮಗೆಲ್ಲ ಗೊತ್ತಿದೆ ಯಾರು ತಗೊಂಡ್ರು, ಯಾರು ಹಾಳು ಮಾಡ್ತಾರೆ ಎಲ್ಲ ಗೊತ್ತಿದೆ. ನಾವು ಪಕ್ಷಾತೀತ ನಾಯಕ, ನಾವು ಅವ್ರ ವಿರುದ್ಧ ಇಲ್ಲ ಇವ್ರ ವಿರುದ್ಧ ಇಲ್ಲ ಅಂತ ಹೇಳ್ತಾರಲ್ಲ, ಅವ್ರು ನೀವು ನಂಬ್ತಾರೆ. ಎಲ್ಲ ಪಕ್ಷದವ್ರು ಹೇಳತ್ತೇವೆ ನಾವು, ಎಲೆಕ್ಷನ್ ಮುಗಿತಕ್ಕ ಅಷ್ಟೇ ನಿಮ್ದು. ನಂತರ ನೀವ್ಯಾರೋ ನಾವ್ಯಾರೋ ಅಂಥವ್ರು ನಂಬಾರ್ದು. ಮಾರುತಿ ಎಷ್ಟಿ ಅಂತ ರಾಜಕಾರಣ ಸಿಗೋದು ಕಷ್ಟ ಇದೆ. ವಿಶ್ವನಾಥ್ ಪಾಟೀಲ್ ಅವ್ರ ಅಂತ ರಾಜಕಾರಣ ಸಿಗೋದು ಕಷ್ಟ ಇದೆ. ಜಂಬೂ ಕಲ್ಕರ್ ವಿರುದ್ಧ ನಾವು ಮಾತಾಡಿದಂತಿಲ್ಲ. ಅವ್ರ ಅಣ್ಣನ ಮಗ ಭೇಟಿಯಾಗಿದ್ದ, ಅವಾಗ ಹೇಳಿದು ಒಂದು ಕಪ್ ಚಹಾ ಕುಡ್ಸಕ್ಕೆ ಬರಂಗಿಲ್ಲ, ಬರೀ ಸರ್ ಅಂತ ಅಭಿಪ್ರಾಯ ಕೇಳಕ್ಕೆ ಬರಂಗಿಲ್ಲ. ಇವ್ರು MLA ದಾಟಿದಾರೆ, ಇನ್ನು ಮುಂದೆ ಬರೋರು ರಾಯ್ಬೇಕು ಜಂಬೂ ಕಲ್ಕರ್ ಕೈ ಹೆಲ್ಪ್ ಮಾಡಂತ. ಅವಾಗ ಹೆಂಗೆ ಬರ್ತೈತಿ? ಅದ್ರ ಸಜ್ಜನ ರಾಜಕಾರಣ, ಅದಕ್ಕೆ ನಾವು ಹೆಲ್ಪ್ ಮಾಡೋರನ್ನ. ಹಿರಗೌಡ ಮಾಡೋರು, ಧೂಳಗೌಡ ಮಾಡೋರು, ನಾವು ಮಾಡೋರು. ಪಕ್ಷದಿಂದ ಏನು ತೆಗೆದ್ರೆ ಏನು ಪಕ್ಷ ತೆಗಿತಾರೆ? ಹಿರಗೌಡ ಧೂಳಗೌಡ್ರನ್ನ. ಕಾಂಗ್ರೆಸ್ಸಿಗೆ ಅಪ್ಪ ಸಾಬ್ ಕುಲ್ಗಡೆ ಅವ್ರು ಬೆಂಬಲ ಮಾಡ್ತಾ ಇಲ್ಲ PKPSನಿಂದ. ಅವ್ರು ಕಾಂಗ್ರೆಸ್ ಅಲ್ಲ. ನಿಮ್ಗೆ ಯಾವಾಗ ಕಾಂಗ್ರೆಸ್ ಬೇಕೋ ಅವ್ರು ಕಾಂಗ್ರೆಸ್, ಯಾವಾಗ ನೀವು ವಿರೋಧ ಅಂತ ತಿಳ್ಕೊತೀರಿ? ಅವ್ರು ನಿಗಮ ಮಂಡಳಿ ಸ್ಥಾನ ಕೊಡ್ಬೇಕಾಗಿತ್ತು ಹಿರಗೌಡ್ರಿಗೆ, ಧೂಳಗೌಡ್ರಿಗೆ ಕೊಡ್ಬೇಕಾಗಿತ್ತು. ಜೈನ್ ಕೋಟದಲ್ಲಿ ಆಗ್ತಿತ್ತಲ್ಲ. ಮತ್ತು ಅಲ್ಪಸಂಖ್ಯಾತರನ್ನ ತೊಳೆದ್ರಿ, SC ST ಮಂದಿನ ತೊಳೆದ್ರಿ. ಅವ್ರಿಗೂ ಗೊತ್ತಿಲ್ಲ ನಮ್ಗೆ ಯಾರು ತೊಳೆದಾರ, ನಮ್ಗೆ ಯಾರು ತೊಳೆದಿಲ್ಲ ಅಂತಾರೆ. ವಿನಾಯಕ್ ಸಾಂಬ್ರೆ, ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಅಲ್ಲ, ಪ್ರಶ್ನೆ ಕೇಳ್ರಿ. ಹೆಂಗೆ ಕೇಳ್ರು? ಬಸ್ಸು ಚಿಕ್ಕವ್ರು ಕೇಳಿದಲ್ಲ, BJP ನಾಯಕ ಯಾರು? ಮಾರುತಿ ಎಷ್ಟಿಗೆ ಇರುವುದು JDS ಅಲ್ಲಿ ಅಲ್ವಾ? ಇನ್ನು ಮಾರುತಿ ಎಷ್ಟಿಗೆ ಎಲ್ಲಿದ್ದಾರೆ ಅನ್ನೋದು ತಮಗೆ ಗೊತ್ತಿಲ್ಲ, ಇನ್ನು ಮಾತಾಡ್ತೀಯಾ ಅಂತ ಅಂದ್ರು. ಮಾತಾಡಿನ ಅವ್ರಿಗೆ ಉತ್ತರ ಕೊಟ್ಟಿನ ಅಂತ ಕೇಳ್ರಲ್ಲ. ಯಾರು ಹಾಳು ಮಾಡಿದ್ರು ರಾಜಕಾರಣ? ಎಲ್ಲಿ ಹಾಳು ಮಾಡಿದ್ರು? ಯಾವ ಕ್ಷೇತ್ರದಲ್ಲಿ ಹಾಳು ಮಾಡಿದ್ರು? ಸಮಿತಿ ಮುಖಂಡರು ಇವ್ರಿಗೆ ಓಟ್ ಹಾಕ್ತಾರೆ, ಮರಾಠಿಯವರು ಓಟ್ ಹಾಕ್ತಾರೆ. ಹೆಂಗೆ ಹಾಕ್ತಾರೆ ಅವರು? ಏನು ಮಾಡ್ರಿ ನಿಮಗೆ? ಇದ್ದದ್ದನ್ನ ಕಸ್ಕೊಂಡ್ಬಿಟ್ರೆ ರಾಷ್ಟ್ರೀಯ ಪಕ್ಷಗಳು ಹಾಳು ಮಾಡಿದೆ ಸಮಿತಿಯನ್ನ. ಸಮಿತಿಯವರು ಹಾಳಾಗಲಿಲ್ಲ, ರಾಷ್ಟ್ರೀಯ ಪಕ್ಷಗಳು. ಕಿರಣ್ ಠಾಕೂರ್ ಹೇಳಿದರು, ಯಾವಾಗ ರಾಷ್ಟ್ರೀಯ ಪಕ್ಷಗಳು ದುಡ್ಡು ಹಂಚಕ್ಕೆ ಶುರು ಮಾಡ್ತಾರೆ, ನಮ್ಮ ಕಡೆ ದುಡ್ಡು ಇಲ್ಲಪ್ಪ ಮತ್ತು ನಾವು ಸೋಲ್ತೇವೆ, ಯಾಕಂದ್ರೆ ದುಡ್ಡು ಇದ್ದ ಕಡೆ ಜನ ಹೋಗ್ತೈತೆ, ಅವ್ರದ್ದೇನು ತಪ್ಪಲ್ಲ. ಅಲ್ಲಿ ಹಂಚರು, ಇವ್ರು ರೊಕ್ಕ ತಂದ್ರು, ಆರಿಸೋದ್ರು. 5 ಇದ್ದು 4 ಆಯ್ತು, 4 ಇದ್ದು 3 ಆಯ್ತು, 3 2 ಆಯ್ತು, 0 ಆಯ್ತು. ಮುಂದೆ ಸಮಿತಿ 5 ಆರಿಸ್ತರುವಂಥ ಕ್ಷೇತ್ರಗಳನ್ನ ಹೇಳ್ತಾವಲ್ಲ, ಅಲ್ಲಿ ಯಾರ್ಯಾರಿಗೆ ಹೆಂಗೆ ಕುಸ್ತಿ ಆಡ್ಬೇಕು. ನೀವು ಬರಲಿಲ್ಲ ಅಂದ್ರೆ ನಿಮ್ಮ ಮನುಷ್ಯರ ಬರಲ್ಲ, ಹೌದಿಲ್ಲ? ಬರೀ ಅದು ಹಳೆ ಮಕ್ಕಳು, ಬರೀ ಹಳೆ ಮಕ್ಕಳು. ಎಲ್ಲ 18 ಕ್ಷೇತ್ರದಲ್ಲಿ ಹಳೆ ಮಕ್ಕಳು. ಒಂದೆರಡು ಹೊಸ ಆರಿಸಿ ಬರ್ತಾರೆ. ಕಿತ್ತೂರದಲ್ಲಿ ಅಂತವ್ರು, ವಿಶ್ವನಾಥ ವೈದ್ಯ ಅಂತವ್ರು. ಮತ್ತು ಹಳೆಗೆ ಹೆಂಗನ ಅವ್ರಿಗೆಲ್ಲ ಗೊತ್ತಿದೆ ಕುಸ್ತಿ ಹೆಂಗೆ ಆಡಬೇಕು, ಯಾರು ಹಿಡಿಬೇಕು.
ಬಹುಮಾನ ಹೆಂಗೆ ಗೆಲ್ಬೇಕು, ಬಾಳೆಹಣ್ಣು ಕುಸ್ತಿ ಹೆಂಗೆ ಆಡ್ಬೇಕು, ತಲವಾರ್ ಕುಸ್ತಿ ಹೆಂಗೆ ಆಡ್ಬೇಕು, ಫಸ್ಟ್ ನಂಬರ್ ಹೆಂಗೆ ಬರ್ಬೇಕು, ಈ ಮೈದಾನ ನೀ ಬೀಳು, ಆ ಮೈದಾನ ನಾ ಬೀಳ್ತೇನೆ ಅಂಥದ್ದೈತಿ ಹೊಂದಾಣಿಕೆ ರಾಜಕಾರಣ. ಮಹೇಶ್ ಕೋಲ್ಕರ್ ಅವ್ರು ಧನ್ಯವಾದಗಳು. ನೀವೆಲ್ಲ ಯುವಕರು ಸದೃಢ ಆಗ್ಬೇಕು. ಈಗ ನೋಡವ್ರ ಯಾರ ಯುವಕರು ನೋಡವ್ರ, ಯಾಕಂದ್ರೆ ನಾವೆಲ್ಲ ಮುದುಕನ್ ತೊಳ್ಯಾತೀವಲ್ಲ, ಶಿಸ್ತ ಸಾಬನ ಹಚ್ಚಿ, ಒಬ್ಬ ಅಂತಾನ ಅಗ್ರಿನ ಸಾಬನ ಹಚ್ಚಿ ಬರೋಬ್ಬರ್ ತೊಳ್ಯಾತಾರಂತ. ಏನ್ ತೊಳ್ಯಾತೇವೆ, ಮೂರು ಬಿಟ್ಟ ಊರಿಗೆ ದೊಡ್ಡವ, ಅವಾಗ ಏನ್ ತೊಳಿತೇವೆ, ಏನು ಫಾಯ್ದ ಆಯ್ತು? ಹೌದು ಹುಲಿಯ ಅಂತ ಅನ್ಕೋತ್ಕೊಂಡವ್ರು, ಸರ್ ಸೂಪರ್ ವರದಿ ಅಂತ ಹೇಳ್ಕೊತ್ಕೊಂಡವ್ರು. ಏನ್ ಅದರಲ್ಲಿ ಅನ್ಸಸ್ತೀರ? ಮತ್ತೆ 500 ರೂಪಾಯಿ ಕೈಗೆ 1000 ರೂಪಾಯಿ ಕೈ ಬಿಡೋ, ಅವನವನು ಇಷ್ಟು ಹೋಗ್ತೈತೆ ಅಂತ, ಕೈ ತೆಪ್ಪಿ ಹೋಗ್ತೈತೆ ಅಂತ. ಅವ್ರ ಮನೆಗೆಲ್ಲ ಅಡ್ರೆಸ್ ತೆಗೆದು ಎಲ್ಲ ಪ್ಯಾಕ್ ಮಾಡಿ, ಮತ್ತು ಚುನಾವಣೆ ನೀತಿ ಸಂಹಿತೆ ಎಲ್ಲಿ ಹೋತು? ದುಡ್ಡು ಹಂಚಬಾರ್ದಂತಿದೆ, ದುಡ್ಡು ಹಂಚಬಾರ್ದಂತೇಳಿ ಎಷ್ಟು ಮತದಾರ ಜಾಗೃತಿಸಲು ಎಷ್ಟು ಖರ್ಚು ಮಾಡ್ತಾರೆ ಚುನಾವಣೆ ಆಗಿದವರು. ಪಾಪ ಅವ್ರು ಏನು ಮಾಡೋಕ್ಕಾಗ್ತೈತೆ? ಮತ್ತು ಅಧಿಕಾರಿಗಳು ನೇಮಿಸಿರ್ತಾರೆ, ಇಲ್ಲೇ ಅವ್ರು ಇರ್ತಾರೆ. ಒಬ್ಬ ಪಂಜಾಬಿಂದ ದಿಲ್ಲಿಂದ ಹಾಕಿರ್ತಾರ, ಅವ ಐಬಿದಾಗ ಕುಂತಾನ, ಐಬಿದಾಗ ವರದಿ ಪಡಿತಾನ, ಹೋಗ್ತಾನ. ಇಲ್ಲಿ ಕೆಲವೊಂದು ಇಲ್ಲೆಲ್ಲ ಕೋಆಪರೇಟಿವ್ ಸೊಸೈಟಿ, ಕಂದಾಯ ಇಲಾಖೆ ಇವ್ರ ನೌಕರನ್ನ ಹಚ್ಚಿರ್ತಾರ, ಡಿಗಳನ್ನ ಅವ್ರನ್ನ ಗೊತ್ತೇ ಇವ್ರನ್ನ ಹೊಂದಾಣಿಕೆ ಮಾಡ್ಕೊಂಡಿರ್ತಾರ. ಎಷ್ಟು ಬೇಕು ಉದಾಹರಣೆ? ನಿಮ್ಗೆ ಒಳಗಿನ ಇನ್ನೂ ರೂಟ್ ಗೊತ್ತಿಲ್ಲ, ರಾಜಕಾರಣ ರೂಟ್ ಆಗಿ ಗೊತ್ತಿಲ್ಲ. ಆದ್ರೆ ಇವತ್ತಿನ ಮುಖ್ಯ ಟಾಪಿಕ್ ಏನು? ಸತೀಶ್ ಜಾರಕಿಹೊಳಿ ಸೋಲ್ತಾರೆ, ಮಾರುತಿ ಅಷ್ಟಿಗೆ ಗೆಲ್ತಾರೆ. ಇನ್ನು ಹೆಚ್ಚು ವೈರಲ್ ಮಾಡ್ರಿ, ನಿಮ್ಗೆ ಗೊತ್ತಾಗಿಲ್ಲ. ವೈರಲ್ ಮಾಡೋದ ನಾನು ವೈರಲ್ ಅಲ್ಲ, ನನ್ನ ಹೆಸರಲ್ಲ, ನನ್ನ ಹೆಸರು ತಗೊಂಡು ನೀವೇನು ಮಾಡೋರು? ನೀವೇನು ನಮ್ಮನ್ನು ಲೀಡರ್ ಮಾಡೋರು? ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲಿಲ್ಲ? ನಮ್ಮ ಮೇಲೆ ಹಲ್ಲೆ ಆದಾಗ ಮುತಾಲಿಕ ತನ್ನ 5 ಮಂದಿ ಗ್ಯಾಂಗ್ ಕೊಟ್ಟಿದ್ರು. ಎಂಥ ಹುಡುಗರು ಇದ್ರು ಗೊತ್ತೈತೆ? ಬಲಿಷ್ಠ ಹುಡುಗರು, 1 ಕೊಟ್ಟರೆ ಸತ್ತು ಬೀಳ್ತಿದ್ದು, ಅದರ 2 ಕಪಾಳಿ ಹೊಡೆದ್ರು. ಅದನ್ನ ದೊಡ್ಡ ಸುದ್ದಿ ಮಾಡ್ರು, ಹಲ್ಲೆ ಅಂತ. ಅವಾಗ ನೀವೆಲ್ಲಿ ಮಲಗಿದ್ರಿ? ನೀವು ಪ್ರೊಟೆಕ್ಷನ್ ಕೊಡ್ಬೇಕಾಗಿತ್ತು, ಸಾರ್ವಜನಿಕರ ಡಿಸಿಗೆ ಮನವಿ ಕೊಡ್ಬೇಕಾಗಿತ್ತು. ಯಾರು? ಅಪ್ಪಸಾಬ್ ಕುರ್ನೆ ಅಷ್ಟ ಬಂದ ಅಲ್ಲಿ ಚಿಕ್ಕುಡಿಯಾಗ ಬಂದ ಅಲ್ಲಿ ಮನವಿ ಕೊಟ್ಟು ಇದು ಅನ್ಯಾಯ ಆಗಿದೆ ಅಂತೇಳಿ. ಅಪ್ಪಸಾಬ್ ಕುರ್ನೆ ಗೊತ್ತೈತೆ? 2 ಸಲ ML ನಿಂತು, 2 ಸಲ MLC ನಿಂತರು. ಏನು ಮಾಡಿ ನೀವು? ಹೋಟೆಲ್ ದಲಿತ ಹಾಕಲಿಲ್ಲ. ನೀವೇನು ಮಾಡೋರು? ಅಂಬೇಡ್ಕರ್ ವಾದಿಗಳು, ಆ ವಾದಿಗಳು, ಈ ವಾದಿಗಳು ಅಂತೇಳಿ. ಮತ್ತು ಅಂದ್ರೆ ನಿಮ್ಗೆ ಸಿಟ್ಟು ಬರ್ತೈತಿ? ಸತ್ಯ ನಾವು ಸಿಟ್ಟು ಆಯ್ತ ಕರೆ ಕೇಳ ಈಗ ಬಂದು ಎದಿ ಹೋದ್ರಂತ ಬರಲ್ಲ, ನಮ್ಗೆ ಎದಿ ಹೋದಾಗ ನೋಡೋಣ. ನಮ್ಮನ್ನ ನೀವು ಕೊಂಡು ತಗೋಬೋದು, ಅದನ್ನು ಹೇಳ್ತೇವೆ ನಾವು, ಕೊಂಡು ತಗೋಬೋದು ನಮ್ಮನ್ನು. ನೀವೇನಂತೀರಿ? ನಿಷ್ಠಾವಂತ ವರದಿ ಆದಿಲ್ಲ, ದುಡ್ಡು ಕೊಟ್ಟರೆ ಹೋಗಾರಲ್ಲ. ಮತ್ತು ನಾವು ನಿಮ್ಮ ಬೆನ್ನತ್ತಿ ಏನಾಗೋದಿತ್ತು? ಒಂದು ಚಾ ಮತ್ತು ಬಿಸ್ಕಿಟ್ ಕೊಡ್ಲಿಲ್ಲವ ಶಂಭು ಕಡ ಅಣ್ಣನ ಮಗ. ಮತ್ತು ನಿಮ್ಮಂತ ನಾವೇನು ಮಾಡೋದೈತಿ? ನಾವು ಮಿಲಾಪಿ ಕುಸ್ತಿ ಆಡವ್ರೆ, ನಾವೇನು ನೋಡ್ಕೋತ್ಕೊಂಡ ಅಂತೀರಿ? ಕಿಚ್ಚಾಕ ಏನು ಹಯಾಕ ಹಚ್ಚಿರಲ್ಲ ನಮಗೆ, ನಾವು ನಿಮಗೆ ಕಿಚ್ಚ ಹಯಾಕ ಹೇಳ್ತೇವೆ ನಾವು. ಈ ಸದ್ಯದ ಏನಿದೆ, ನೀವು ನಮ್ಮನ್ನು ಏನು ತಿಳ್ಕೊಂಡಿರಿ ಅಂತಂದ್ರೆ, ಒಬ್ಬ ಗೌಡಿದ್ದ, ಗೌಡಿಗೆ ಬೇಯಬೇಕಾಗಿತ್ತು. ಇದು 2-3 ಸಲ ಹೇಳಿದೆ, ಮತ್ತೆ ಕೇಳತ್ತೇವೆ ಅಂದ್ರೆ ಹೊಸ ಏನು ಹುಡುಗರು ಅಥವಾ ವಾಚ್ ಮಾಡತ್ತಿರಲ್ಲ ಅವರಿಗೆ ಆ ಗೌಡನ ಬೇಯಬೇಕಾಗಿತ್ತು. ಬೇಯಬೇಕಾದ್ರೆ ಏನು ಮಾಡ್ಬೋದು? ಒಬ್ಬ ಹುಚ್ಚು ನೇಮಿಸಿರು, ಊರಾಗ ಒಬ್ಬ ಹುಚ್ಚಿದ್ದ, ಅವ್ಗೆ 50 ರೂಪಾಯಿ 100 ರೂಪಾಯಿ ಕೊಡ್ತಿದ್ರು, ಅವ್ನು ಬೇಯ ಅಂತಿದ್ರು. ಗೌಡ ಸಿಕ್ಕಾಪಟ್ಟೆ ಬೇಯವ. ಇವ್ರು ಗೌಡ ಕುಲಕರ್ಣಿ ಇವ್ರು ಅಗ್ದಿ ಆರಾಮ್ ನಗಾರಿ ಇವ್ರು. ಅವಂತೆ ಹುಚ್ಚು ಮಗ ಇದನ್ನೋ ಹುಚ್ಚಿದಾನೋ, ಅವೇನು ಬೈತಾನೆ ಬಿಡಂತ ಅವ್ನು ಬಿಡ. ಈಗ ನಮ್ಮನ್ನು ಹುಚ್ಚು ಮಾಡಿದ್ರಿ, ಹುಚ್ಚು ಮಾಡಿದಂಗಲ್ಲ. ಮತ್ತಿನ್ನೇನು? ದುಡ್ಡು ಹಾಕ್ಲಿಲ್ಲ ಅಂದ್ರೆ 855314232 ದುಡ್ಡು ಹಾಕಂದ್ರೆ ಯಾವ 100 ಹಾಕ್ತಾನೆ, ಯಾವ 1 ರೂಪಾಯಿ ಹಾಕ್ತಾನೆ, ಯಾವ 51 10ರಿಂದ ಏನು ಆಗ್ತೈತಿ? ವಾಯ್ಪತ್ತು ಹೋಗ್ಬೇಕು, ಎಲ್ಲ ಕಡೆ ತಿರುಗಿಬೇಡಿ. ಚಿಕ್ಕೋಡಿಗೆ ಮನೆ ಹೋಗಿದ್ದು ನಿನ್ನೆ, ಬೋರಾವಂತಕ್ಕೆ ಹೋದು, ಅಲ್ಲಿ 8 ಗಾಡಿ, 8 ತ್ರಾಸಾತು, ಏನು ಗೊತ್ತೈತಿ? ಅವೆಲ್ಲ ವರದಿ ತೆಗೆದುಕೊಂಡು ಬಂದು ಬಸ್ಸು ಚಿಕ್ಕಿ ಆಚಾರ ಮಾರುತಿ ಅಷ್ಟಿಗೆ ಹಾಗೂ ಬಸವರಾಜ್ ಹೊಂದ್ರಿ ಮಧ್ಯೆ ಬಂಧತ್ವ ಇಲ್ಲ. ಜೊತೆಗೆ ಮಾರುತಿ ಅಷ್ಟಿಗೆ ಬರುವುದು ಕೇವಲ ಚುನಾವಣೆ ಬಂದಾಗ ಮಾತ್ರ ಇಲ್ಲ. ಆದರೆ ಅವರು ಯಮಕನಮಡಿ ಕ್ಷೇತ್ರದ ಸಮಸ್ಯೆಗಳ ಜೊತೆಗೆ ಬಂದಿರೋದು ತುಂಬಾ ಕಡಿಮೆ. ಇಲ್ಲ ಬಸವರೇ, ಇಲ್ಲ. ಅವ್ರು ಏನು ಮಾಡ್ತಿದ್ರು? ಪ್ರತಿ ರವಿವಾರ ಎಲ್ಲ ಹುಡುಗರನ್ನು ತಗೊಂಡು ಕಾರ್ತಿಕ್ ಕೋಟೆ ಸ್ವಚ್ಛ ಮಾಡೋದು, BJP ಸಂಘಟನೆ ಮಾಡೋದು ಎಲ್ಲ ಬರ್ತಿದ್ರು. ಅದ್ರ ಯಾಕೆ ಅವರು ಕಾಣ್ತಿಲ್ಲ ಅಂದ್ರೆ, ಕಾಣಿಸ್ಕೊಡ್ಲೆ ಅವ್ರನ್ನ ಇವ್ರು ಬುಕ್ ಮಾಡ್ತಿದ್ರು. ಯಾರೋ ವಿರೋಧಿಗಳ ಬಸವರಾಜ್ ಹೊಂದಿಗೆ ಅವರು ಟಿಕೆಟ್ ಕೇಳಿದ್ರು, ಅದರಲ್ಲಿ ಅನ್ಯಾಯ ಇಲ್ಲ. ಅವ್ರೇಂತು ದೊಡ್ಡ ಹೋರಾಟಗಾರ ಮತ್ತು ಪಕ್ಷವನ್ನು ಕಟ್ಸಿದ್ರು. ಆದ್ರೆ ಅಂತರದಲ್ಲಿ ಸೋತಿದ್ರಲ್ಲ, 500-600 ಅಂತರದಲ್ಲಿ ಸೋತಿದ್ರಲ್ಲ, ಅವ್ರಿಗೆ ಕೊಡ್ಬೇಕು, ಏನೋ ಹೊಸ ಕ್ಯಾಂಡಿಡೇಟ್ ಕೊಡ್ಬೇಕು. ಹೊಸ ಕ್ಯಾಂಡಿಡೇಟ್ ಯಾಕೆ ಕೊಟ್ರಂದ್ರೆ ಸತೀಶ್ ಜಾರಕಿಹೊಳಿ ಆರಿಸಿ ಬರ್ಬೇಕು. ಯಾರು ಕೊಟ್ಟರು ತಮಗೆಲ್ಲ ಗೊತ್ತಿದೆ. ರಮೇಶ್ ಜಾರಕಿಹೊಳಿ, ಬಾಬಾ ಜಾರಕಿಹೊಳಿ ಏನು ಮಾಡಿದ್ರು? ಇಲ್ಲ ಮಾರುತಿ ಅಷ್ಟಿಗೆ ಅವ್ರು ಕೊಟ್ರ
ಈಗ ಸೋಲ್ತಾರೆ, ಅವ್ರದ್ದು ಏನೂ ಇಲ್ಲ, ಪಕ್ಷದ ಸೇವೆ ಏನೂ ಇಲ್ಲ. ನೀವೇನು ಹೇಳ್ತಾರಲ್ಲ ಪಕ್ಷದ ಸೇವೆ ಏನೂ ಇಲ್ಲ. ಅದರ ಹುಂದ್ರೇರು ಕೊಡ್ರೆ ಅವರು 10-15 ಸಂಘಟನೆಗಳು ಮಾಡಿದ್ರು. BJP ಮಹಿಳಾ ಮೋರ್ಚಾ ಅದು ಭಾಳ ದುಡ್ಡು ಕೊಡ್ತಿದ್ರು, ಎಲ್ಲ ಆಗ್ತಿತ್ತು. ಅವ್ರಿಗೂ ಸಿಗಬೇಕು, ನ್ಯಾಯ ಸಿಗಬೇಕು. ಆದರೆ ನ್ಯಾಯ ಅಲ್ಲಿ ಹೊಸಾಗಿ ಹಂಗೆ ಆರಿಸಿ ಬಂದರೆ ಹೆಂಗಾಗ್ತಿತ್ತು? ಅದು ಒಬ್ಬ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಅವರು ಆರಿಸಿ ಬರಲಿ, ಅದು ಏನಾಯ್ತು, ಇಬ್ಬರು ನಡು ಓಟು ಡಿವೈಡ್ ಆಯ್ತಿಲ್ಲ. ಇದನ್ನು ಹೇಳ್ತೇವೆ ನಾವು ಮಾಡ್ತೇವೆ. ಅಷ್ಟಿಗೆ ಅವರು ಒಳ್ಳೆ ನಾಯಕರು, ನಿಮ್ಗೆ ಗೊತ್ತಿಲ್ಲ ಅದು. ಅವರು ಮಾತುಗಳು ಕೇಳ್ರೆ 1 ತಾಸು 2 ತಾಸು ಭಾಷಣ ಮಾಡ್ತಾರೆ ಅವರು. ಬಾಬುಸಾಬ್ ಕುಮ್ಜ್ಗಿ ಥ್ಯಾಂಕ್ ಯು, ಮಲ್ಲಪ್ಪ ಪಟೇಲ್ ಥ್ಯಾಂಕ್ ಯು, ಶಿವಬಸು ಸಂಕನ್ ಅವ್ರು ಥ್ಯಾಂಕ್ ಯು, ವಿನಾಯಕ್ ಸಾಂಬ್ರೆ ಥ್ಯಾಂಕ್ ಯು. ಏನೋ ಹೇಳಿದಾರೆ ಇಂಗ್ಲೀಷ್ನಲ್ಲಿ, ಏನೋ ಹೇಳ್ತಾರ. ಕನ್ನಡದಲ್ಲಿ ಸ್ವಲ್ಪ ನಮಗೆ ಓದಲಿಕ್ಕೆ ಫಾಸ್ಟ್ ಆಗ್ತೈತಿ. ಯಾಕಂದ್ರೆ ನಿಮ್ಮನ್ನ ಓದ್ಕೋತ ಕೂತಾರ ಮುಂದೆ ಗಾಡಿ ಹೋಗ್ಬೇಕಲ್ಲ ನಮ್ದು. ನಿಮ್ಮ ಗಾಡಿ ನಮಗೆ ಹೇಳ್ಬೇಕಂದ್ರೆ ನಮ್ಮ ಹಿಂದೆ ಜಗತ್ತೇರ ನೀವು. ಹಾಕ್ರು ಗೂಗಲ್ ಪೇ ಫೋನ್ಪೇ ಹಾಕ್ರಿ ಸಾಹೇಬ್ರ ಅಂತಂದ್ರೆ ನೀವೇನು ಭಿಕ್ಷೆ ಕೇಳ್ತಾನ? ಹೆಂಗೆ ₹1 ₹2 ₹10 ₹100 ಹಾಕ್ತಾರಲ್ಲ, ಹಂಗೆ ಪರಿಸ್ಥಿತಿ ನಮ್ದಿದೆ. ಅವೇನು ಕೇಳಂಗಿಲ್ಲ. ಇನ್ನು ಮುಂದೆ ಕೇಳೋದನ್ನು ಬಂದ್ ಮಾಡ್ತೀವಿ. ಆದರೆ ಈಗ ಬಂದ್ ಮಾಡಂಗಿಲ್ಲ. ಸ್ವಲ್ಪ DCC ಬ್ಯಾಂಕ್ದ ಹವಾ ಐತ್ಲ, ಎಲ್ಲರೂ ನೋಡೋರಲ್ಲ. ಹೌದು ಹುಲಿ, ಹೌದು ಹುಲಿ. ಹುಲಿಗೇನು ಮಾಂಸ ಬೇಡ? ಹುಲಿ ಹೌದು ಹುಲಿ ಅಂದ್ರೆ ಹುಲಿ ಆಗ್ತಿತ್ತು ಅದು. ಅದಕ್ಕೂ ಮಾಂಸ ಬೇಕು, ಅದಕ್ಕೂ ಶಕ್ತಿ ಕೊಡ್ಬೇಕು. ಶಕ್ತಿ ಕೊಡೋರು ನೀವ. ಇನ್ನು ಮುಂದೆ ಸ್ವಾಭಿಮಾನಿ ಮತದಾರನ ನಾವು ರೆಡಿ ಮಾಡ್ತೇವೆ. ಸ್ವಾಭಿಮಾನಿ ಮತದಾರ ರೆಡಿ ಆದಂದ್ರೆ 18 ಕ್ಷೇತ್ರ 18 ಸಾವಿರ ಉಳಿಸ್ತೇವೆ. ನಮ್ಮ ಟಾರ್ಗೆಟ್ 18 ಇಲ್ಲ. ಯಾಕಂದ್ರೆ 8 ಕ್ಷೇತ್ರದಲ್ಲಿ ಸ್ವಾಭಿಮಾನಿ ಇಲ್ಲದೆ ಇರೋರು, ರೊಕ್ಕದ ಇರೋರು, ಅವ್ರು ಎಷ್ಟು ಹೇಳ್ರು ನಮ್ಗೆ ಇವೇನು ಹೇಳ್ತಾನೆ ಅಜ್ಜ ಅಂತ ತಂದು ಕೊಡೋಣ. 17 ಮಂದಿ ಇದೇವಪ್ಪ ನಮ್ಗೆ. 2,000 ಅಂದ್ರೆ 17 34,000 ಬರ್ತಾವ ನಮಗೆ. ನಾವ್ಯಾಕೆ ಬಿಡೋಣ ಅಂತ ಅಲ್ಲೇ. ಆದ್ರೆ ಒಂದು ದಿವಸ ಲೆಕ್ಕ ಹಾಕರಲ್ಲ ಎಷ್ಟು ಕೊಟ್ಟಂಗೆ ಆಗ್ತೈತಿ. 20 ಪೈಸೆನೂ ಬೀಳಂಗಿಲ್ಲ ನಿಮಗೆ. 365 ದಿವಸ ಇಂಟು 5 ವರ್ಷ ಗುಣಾಕಾರ ಹಾಕಿ ಅದಕ್ಕೆ ನಿಮ್ಗೆ ಕೊಟ್ಟಂತ ಇದನ್ನ ಭಾಗಾಕಾರ ಹಾಕ್ರಿ. 15-20 ಪೈಸೆ ಬರ್ತೈತಿ. ಅದನ್ನ ಲೆಕ್ಕನ ಹಾಕಂಗಿಲ್ಲ ನೀವು. ನಿಮ್ದೇನ ಆಗ್ತಾ ಕೊಡ್ದ ಮನೆಗೆ ಹೋದ ಆಯ್ತು. ನೀವೇನು ಮನೆಗೆ ಹೋಯ್ಯಾರ್ದಾರಿ ರೊಕ್ಕ? ಸರಾಯಿ ಮತ್ತು ಚಟ ಹಚ್ಚವ್ರ ಯಾರು? ಇವರ ಇಡೀ ಕರ್ನಾಟಕದಲ್ಲಿ ಬದಲಾಗಬೇಕು. ಅದಕ್ಕೆ ಏನು KRS ಪಕ್ಷ ಅವ್ರು ಬಂದೆ. KRS ಪಕ್ಷ ಏನಾಯ್ತು? ಎದ್ದೇಳು ಕನ್ನಡಿಗ, KRS ಪಕ್ಷ ಸೇರು. ಎದ್ದೇಳು ಕನ್ನಡಿಗ, ಸಮಗ್ರ ಕರ್ನಾಟಕ ಕಟ್ಟಲು KRS ಪಕ್ಷ ಸೇರಲು ಬಾ, ಶಕ್ತಿ ಚೈತನ್ಯ ಪಡೆಯಲು ಬಾ ಅಂತ ಅವ್ರು ಈ ರೀತಿ ಇದನ್ನ ಕೊಡಿದಾರ. ಏನು ಮಾಡ್ರಪ್ಪ, ₹100 ನಮಗೆ ಮಾಡಂತೆ. ಎಲ್ಲ ಜಿಲ್ಲೆ ರಾಜ್ಯ ತುಂಬಲ್ಲ. ಮತ್ತು ಅವರು ರವಿಕೃಷ್ಣ ರೆಡ್ಡಿ ಮೇಲೆ ಬಂಧನ ಮಾಡ್ಬೇಕಂತ ಇವರು ಯಾರ ಪಕ್ಷದವ್ರು ನೋಡ್ರಿ. ಒಂದು ಪಕ್ಷ ಬೆಳಿಬೇಕಾದ್ರೆ ಎಷ್ಟು ತ್ರಾಸ ಇರ್ತದೆ. KRS ಪಕ್ಷ ಸೇರಿ ನೀವು ಮಾಡಬಹುದ ಸಾಧನೆಗಳು ಅಂತ ಅವ್ರು ಸ್ಪಷ್ಟವಾಗಿ ತಮ್ಮ ಮ್ಯಾನ್ಯುವಲ್ನಲ್ಲಿ ಹೇಳಿದ್ದಾರೆ. ಇಷ್ಟು ಸಾಧನೆ ಮಾಡ್ತಾರೆ ಅಂತ. ನಿಮ್ಮ ಊರುಗಳಲ್ಲಿ ಲಂಚ ಇಲ್ಲದೆ ರೈತ ಬಡವರ ಜನಸಾಮಾನ್ಯ ಕೆಲಸಗಳನ್ನ ಬಳಬಹುದು ಅಂತ. ಕೊಡ್ತೇವೆ ಅಂತೆಲ್ಲ ಬಹುದು. ಬಡವರಿಗೆ ಅಗತ್ಯ ಇರುವ BPL ಕಾರ್ಡ್, ಪಿಂಚಣಿ, ಗೃಹಲಕ್ಷ್ಮಿ, ಸಬ್ಸಿಡಿ ಸಾಲಗಳು, ಮನೆ ಇತ್ಯಾದಿ ಸುಲಭವಾಗಿ ಯಾವುದೇ ವಿಳಂಬ ಇಲ್ಲದೆ ಕೊಡಿಸಬಹುದು. ಆರಿಸ್ತಂದ್ರೆ ಕೊಡಿಸಬಹುದು ಅಂತ ಹೇಳ್ತಾರೆ. ನಿಮ್ಮ ನ್ಯಾಯಪರವಾದ ಸರ್ಕಾರಿ ಕೆಲಸಗಳನ್ನ KRS ಪಕ್ಷದ ಶಕ್ತಿ ಬಳಸಿ ಯಾವುದೇ ಲಂಚವಿಲ್ಲದೆ ವಿಳಂಬವಿಲ್ಲದೆ ಮಾಡಿಸಿಕೊಳ್ಳಬಹುದು ಅಂತ ನಮ್ಮ ಪಕ್ಷದಿಂದ ಮಾಡಿಸಿಕೊಳ್ಳಬಹುದು ಅಂತ. ನಿಮ್ಮ ಗ್ರಾಮ ಪಂಚಾಯಿತಿ, ನಾಡ ಕಚೇರಿ, ತಾಲೂಕು ಕಚೇರಿ, ಪೊಲೀಸ್ ಸ್ಟೇಷನ್ಗಳಲ್ಲಿ ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಸರಿಯಾಗಿ ನಿರ್ವಹಿಸುವ ರೀತಿ ಮಾಡಬಹುದು. KRS ಪಕ್ಷದ ಶಕ್ತಿ ಬಳಸಿ ನಿಮ್ಮ ಊರಿಗೆ ಸರ್ಕಾರಿ ಶಾಲೆಗಳಿಗೆ ಬೇಕಾಗಿರುವ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡಬಹುದು. ಈಗಾಗಲೇ ಒದಗಿಸಿಕೊಟ್ಟಿದ್ದಾರೆ ಅವರು. ಏನು ಸರ್ಕಾರದ ಮೂಲಭೂತ ಸೌಕರ್ಯ ಎಲ್ಲ ಒದಗಿಸಿಕೊಟ್ಟಿದ್ದಾರೆ. ಇದನ್ನು ಬೇಡಾಗಿತ್ತು. ಅದು ಇರಲಿ, ಅವರು ತಮ್ಮ ಮ್ಯಾನ್ಯುವಲ್ನಲ್ಲಿ ಹಾಕ್ಬೇಕಲ್ಲ ಸ್ಪಷ್ಟವಾಗಿ. ಇದು ಚುನಾವಣಾ ಪ್ರಣಾಳಿಕೆನೇ ಇದೆ, ಈಗ ಚಾಲು ಮಾಡಿದವರು ಅವರು. KRS ಪಕ್ಷದ ಶಕ್ತಿ ಬಳಸಿ ನಿಮ್ಮ ಊರಿನ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಾಕ್ಟರ್ಗಳು, ಔಷಧಿ, ವೈದ್ಯಕೀಯ ಸೇವೆ ಸಿಗುವ ಹಾಗೆ ಮಾಡಬಹುದು. ರೈತರಿಗೆ ಸಂಬಂಧಪಟ್ಟ ರಸಗೊಬ್ಬರ, ಸಬ್ಸಿಡಿ, ಬೆಳೆ ಪರಿಹಾರ, TC, ಭೂಮಿ ಪರಿಹಾರ ಇತ್ಯಾದಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡು ಸಹಾಯ ಮಾಡಬಹುದು. ರವಿಕೃಷ್ಣ ರೆಡ್ಡಿ ಸಂಸ್ಥಾಪಕರು ಈಗ ಬಿಟ್ಟುಕೊಡ್ಯಾರ, ಇನ್ನೊಬ್ಬರು ತಯಾರು ಮಾಡಿದಾರ ಅವರು. ಗ್ರಾಮ, ತಾಲೂಕಾ, ಜಿಲ್ಲಾ ಪಂಚಾಯತಿಗಳಿಂದ ಬಾಕಿ ಇರುವ ಎಲ್ಲಾ ರೀತಿಯ ಅಭಿವೃದ್ಧಿ ಕೆಲಸಗಳನ್ನ KRS ಪಕ್ಷದ ಶಕ್ತಿ ಬಳಸಿ ಮಾಡಿಸಿ ಗ್ರಾಮದ ಅಭಿವೃದ್ಧಿಯಲ್ಲಿ ಪಾತ್ರ ನಿಭಾಯಿಸಬಹುದು. ನಿಮ್ಮ ಊರಲ್ಲಿ ಭ್ರಷ್ಟಾಚಾರ, ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸಿ ಜೈಲಿಗೆ ಕಳಿಸಬಹುದು. ಇದು ಸಾಧ್ಯ ಇಲ್ಲ. ಯಾಕಂದ್ರೆ ಲೋಕಾಯುಕ್ತನೂ ಆಗಿಲ್ಲ, RTIದಿಂದ ಆಗಿಲ್ಲ. ಇವ್ರು ಏನನ್ಸ್ತಾರೆ? ಯಾಕಂದ್ರೆ ಎಲ್ಲಾನ ಮೈ ತುಂಬೆಲ್ಲ ಕ್ಯಾನ್ಸರ್ ಇದ್ದಾಗ ಯಾರ ಕಡೆ ಯಾವ್ದ ಕಡೆ ನೀವು ಇಂಜೆಕ್ಷನ್ ಕೊಡೋದು ಸಾಧ್ಯ ಆಗೋದಿಲ್ಲಲ್ಲ. ಮೊಹಮ್ಮದ್ ಸಾಬ್ ನದಾಫ್ ಅವ್ರು ಯಾವುದು ಆಗೋದಿಲ್ಲ.
ಎಲ್ಲ ಕಡೆ ರೋಗ ಬಂದೈತಿ, ಎಲ್ಲಿ ಇಂಜೆಕ್ಷನ್ ಕೊಡೋರು. ಅದಕ್ಕೆ ಇವ್ರು ಹೇಳ್ತಾರೆ ನಿಮ್ಮ ಊರಲ್ಲಿ ಭ್ರಷ್ಟಾಚಾರ ಲೋಪೈಷದ ಅಧಿಕಾರಿ ಸಸ್ಪೆಂಡ್ ಮಾಡಿಸಿ ಜೈಲಿಗೆ ಕಳಿಸಬಹುದು. ಜೈಲಿಗೆ ಏನು ಕಳಿಸ್ತಾರೆ ಇವರು ರವಿಕೃಷ್ಣ ರೆಡ್ಡಿ ಅವರು? ಏನೋ ಪಾಪ ನಾನು ಮಾಡ್ತೇನೆ ಇಂಥದ್ದು ಮಾಡ್ತೇನೆ ಅಂತ. ಈಗಾಗಲೇ ಅಧಿಕಾರಿಗಳು ಭಾಳ ತರಹೇಳಿ ತೆಗೆದುಕೊಡ್ತಾರೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತ ಕೇಸ್ ಹಾಕ್ತಾರೆ. ಅದು ಹಾಕಕ್ಕೆ ಬರಂಗಿಲ್ಲ, ಸುಮ್ಮ ಅಂಜಿಕೆ ಹಾಕೋದು. ಅಧಿಕಾರಿ ನೋಡ್ರಲ್ಲ. ನಿನ್ನೆ ಅಂಕ್ಲಿ ನಾವು ಹೋಗಿದ್ದೆ ಒಂದು ಕೇಸಲ್ಲಿ, ಆ ಪಿ ಎಸ್ ಐ ಎದನ್ನಿಲ್ಲ, ಮಹಿಳಾ ಪಿ ಎಸ್ ಐ ಇನ್ಚಾರ್ಜ್ ಬಂದಾರಂತ. ಇನ್ಚಾರ್ಜ್ ಬಂದು ಮೊಬೈಲ್ ಹಿಡ್ಕೊಂಡು ಕೂತಿದ್ರು. ಯಾರೋ ಒಡೆಯರ್ ಅಂತ ಯಾರೋ ಇದ್ದಾರ, ಈಗೇನು ಡಿ ಎಸ್ ಪಿ ಅವ್ರ ಸಂಬಂಧಿಕ ಇರ್ಬೇಕು. ಅವ್ರು ಇನ್ಚಾರ್ಜ್ ಇದಾರ, ಲೇಡೀಸ್ ಹಿರಿಯ ನಾಗರಿಕರು. ನಾವು ಬಂದೇವೆ, ಯಾವ್ದಕ್ಕೆ ಬಂದಿರಿ ಇಲ್ಲ, ನಮ್ಮನ್ನು ತಡೆಗಟ್ಟಾಗ ನೋಡತ್ತಾರ. ಪೊಲೀಸರು ನೀವ್ಯಾಕೆ ಒಳಗ್ಬಿಟ್ರೆ ಅಂತ ನೋಡು. ಏನು ದಬ್ಬಾಳಿಕೆ. ಮತ್ತು ಸಿ ಪಿ ಐ ಬಂದ್ರು ಅದೇ ಟೈಮ್, ವಿಶ್ವನಾಥನ ಚಿಕ್ಕೋಡಿನ ಸಿ ಪಿ ಐ ಬಂದ್ರು. ಅವರು ಹ್ಞೂ ಅಂತ ಕೊಟ್ಟರು. ಇವ್ರು ಪೊಲೀಸರು ಇವರು. ಮತ್ತು ಜನಸ್ನೇಹಿ ಠಾಣೆಗಳು ಮಾಡಲಿಕ್ಕೆ ಸಿದ್ದರಾಮಯ್ಯ ಹೋಗ್ತಾ ಇದ್ದಾರೆ. ಹೆಂಗೆ ಮಾಡೋರು? ಇವರು ಸಸ್ಪೆಂಡ್ ಮಾಡ್ರಿ ಮೊದಲು. ಲೇಡೀಸ್ ಯಾರು ಪೊಲೀಸರ ಪಿ ಎಸ್ ಐ ಎದ್ಕೊಂಡು ಗೊತ್ತಿಲ್ಲ, ಮತ್ತು ಮೊಬೈಲ್ ತಿಕ್ಕತ್ತಾರ. ಏನು ಸಾರ್ವಜನಿಕರ ಸಮಸ್ಯೆ, ನಿಮ್ಮ ಕಂಪ್ಲೇಂಟ್ ಏನು ಹೇಳ ಅಂತ. ಮತ್ತು ಅವಿನಾಶ್ ಅಂತ ಪಿ ಎಸ್ ಐ ಸಿ ಪಿ ಐ ಅವ್ರಿಗೆ ಫೋನ್ ಹಚ್ಚಿದೆ. ಅವ್ರು ಮಾತು ಕೇಳಿಲ್ಲ. ಮತ್ತು ನನಗೆ ಏನಾಯ್ತು ಅಂತ ಕಂಪ್ಲೇಂಟ್ ಕೊಟ್ಟು 2 ತಿಂಗಳಾಯ್ತು, ಪೋಟ್ಲೆ ಬಂದಿದೆ, 2 ಸಲ ಕಂಪ್ಲೇಂಟ್. ಮತ್ತು ಅವೆಲ್ಲರೂ ಕರಿತಾನೆ ಬರ್ರಿ ಅಂತ. ಅವ ಮಾತು ಬರ್ಸ್ಕೊತಾನೆ. ಅವ್ನು ನಾನು ಕಂಪ್ಲೇಂಟರ್ ಬಂದ್ರೆ ಸಹಿ ಮಾಡಿ ತಗೊಂಡು ಪಿ ಎಸ್ ಐ ಹೇಳ್ತಾನೆ. ಪಿ ಎಸ್ ಐ ಮದುವೆಗೆ ಎಲ್ಲ ಹೋಗಿದಾರ, ಹೌದಾ? ಇನ್ನು ಮತ್ತೊಬ್ಬನ ಅಲ್ಲಿ ಆ ಕಂಪ್ಲೇಂಟ್ ಮಾಡೋರು ನನ್ನ ಸಾಕ್ಷಿದಾರ ಮಾಡೋರು. ಯಾಕಂದ್ರೆ ನಾವು ಹೋಗಂಗಿಲ್ಲ. ಬಾ ಅಂದಿದ್ರೆ ಬಂದೇನೆ ಇಲ್ಲಿ. ಮತ್ತೆ ಎಫ್ ಐ ಆರ್ ರೆಡಿ ಇದೆ, ಸಹಿ ಮಾಡಿ ಹೋಗ ಅಂತಂದಾರ. ಯಾರ ಹಿಂದಿನ ಪಿ ಎಸ್ ಐ ಎಫ್ ಐ ಆರ್ ಇಲ್ಲ ಅಲ್ಲಿ. ಎಷ್ಟು ಸುಳ್ಳ ಪಿ ಎಸ್ ಐ ಎಷ್ಟು ಸುಳ್ಳು ಮಾತಾಡಿದ್ರು. ಎಸ್ ಪಿ ಅವ್ರಿಗೆ ಕೇಳತ್ತೇವೆ ನೀವು, ನಿಮಗೆ ಎಸ್ ಪಿ ಅವ್ರಿಗೆ ಕೇಳ್ತೇವೆ. ನಿಮ್ಮ ಪಪ್ಪ ಚಾರ್ಲಿ ಡೆಲ್ಟಾಗಳು ಎಷ್ಟು ಅಹಂಕಾರದ ಮೇಲೆ ಇರ್ತಾರೆ ಗೊತ್ತೈತಿ? ಯಾಕೆ ಮೇಲೆ ಇರ್ತಾರೆ? ಮಿನಿಟ್ ಕೊಟ್ಟು ಬಂದ್ರೆ ನಾನು ಯಾವ ಮಗ ಏನು ಎಬ್ಸಂಗಿಲ್ಲ ಈ ಠಾಣೆಯಲ್ಲಿ ಅಂತ ಅವ್ರಿಗೆ ಗೊತ್ತಿದೆ. ನನಗೆ ಎಬ್ಸಂಗಿಲ್ಲ, ಯಾವ ಮಗ ಎಬ್ಸ್ತಾನಂತ. ಯಾಕಂದ್ರೆ ಎಲ್ಲ ಮಿನಿಟ್ ಕೊಟ್ಟು ಬಂದಿರ್ತಾರೆ. ರಾಮ್ಕಿತ್ ಹೆಗಡೆ ಅವರು ಕಾಲಕ್ಕೆ 1983 ಮಿನಿಟ್ ಬಂತದು. ಮಿನಿಟದ ದುಡ್ಡು ಕೊಡೋದು ಆಯಾ ಪೊಲಿಟಿಷಿಯನ್ ಕೇಳೋ, ಅದಕ್ಕಿಂತ ಮೊದಲು ಇರಲಿಲ್ಲ. ಈಗ ರಾಜಕಾರಣಿ ಮಿನಿಟ್ ತೆಗಿಬೇಕು ನೋಡ್ರಿ. ಅವ್ರ ಕತಿ ಏನಾಗ್ತೈತಿ? ಕರೆಕ್ಟ್ ಪೊಲಿಟಿಷಿಯನ್ಗಳು ನಡೀತಾವ, ಕರೆಕ್ಟ್ ಧೈರ್ಯದಿಂದ ಕೆಲಸ ಮಾಡ್ತಾರ. ಈಗ ಧೈರ್ಯದಿಂದ ಕೆಲಸ ಮಾಡಕ್ಕೆ ಆವತ್ತು ಕಮಲ್ ಅಡ್ರೆಸ್ ಹೊಂದೈತಿ, ಅವ್ರು ಸೇವೆ ಮಾಡ್ಬೇಕಾಗೈತಿ. ಮತ್ತು ಅಲ್ಲಿ ಹಾಕಬೇಕಂದ್ರೆ ಇಲ್ಲಿ ತೆಗಿಬೇಕು. ಅದಕ್ಕೆ ಯಾರೋ ಒಡೆಯರೋ ಗೌಡರ್ ಅವ್ರು ನಮ್ಮ ಕೇಗೆ ಅಮಾನತ್ ಮಾಡ್ರಿ. ಯಾಕಂದ್ರೆ ಅಲ್ಲಿ ಹಿರಿಯ ನಾಗರಿಕರ ಗೌರವ ಇಲ್ಲ, ಕುತ್ಕೊಳ್ಳಿ ಹೇಳಂಗಿಲ್ಲ, ಮೊಬೈಲ್ ತಿಕ್ತಾರೆ, ಏನೇನೋ ಅಸಂಬಂಧ ನಮಗೇನು ಹೇಳಿಲ್ಲ ಅಂತಾರೆ. ಅಲ್ಲಿ ಹೊರಗೆ ಹೋಗಿ ಬರ್ಸಂತಾರೆ. ಯಾಕೆ? ಹಿರಿಯ ನಾಗರಿಕ ಬಂದ್ರೆ ಅಲ್ಲಿ ಕೂಡ್ರಿ, ಏನು ತಕರ ಐತೆ ಅಂತ ಕೇಳಬೇಕು, ಬರೆದು ಕೊಡ್ರಿ, ನಾ ವ್ಯಾಪಾರ ಮಾಡ್ತೇನೆ ಅಂತ ಹೇಳ್ಬೇಕು. ಯಾಕೆ ಹಿಂದಿನ ಪಿ ಎಸ್ ಐ ಬಂದ್ರೆ ವ್ಯಾಪಾರ ಮಾಡ್ಬೇಕಾ? ಮತ್ತು ಹಿಂದಿನ ಪಿ ಎಸ್ ಐ ಸುಳ್ಳು ಹೇಳುವಾದ್ರು ಅವರು. ಅಲ್ಲಿ ಪೇಪರ್ ಹಿಡ್ತಾರೆ, ಪೇಪರ್ ಇಲ್ಲ, ಪೋಸ್ಟಿಂದ ಕಳಿಸಿದ್ದು 2 ಸಲ ಕಳಿಸಿದೆ. ಯಾವ ರೀತಿ ಅವನ್ನ ಮೋಸ ಮಾಡ್ತಾ ಇದ್ದಾನಂತ ಹೇಳಿದಿಲ್ಲ. ಮತ್ತೆ ಇಲ್ಲ ನೀವು ಬರಲಿ ಅಂದ್ರೆ ಒಂದು ಸಂಬಂಧಿಕರದ ಹೆಸರು ಮೇಲೆ ಒಂದು ಕಂಪ್ಲೇಂಟ್ ಕೊಡ್ರಿ, ಅವನನ್ನ ಕಂಪ್ಲೇಂಟ್ದಾರ ಮಾಡ್ತೇವೆ, ಅವ್ನ ಸಹಿ ತಗೋತೇವೆ, ನಿಮ್ಮನ್ನು ಸಾಕ್ಷಿದಾರ ಮಾಡ್ತೇವೆ ಅಂತ ನೋಡು. ಪೊಲಿಟಿಷಿಯನ್ದಲ್ಲಿ ಕಾಕ್ತಿ ಪೊಲಿಟಿಷಿಯನ್ದಲ್ಲಿ ಸುಳ್ಳು ಕೇಸು ನಮ್ಮ ಮೇಲೆ ಹಾಕಿದ್ರು. ಯಾವಾಗ ಗೊತ್ತೈತಿ? ಯಾವಾಗ ಒಂದು 2 ಹುಡುಗರು ಆ ಕಾಕ್ತಿ ಕಿಲ್ಲದ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಇವರೆಲ್ಲ ಶ್ರೀರಾಮ್ ಸೇನೆ ಅವರೆಲ್ಲ. ಅದಾದ ನಂತರ ಮರುದಿವಸ ಕಾಕ್ತಿ ಕಿಲ್ಲಾಕ್ ನೋಡಿದ್ದು, ಅಲ್ಲಿ ಹಲ್ಲೆ ಮಾಡಿದ್ರಲ್ಲ. ಹಲ್ಲೆ ಮಾಡಿ ಕಾಕ್ತಿ ಸ್ಟೇಷನ್ ಬಂದು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ್ದು. ಅವನು ತೆಲಿಗೆ ಒಂದು ಕಟ್ಕೊಂಡು ಸಿವಿಲ್ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಒಂದು ಎಫ್ ಐ ಆರ್ ತಂದು ಇಲ್ಲಿ ಎಫ್ ಐ ಆರ್ ಮಾಡ್ತಾರೆ ಇವರು. ಅಲ್ಲೋ ಚಸ್ಮಾ ಹೋಗೈತಿ, ಐಡೆಂಟಿ ಕಾರ್ಡ್ ಹೋಗೈತಿ, ಕಾಲಿಗೆ ಹೊಡೆದಾರೆ, ಕೈಗೆ ಹೊಡೆದಾರೆ. ಹೇಳಿದ್ರೆ ಮಕ್ಕಳು ಯಾವ ಪೊಲಿಟಿಷಿಯನ್ ಬರಲಿಲ್ಲ. ಪಿ ಎಸ್ ಐಗೆ ಫೋನ್ ಮಾಡಿ ಸಿ ಪಿ ಐ ಅನ್ನೋ ಚಲೋ ಇದ್ರು. ಅವ್ರು ಹೋಗಿ ತೊಗೊಂಬಂದ್ರೆ ಅಲ್ಲಿ ಐಡೆಂಟಿ ಕಾರ್ಡ್ ಸಿಕ್ತು. ಅದು ಸಾಕ್ಷಿ ಇಟ್ಕೋಬೇಕಾಗಿತ್ತಲ್ಲ, ಚಸ್ಮಾ ಹೊಡೆದ ಸಾಕ್ಷಿ ಇಟ್ಕೋಬೇಕಾಗಿತ್ತಲ್ಲ. ಕಾಕ್ತಿ ಪೊಲೀಸರು ನಾವು ಕೇಳ್ತೇವೆ, ನೀವೇನು ಮಾಡತ್ತೀರ ಅಲ್ಲಿ? ಏನು ಮಾಡ್ಕೊತ ಬಂದಿರಿ ಎಲ್ಲ ಸ್ಟೇಷನ್ದಲ್ಲಿ? ಅದು ಒಂದಲ್ಲ, ನಮ್ಮಂತರ ಮೇಲೆ ನೀವು ಮಾಡಿದ್ರೆ ಇನ್ನು ಜನಸಾಮಾನ್ಯರು ಏನು ಮಾಡೋರು? ಮತ್ತು ಹೌದು ಹುಲಿ ಅಂತ. ಎಲ್ಲಿ ಹುಲಿ ಆಯ್ತು? ನಾವು ಎಲ್ಲಿ ಹುಲಿ? ಅದು ವರದಿ ಹೇಳಕ್ಕೆ ಹುಲಿ ಮುಂದೆ ಒಬ್ಬಿದ್ದಂತ. ಊರಾಗ ಹುಲಿ, ಮನ್ಯಾಗ ಇಲ್ಲಿ ಅಂತ. ಹಂಗೆ ಪರಿಸ್ಥಿತಿ ನೀವು ಮಾಡಿದಿರಿ. ಮನೆ ಅಂದ್ರೆ ಇದು ಜಿಲ್ಲಾ ಅಂದ್ರೆ ನಮ್ದೊಂದು ಮನೆ. ಇಲ್ಲಿ ಹುಲಿನ ಮಾಡ್ರಿ, ಬೇಡ ಅನ್ನಂಗಿಲ್ಲ ಅಂದ್ರೆ ಇಷ್ಟು ಅನ್ಯಾಯ ಆದಾಗ ಅದ್ರ ಕೌಂಟರ್ ಕೇಸ್ ಆಯ್ತು. ಅವ್ನ ಕಂಪ್ಲೇಂಟ್ ಫಸ್ಟ್ ತೊಗೊಂಡ್ರು, ನಮ್ಮ ಕಂಪ್ಲೇಂಟ್ ಸೆಕೆಂಡ್ ತೊಗೊಂಡ್ರು. ನೋಡ್ರಿ ಇಲ್ಲಿ ಯಾವೊಬ್ಬ ಎಮ್ ಎಲ್ ಎ ಫೋನ್ ಮಾಡಿದ, ನಿಮ್ಗೆ ಗೊತ್ತೈತಿ ಕಾಕ್ತಿ ಪೊಲಿಟಿಷಿಯನ್ ಯಾವ ವ್ಯಾಪ್ತಿಯಲ್ಲಿ ಬರ್ತಾಯಿದೆ ಅಂತ. ಅವ್ನು ಕೇಳಿ ಎಮ್ ಎಲ್ ಮಾಡಿ ಅಂದ್ರೆ ಕೋರ್ಟ್ದಲ್ಲಿ ಇದನ್ನ ಆಗ್ಬೇಕು, ಏನೋ ನೀನು ಹಿಂತಕ್ಕೋ ನಾನು ಹಿಂತಕ್ಕೊಂದು ಆಗ್ಬೇಕಂತ ಇವಂದು. ಮತ್ತು ಹಂಗ ಆಯ್ತಲ್ಲ, ಮತ್ತು ನಾನು ಹಿಂತಕೊಂಡೆ ಅವನು ಹಿಂತಕೊಂಡ.
ಇಲ್ಲಾಂದ್ರೆ ಸಾಕ್ಷಿ ಹೇಳ್ಕೊತ ಕೂತ್ರೆ 2 ದಿವಸ ಅಂತ ಜಗಾರ ನೀವು 7-8 ಬರೀ ಡೇಟ್ ಬೇಡೆ ತಾರೀಕ್ ಪಿ ತಾರೀಕ್ ಗೊತ್ತೈತ್ಲ ಕೋರ್ಟದಲ್ಲಿ ಲಾಸ್ಟಕ್ಕೆ ನೀವು ಹಿಂಗೆ ತಕೊಂಡ್ರಿ ಅಂತ ನಮ್ಗೆ ಯಾರೋ ಹೇಳಿದ್ರು. ಹೌದಪ್ಪ, ಮತ್ತು ಅವರು ಕೌಂಟರ್ ಕೇಸ್ ಇತ್ತಲ್ಲ, ಕೌಂಟರ್ ಕೇಸ್ ಮಾಡಿದಾರಲ್ಲ ಇವರು. ನಾ ಹಲ್ಲೆ ಮಾಡಿಲ್ಲ, ಏನು ಮಾಡಿಲ್ಲ, ಏನು ಮಾಡಿ ಅಂತ ಏನೋ ಹಾಕಿದಾರ. ನನಗೆ ಸಮನ್ಸ್ ಬಂತಂದು ಪೊಲೀಸ್ ತಂದ, ಇದೇನು ಯಾವ ಸಾಕ್ಷಿ ಬರೋಲ್ಲ ಅಂತ ಅನ್ಕೊಂಡ್ಲೆ ನೀವು ಅಪರಾಧಿ ಅಂತ ನಾವು ಕೆಟ್ಟ ಕೆರ ಹೇಳೋದು. ಇವ್ರನ್ನ ಎಂಥದ್ದು ಮಾಡೋರು. ಇನ್ನು ರವಿಕೃಷ್ಣ ರೆಡ್ಡಿ ಬಂದು ಬಸ್ಟ್ ಪೊಲೀಸ್ ವ್ಯವಸ್ಥೆನ ಸರಿಪಡಿಸೋರು ಹೆಂಗೆ ಬರೀ ಭಾಷಣ ಆಯ್ತು. ಆದ್ರೆ ಪಾಪ ಅವ್ರು ಆರಿಸಿ ಬರ್ಬೇಕು. ವಿಜಯ್ ಚಿಕ್ಕೋಡಿ ಧನ್ಯವಾದಗಳು. ಇನ್ನು ಅವ್ರ ಮುಂದಿನ KRS ಪಕ್ಷ ನಿಮ್ಮ ಊರಿನಲ್ಲಿ, ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಸ್ವಚ್ಛ ರಾಜಕಾರಣ ಮಾಡುವ ರಾಜಕೀಯ ನಾಯಕರಿಗೆ ಹೊರಹೊಮ್ಮಬಹುದು. ಅವರು ಕೂಡ ಟಿಕೆಟ್ ಕೊಡ್ಬೇಕಾದ್ರೆ ಸ್ವಲ್ಪ ವಿಚಾರ ಮಾಡತ್ತಾರ. ಅವರು ಮೊದಲು ಮಾಡ್ಲತ್ತಿರು, ಯಾರನ್ನೋ ಕೊಟ್ಟರೆ MP ನಿಂತ ಸಾಕಾಗಿತ್ತು, ಆ ಪಕ್ಷ ಉಳಿಬೇಕಾಗಿತ್ತು. ಯಾಕಂದ್ರೆ ಇಂತಿಷ್ಟು ಓಟುಗಳು ಬಿದ್ರನಾದ ರಾಷ್ಟ್ರೀಯ ಪಕ್ಷಗಳು ಏನು ರಾಜಕೀಯ ಪಕ್ಷಗಳ ಮಾನ್ಯತೆ ಸಿಗ್ತೈತಲ್ಲ, ಅದು ರದ್ದು ಆಗ್ತೈತೆ ಅಂತ ಎಲ್ಲೆಲ್ಲ ಕೊಟ್ಟರು. ಈಗ ಅವರು ಹುಷಾರಾಗಿದ್ದಾರೆ. KRS ಪಕ್ಷವನ್ನ ದೇಣಿಗೆ ಮೂಲಕ ಬೆಂಬಲಿಸಿ ಅಂತ ಹಿಂಗೆ ಕೊಡ್ತಾರ. ಅವರು ಕೋಡ್ ಇದೆ. ಇದಕ್ಕೆ ನೀವು 100 ರೂಪಾಯಿ ಹಾಕ್ಬೇಕು. ನಂದು ಹಿಂದೆ ಏನು ಮಾಡ್ತಾರ ಅವರು, ಕರ್ನಾಟಕ ರಾಷ್ಟ್ರೀಯ ಪಕ್ಷ ಸಮಿತಿ KRS ಪಾರ್ಟಿ ಸ್ವಚ್ಛ ಪ್ರಾಮಾಣಿಕ ಜನಪರ ಆಡಳಿತ ನೀಡ್ಲಿಕ್ಕೆ. ನಮ್ದು ಹೆಂಗೆ ಆಯ್ದಿಲ್ಲ, ದುರ್ಬಲರ ಧ್ವನಿ. ಎಷ್ಟು ದುರ್ಬಲರ ಧ್ವನಿ ಆಯ್ತು. ಆದ್ರೂ ಕೂಡ ಒಂದು 7-8 ಮಂದಿ ಅಧಿಕಾರ ಸಸ್ಪೆಂಡ್ ಮಾಡಿಸು, 15-20 ಮಂದಿ ಮನೆ ಕಳಿಸಿದು, ಎಲ್ಲ ಮಾಡಿದ್ದೇವೆ, ನಾವು ಮಾಡಿದ್ದೇವೆ. ಅದ್ರ ಹೆಸರು ಹೇಳ್ಬೇಕಾದ್ರೆ ಅದೊಂದು ಎಪಿಸೋಡ್ ಆಗ್ತೈತಿ, ದೊಡ್ಡ ಎಪಿಸೋಡ್ ಆಗ್ತೈತೆ. ನಾವು ಹಂಗೆ ಸುಮ್ ಕೂತಿಲ್ಲ, ಪತ್ರಿಕೆಯಲ್ಲಿ ಬರೋರು, ಎನ್ಕ್ವೈರಿ ಹಾಕೋರು. ಚೇತನ್ ಅಂತ KSRT ಕಮಾಂಡೆಂಟ್ ಇದ್ದ, ಅವ್ರು ಉತ್ತರ ಕೊಡಲಿಲ್ಲ. ಅದಕ್ಕೆ ಎನ್ಕ್ವೈರಿ ಹಾಕಿ ಬಂದರು. ಇದಕ್ಕೆ ಉತ್ತರ ಕೊಟ್ಟಿಲ್ಲ ಅಂದ್ಕೊಳ್ಳಿ 3 ಸಲ 3. ಯಾಕಂದ್ರೆ KSRT ಏನ ಪೊಲೀಸರ್ದ ಅವ್ರ ಸಿಬ್ಬಂದಿ ಕಡೆ ರಜೆದಾಗ ದುಡ್ಡು ತಗೋದು, ಇಲ್ಲಿ ಕಳ್ಸಕ್ಕೆ ದುಡ್ಡು ತಗೋದು, ಎಲ್ಲ ದುಡ್ಡು ತಗೋದ್ರು. ಲಾಸ್ಟ್ಗೆ ಏನಾಯ್ತು, ನಮ್ಮ ವರದಿ ಕರೆಕ್ಟ್ ಆಯ್ತು, ಸಸ್ಪೆಂಡ್ ಆಗೋದ್ರು. ಯಾರಿಂದ? ನಾವೇ ಎನ್ಕ್ವೈರಿ. ಹಂಗೆ ಎನ್ಕ್ವೈರಿ ಭಾಳ ಮಾಡಿಸಿದೆ, ಲೋಕಾಯುಕ್ತರು ಭಾಳ ಕಂಪ್ಲೇಂಟ್ ಕೊಡಿದೆ, ಆದರೆ ಏನೂ ಕೆಲಸ ಆಗಿಲ್ಲ. ITಯಲ್ಲಿ ಈಗ ಒಂದು 4 ಪಂಚಾಯತಿಗೆ ಅರ್ಜಿ ಹಾಕಿದೆ. ಒಬ್ಬಂತನ 5 ರೂಪಾಯಿ ನೀವು ಪೋಸ್ಟಲ್ ಆರ್ಡರ್ ಹಾಕಿದ್ರೆ 10 ಬೇಕಂತಾನ, ಮತ್ತೊಂದು 5 ಕಳಿಸಿದ್ವು. ಇಲ್ಲಿ ಸೌದತ್ತಿ ಅದು ಹಿರುಗೌಡ ಪಟ್ಲ ಮತ್ತು ದುರ್ಗೌಡ ಪಟ್ಲ ಇರುವಂಥ ಒಂದು ಪಂಚಾಯತಿ. ಅದು ಸದಾನಂದ ಬಾಬುನವ್ರು ಬಂದಿತ್ತಪ್ಪ, ಫೋನ್ ಮಾಡಿ ಕೇಳಿ, ಸರ್ ನಿಮ್ಗೆ 14ನೇ 15ನೇ ಹಣಕಾಸಿಂದ ಏನಿದೆ ಅದನ್ನು ನಾವು ವಿವರಣೆ ಕೊಡ್ತೇವೆ, ಇನ್ನೊಂದು 5 ರೂಪಾಯಿ ಪೋಸ್ಟಲ್ ಆರ್ಡರ್ ಕಳ್ಸ ಅಂತ ಹೇಳ್ಬೇಕಾಯ್ತು. ಇಲ್ಲ, ಇವರಲ್ಲಿ ಹಿಡ್ತು ಇಟ್ಕೊಂಡವ್ರು. ಯಾರ? ದುರ್ಗೌಡ ಪಟೇಲ್ರು. ಅದು ಪಂಚಾಯತಿ, ಅದು ಭವನ್ ಸೌದತ್ತಿ, ಅದು ರಾಯಬಾಗ್ ತಾಲೂಕು. ಮತ್ತೆ ಕಳಿಸಿದೆ ನೋಡ್ಬೇಕು. ಏನ 2-3 ಪಂಚಾಯತಿ ಅವ್ರು ಇದನ್ನ ಕೊಟ್ಟಿಲ್ಲ. ಅದಕ್ಕೆ ಮೇಲ್ಮನೆ ಸಲ್ಲಿಸಿದಾಗ ಅವ್ನು ಇಟ್ಕೊಂಡು ಕೂತಾನ, 60 ದಿವಸ ಇಟ್ಕೊಂಡು ಕೊಡೋರು. ಅಲ್ಲಿಂದ ಆಯುಕ್ತರ ಕಚೇರಿ ಹೋಗು, ಅಲ್ಲಿ ಆಯುಕ್ತರು ಇಲ್ಲ, ಆಯುಕ್ತರೇ ಇಲ್ಲ ಕರ್ನಾಟಕದಲ್ಲಿ. ಇನ್ನೇನೋ ಬಸವರಾಜ್ ಹೊರಟ್ಟಿ ಅವ್ರು ಮಾಡ್ತಾರದು ಸುದ್ದಿ ಇದೆ. ಇಲ್ಲ ಅಲ್ಲಿ ಮತ್ತೆ RTI ಕಾರ್ಯಕರ್ತ ನಿಮ್ಮ RTI ಆಕ್ಟ್ ತೆಗೆದ್ರೆ 2005ರಲ್ಲಿ. ಇನ್ನು 10 ಕೋಟಿ ದುಡ್ಡು ಕೊಡಬೇಕಾಗಿದೆ ಕರ್ನಾಟಕದಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಅದು ಭಾರತದಲ್ಲಿ ಅಲ್ಲ, ಕರ್ನಾಟಕದ 10 ಕೋಟಿ ದಂಡಾಗಿದೆ. ಅದರಲ್ಲಿ 2,45,00,000 ತುಂಬಿದಾರೆ ಅವರು, ಯಾರು ಅಧಿಕಾರಿಗಳು ಅಂಜೆ. ಈಗ ಜಿಲ್ಲಾಧಿಕಾರಿ ಅವ್ರ ಮಾಹಿತಿ ಹಾಕೋದು ಏನು ಹೇಳ್ತಾರ, ನೀವು ಅವರ ವೇತನದಲ್ಲಿ ಕಡಿತಗೊಳಿಸಿ ಅಂತ ಹೇಳ್ತಾರ. ಕಡಿತಗೊಳಿಸ್ಬೇಕಾಗಿತ್ತಲ್ಲ. ಇಲ್ಲ ಅವ್ರಿಗೆ ಅಧಿಕಾರ ಐತಿ ಎಲ್ಲೋ ಗೊತ್ತಿಲ್ಲ, ಜಿಲ್ಲಾಧಿಕಾರಿಗೆ ಪತ್ರ ಬರೀತಾರ ಅವರು. ಅಕ್ಷು ಪೂಜಾರಿ ಧನ್ಯವಾದಗಳು ಸರ್. ಶಿವಕುಮಾರ್ ದೊಡ್ಡಮನಿ ಸರ್, ನೇರ ದಿಟ್ಟ ನಿರಂತರ ನಿಮ್ಮ ನೈಜ ಸುದ್ದಿಗಾಗಿ ಕಾಯುತ್ತಿರ್ತೇವೆ. ಕಾಯ್ತಿರಪ್ಪ, ಮತ್ತು ನಮಗೆ ದುಡ್ಡು ಹಾಕಿರಲ್ಲ. ಕಾಯ್ತಿರ ಅಂದ್ರೆ ಏನ? ಪುಕಟ್ ಸುದ್ದಿ, ಪುಕಟ್ ಚಂಬುಬಾ, ಪುಕಟ್ ಹೇಳವ. ಯಾಕಂದ್ರೆ ಇವು BJP ಅವ್ನು ಕರಿವಲ್ಲ, ಕಾಂಗ್ರೆಸ್ ಅವ್ನು ಕರಿವಲ್ಲ, JDS ಅವ್ನು ಕರಿವಲ್ಲ, ಮತ್ತು ಹೋಗ್ಕೋಬೇಕಲ್ಲ ಇಲ್ಲಿ ನಿಂತ. ಮತ್ತೇನು ಮಾಡ್ಬೇಕ? ಹಾಕ್ರು 500 ರೂಪಾಯಿ 1000 ರೂಪಾಯಿ ಹಾಕ್ರಿ, ಗಟ್ಟಿ ಮಾಡಂತ ಮಾಡತ್ತಿಲ್ಲ. ಮತ್ತು ನಾವು ತೆಳಗದ ಅಂದ್ರೆ ನೇರ ದಿಟ್ಟ ನಿರಂತರ ಎಲ್ಲ ಎಲ್ಲ ಹಳ ಹಿಡಿದು ಹೋಗ್ತೈತಿ. ನಿಮ್ಗೆ ಗೊತ್ತಿಲ್ಲ, ನಾವು ಕೂಡ ಅಲ್ಲಿ ಕುಸ್ತಿ ಆಡೋರು, ಇಲ್ಲಿ ಕುಸ್ತಿ ಆಡೋರನ್ನ. 8 ದಿವಸ ಅಂತ ಬಾಳೆಹಣ್ಣು ಕುಸ್ತಿ ಆಡೋರು ನೀವು, ಒಂದು ಕುಸ್ತಿ ಒಗಿಬೇಕಲ್ಲ. ಶಿವಕುಮಾರ ದೊಡ್ಡಮನೆಯವರ ಹಾಕ್ರಿ, ನೀವು ಹಾಕ್ರಿ. ನಿಮ್ಮ ನೇರ ದಿಟ್ಟ ನಿರಂತರ ನೈಜ ಸುದ್ದಿಗಾಗಿ ಕಾಯುತ್ತಿರ್ತೇವೆ. ಕಾಯೋರಲ್ಲ ನೀವು, ನಮ್ಮನ್ನ ಯಾರು ಕಾಯೋರು? ಅದು ಬೇಕಲ್ಲ, ಬೇಕೋ ಬೇಡ? ಮತ್ತು ಫಸ್ಟ್ಗೆ ಕೊಟ್ಟಿರ್ತೇವೆ ನಾವು ಏನ, ಗೂಗಲ್ ಪೇ, ಫೋನ್ಪೇ 855-314-232. ಇದು ವೈಫೈ ಹೋತು, ಅದಕ್ಕೆ ಬಂದ್ ಮಾಡ್ತೇವೆ. ಯಾಕಂದ್ರೆ ಕರೆಂಟ್ ಹೋದ ಕೂಡಲೇ ವೈಫೈ ಹೋಗ್ತೈತೆ. ಶಿವ ಕದಮ್ ನಮಸ್ಕಾರ ಸರ್. ಎಲ್ಲಿ ಶಿವ? ವೈಫೈ ಆಯಿತು, ಕರೆಂಟ್ ಹೋತು, ನಾವು ಬಂದ್ ಮಾಡ್ತೇವೆ. ಮತ್ತೊಮ್ಮೆ ಶಿವ ಕದಮ್ ಬರ್ತೇವೆ, ಈಗ ಬರ್ತೇವೆ. ಚಹಾ ಕೊಡ್ಸಪ್ಪ. ಧನ್ಯವಾದಗಳು.
ನೀವೇನು ಕೇಳ್ರು ಮತ್ತೆ ಕೊಂಡಾರಲ್ಲ. ಈಗ ಶಿವ ಕದಮ್ ಎದ್ದಾನ 45 ನಿಮಿಷ ಆದ ನಂತರ ಶಿವ ಕದಮ್ ಈಗ ಕೇಳತ್ತಾನ. ಈಗೇನ ಎಲ್ಲ ಪುರಾಣ ಹೇಳ್ತು ತೆಗೆದು ಮತ್ತೊಮ್ಮೆ ನೋಡ್ರಿ. ಬರತ್ತೇನೆ ಚಾ ಮತ್ತು ಬಿಸ್ಕಿಟ್ ಕೊಡ್ರಪ್ಪ, ನೀವರೇ ಕೊಡ್ರಿ. ಅವನವನ ಬಿಜೆಪಿದವ್ರು ಕರಿವಾರು, ಕಾಂಗ್ರೆಸ್ ಅವ್ರು ಕರಿವಾರು. JDS ಅವ್ರ ಕಡೆ ದುಡ್ಡಿಲ್ಲ, ಶಂಕರ್ ಮಾಡಲ್ಗೆ ನಾಪತ್ತೆ. ಯಾಕಂದ್ರೆ ಏನು ಮಾಡೋಕ್ಕಾಗ್ತೈತೆ? ಅಶೋಕ್ ಪೂಜಾರನ್ನ ತೆಗೆದ್ರು, ಎಲ್ಲ ಕಸ್ಕೊಂಡ್ಬಿಟ್ರು. ಈಗ ಅವ್ರು ಮೇಲಾಪಿ ಕುಸ್ತಿ ಆಡ್ತಾರೆ ಬಿಜೆಪಿ ಜೊತೆ. ಎಷ್ಟು ಸೀಟ್ ಕೊಡ್ತಾರೆ? ಒಂದೇ ಸೀಟ್ ಕೇಳ್ತಾರ ಅವ್ರು. ಕುಮಾರಸ್ವಾಮಿ ಅವರು ಬೆಳಗಾವಿ ಜಿಲ್ಲೆಯಿಂದ 18ರಲ್ಲಿ ಒಂದು ಕೂಡ ಕರ್ನಾಟಕ ಕ್ಷೇತ್ರ ಕೂಡ ಅಂತಾರೆ. ಅದನ್ನು ಮಾರುತಿ ಎಷ್ಟಿಗೆ ಗೆಲ್ಸ್ರಿ, ಗೆಲ್ಲ ಸಾಧ್ಯ ಇದೆ. ಹೌದು ಹುಲಿಯ ಅವಾಗ ಅನಿಸ್ಕೊರುತ್ತೆ. ನಾವು ಯಾವಾಗ ಸೋಲಿಸ್ತೀವಲ್ಲ, ಛತ್ತೀಸ್ ಜಾರ್ಖಂಡ್ ಯಾವಾಗ ಸೋಲಿಸ್ತಾವ ಅವಾಗ ನೀವು ಹುಲಿ ಅನ್ರಿ. ಅಲ್ಲಿ ತನಕ ಹುಲಿ ಅನ್ಬೇಡ್ರಿ, ಏನು ಅನ್ಬೇಡ್ರಿ, ಗನ್ಮ್ಯಾನ್ ಅನ್ಬೇಡ್ರಿ, ಮುತ್ಯ ಅನ್ಬೇಡ್ರಿ, ಏನು ಅನ್ಬೇಡ್ರಿ. ಸುಮ್ಮ ಆರಾಮ್ ನೋಡ್ಕೋತೀರಿ, ಕಾಮೆಂಟ್ ಸಹಿತ ಮಾಡಕ್ ಹೋಗ್ಬೇಡ್ರಿ. ಶಿವ ಕದಮ ಅಂತಾರ, ಹಮ್ ತುಮಾರೆ ಸಾತೆ ಅಂತಾರ, ಒಂದು ಕಪ್ ಚಾ ಕೊಡಂಗಿಲ್ಲ. ಇಂಥವ್ರ ದೋಸ್ತಿ ಬಿಡೋದು ಬಾ ಚಲೋ. ಚಾ ಕುಡಿಸ್ತಾರೆ, ಮುಂದುವರ್ಸೋದು. ನಮಸ್ಕಾರ.